ಹೇಳಿ. ಹಾಂ, ಬ್ಯಾಕ್ಟೀರಿಯಾದಿಂದ ಸಿಂಪಡಿಸಿ ಆ ಬ್ಯಾಕ್ಟೀರಿಯಾ ಯಾವುದು ಫೋಟೋನು ತೋರಿಸಿ. ಲಿಕ್ವಿಡ್ ವೇಸ್ಟ್ ಹಾಂ ಮಾಡಬೇಕು. ಎಸ್, ಇಟ್ ಗೆಟ್ಸ್ ಪ್ಯೂರಿಫೈಡ್. ಆಮೇಲೆ ಇಟ್ ವಿಲ್ ಬಿಕಮ್ ಸೇಫರ್ ಫಾರ್ ಅಗ್ರಿಕಲ್ಚರ್ ಯೂಸೇಜ್. ಸೈಡ್ ಇಲ್ಲಿ ನೋಡಿ, ಅದರೊಳಗೆ ನಾವು ಲ್ಯಾಕ್ಟೋಬೆಸಿಲಸ್ ಯೂಸ್ ಮಾಡ್ತೀವಿ. ಯು ನೋ ವಾಟ್ ಈಸ್ ಲ್ಯಾಕ್ಟೋಬೆಸಿಲಸ್? ಹಾಂ, ಹಾಲನ್ನು ಮೊಸರು ಮಾಡುವಂಥದ್ದು. ಹಾಂ, ಆಮೇಲೆ ಈಸ್ಟ್ ಯೂಸ್ ಮಾಡ್ತೀವಿ. ಏನು ಮಾಡ್ತೀವಿ? ಎಲ್ಲಿ ಯೂಸ್ ಮಾಡ್ತೀವಿ? ಈಸ್ ಇಟ್ ಹಾರ್ಮ್ಫುಲ್? ಆರ್ ದೇ ಹಾರ್ಮ್ಫುಲ್ ಟು ದ ಅವರ ಹೆಲ್ತ್ ಆರ್ ಟು ದ ನೇಚರ್? ಇಲ್ಲ. ಆಮೇಲೆ ಆಕ್ಟಿನೋಮೈಸಿಟ್ಸ್ ಅಂತ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ ಬರ್ತಾವೆ. ಆಮೇಲೆ ಇನ್ನೊಂದು ಫಿಲಾಮೆಂಟಸ್ ಫಂಗೈ ಅಂತ ಬರ್ತದೆ. ಇದರೊಳಗೆ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಒಂದು ಆ್ಯನರೋಬಿಕ್ ಬ್ಯಾಕ್ಟೀರಿಯಾ, ಉಳಿದದೆಲ್ಲ ಏರೋಬಿಕ್ ಬ್ಯಾಕ್ಟೀರಿಯಾ. ಇಲ್ಲಿ ನಾವು ಏನು ಮಾಡ್ತೀವಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಾಗ ವಿ ಹ್ಯಾವ್ ಫೈನ್ ಟ್ಯೂನ್ಡ್ ದೀಸ್ ಬ್ಯಾಕ್ಟೀರಿಯಾಸ್ ಟು ಡೂ ದ ಮ್ಯಾಕ್ಸಿಮಮ್ ಇಫೆಕ್ಟಿವ್ ಇದು ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಫಸ್ಟಿಗೆ ಲ್ಯಾಕ್ಟೋಬೆಸಿಲಸ್ ಹಾಕಿರ್ತೀವಿ. ಲ್ಯಾಕ್ಟೋಬೆಸಿಲಸ್ ಇಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ಸ್ಟಾರ್ಟ್ಸ್ ಡಿಗ್ರೇಡೇಷನ್ ಆಫ್ ವೇಸ್ಟ್ ಅಪ್ ಟು 37 ಡಿಗ್ರಿ ಟೆಂಪ್ರೇಚರ್. ನಾವು ವೇಸ್ಟ್ ಮೇಲೆ ಹಾಕಿ ಬ್ಯಾಕ್ಟೀರಿಯಾ ಹಾಕಿ ಬಿಟ್ಬಿಟ್ಟಿದ್ರೆ ಥರ್ಡ್ ಡೇ ಇಟ್ ವಿಲ್ ಸ್ಟಾರ್ಟ್ ಡಿಕಂಪೋಸಿಂಗ್. Once the decomposition starts within the heap, the temperature of the heap will be go on increasing. As long as it attains 37 degrees, this lactobacillus is very comfortable. ಅಲ್ಲಿವರೆಗೆ ಅದು ಕೆಲಸ ಮಾಡ್ತದೆ. ಅದು 10% 5% ವೇಸ್ಟನ್ನು, ವಾಟರ್ ಸಾಲ್ಯುಬಲ್ ವೇಸ್ಟನ್ನು ಅದು ಕನ್ವರ್ಟ್ ಮಾಡಿ ಕೆಲಸ ಮಾಡ್ತದೆ. ಆಮೇಲೆ ದೆನ್ ಇಟ್ ವಿಲ್ ಗೋ ಆ್ಯಂಡ್ ರಿಟೈರ್ ಎಟ್ ದ ಕಂಫರ್ಟಬಲ್ ಝೋನ್ where it forms a colony. The colony ಮಾಡಿ comfortable zone till the temperature comes down to 37 again. ಆಮೇಲೆ ಇದರೊಳಗಿಂದ ನಮ್ಮ ಇದು ಇರ್ತದೆ ಯಾವುದು, ಈಸ್ಟ್ ವಿಲ್ ಪ್ರೊವೈಡ್ ಫುಡ್ ಟು ಆಲ್ ಅದರ್ ಬ್ಯಾಕ್ಟೀರಿಯಾ. ದೋಸ್ ಆರ್ ಅದರ ಸೈನಿಕರವರು. ಇವರು ಆಹಾರ ಇಲಾಖೆ ಇಲ್ಲ ಸರ್, ಆಹಾರ ಇಲಾಖೆ ಇವರಲ್ಲ, ಆಹಾರ ಇಲಾಖೆ ಅವ್ರಿ. ಹಾಂ, ಅವರು ಆಹಾರ ಇಲಾಖೆ ಅವರು ಲ್ಯಾಕ್ಟೋಬೆಸಿಲಸ್ಸು ಮತ್ತು ಈಸ್ಟ್ ಇದ್ದಂಗೆ ದೇ ಗಿವ್ ದ ಇದಕ್ಕೆ. ಆಮೇಲೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಯಾರಂದರೆ ಅವರು ಸೈನಿಕರು. ದೇ ವಿಲ್ ಬ್ರೇಕ್ ಡೌನ್ ದ ಬಯೋಮಾಸ್. ಆ ಬಯೋಮಾಸ್ ಬ್ರೇಕ್ ಡೌನ್ ಮಾಡಿದಾಗ ಅವು ಆಹಾರ ಬೇಕಂದ್ರೆ ಇವ್ರು ಸರ್ವೈಸ್ ಮಾಡ್ತಾರೆ. ಆಮೇಲೆ ದ ಟೆಂಪ್ರೇಚರ್ ವಿಲ್ ಗೋ ಅಪ್ ಟು 55 ಡಿಗ್ರಿ ಟೆಂಪ್ರೇಚರ್ ವಿದಿನ್ ದ ಹೀಪ್. ಅವಾಗೆ ನಿಮ್ಗೆ ಕಳೆ ಇದ್ದಿರ್ತಕ್ಕಂಥ ಬೀಜಗಳು ಅದರೊಳಗೆ ಬಂದಿರ್ತಾವೆ. ಆ ಬೀಜಗಳು 55 ಡಿಗ್ರಿ ಟೆಂಪ್ರೇಚರ್ನಾಗ ಆ ಬೀಜಗಳು ನಿರ್ವೀರ್ಯ ಆಗ್ತವೆ. ಅದರ ಮುಂದಿನ ಸರಿ ನೀವು ಕಳೆ ಈ ಗೊಬ್ಬರ ಹಾಕಿದಾಗ ಆ ಏನು ಕಳೆ ಬರ್ತದಲ್ಲ ಅದನ್ನು ಇಲ್ಲೇ ಬೀಜದೊಳಗೆ ನಿಯಂತ್ರಣ ಮಾಡಿಬಿಡ್ತೀವಿ. ಆದರೆ ನಾವು ಗೊಬ್ಬರ ಜೊತೆಗೂ ಕಳೆಯ ಬೀಜಗಳನ್ನು ನಾವು ಬಿತ್ತಿರ್ತೀವಿ. ಸೊ ಅದು ಕಳೆ ಹೆಚ್ಚಾಗೋಕ್ಕೆ ನಾವೇ ಕಾರಣ. ಬಿಕಾಸ್ ಆ ಗೊಬ್ಬರವನ್ನು, ತಿಪ್ಪೆ ಗೊಬ್ಬರವನ್ನು ಸಂಸ್ಕರಿಸಿರೋದಿಲ್ಲ ನಾವು. ರಾ ಗೊಬ್ಬರವನ್ನು ಹೆಂಗೆ ಹಾಕಿರ್ತೀವಿ, ಹೆಚ್ಚಿಗೆ ನೀರು ಹೊಡೆದಿರ್ತೀವಿ, ಕೊಳೆತಿರ್ತದೆ. ಆಮೇಲೆ ಹೆಚ್ಚಿಗೆ ನೀರು ಹಾಕಿರ್ತೀವಿ, ಅದರೊಳಗಿರ್ತಕ್ಕಂಥ ಪೋಷಕಾಂಶಗಳು ಅದರೊಳಗೆ ಕರಗಿ ಅವೆಲ್ಲ ಭೂಮಿಯಾಗ ಅಲ್ಲೇ ಇರ್ತವೆ. ನಾವು ಹೋಗಿ ಬರಡಾಗಿರ್ತಕ್ಕಂಥದ್ದನ್ನು ಮತ್ತು ಈ ಬೀಜಗಳನ್ನು, ಕಳೆಯ ಬೀಜಗಳನ್ನು ನಾವು ಹೊಲಕ್ಕೆ ಗೊಬ್ಬರ ರೂಪದೊಳಗೆ ಕೊಟ್ಟಿದ್ದರಿಂದ ನಮಗೆ ಮುಂದಿನ ದಿವಸದೊಳಗೆ ತೊಂದರೆ ಆಗ್ತದೆ. ಯಾಕಂದರೆ ಕಳೆ ಅಂದರೆ ಏನು, ಇಟ್ ಕಾಂಪಿಟ್ಸ್ ವಿತ್ ದ ಮೇನ್ ಕ್ರಾಪ್ ಇನ್ ಸ್ಪೇಸ್, ಇನ್ ಮಾಯಿಶ್ಚರ್, ಆಮೇಲೆ ಇನ್ನು ನ್ಯೂಟ್ರಿಯೆಂಟ್ಸ್. ಇವೆಲ್ಲದರೊಳಗೆ ಅದು ಕಾಂಪಿಟೇಷನ್ ಮಾಡೋದ್ರಿಂದ ನಮ್ಮ ಬೆಳೆ ನಿರೀಕ್ಷೆ ಮಾಡಿದಂಥ ಬೆಳೆ ನಮಗೆ ಬರೋದಿಲ್ಲ. ಅದಕ್ಕೆ ಈ ತಿಪ್ಪೆ ಇರತಕ್ಕಂಥ ಗೊಬ್ಬರವನ್ನು ಈ ಬ್ಯಾಕ್ಟೀರಿಯಾಗಳಿಂದ ಸಂಸ್ಕರಣೆ ಮಾಡಿದಾಗ ಆ ಗೊಬ್ಬರನೂ ಕೂಡ ಪರಿಪೂರ್ಣವಾಗಿ ಕಾಂಪೋಸ್ಟ್ ಆಗಿರ್ತದೆ. ಆಮೇಲೆ ನಿಮಗೆ ಕಳೆಯನ್ನು ತರ್ತಕ್ಕಂಥ ಏನು ಬೀಜಗಳಿರ್ತಾವೆ ಅವು ಕೂಡ ಅಲ್ಲಿ ಕಂಪ್ಲೀಟಾಗಿ ನಿರ್ವೀರ್ಯಾಗಿರ್ತವೆ. ಅಂದರೆ ನಿಮಗೆ ಅಲ್ಲಿ ಕಳೆ ಸ್ಪೇಸ್ ಉಳಿತದೆ, ಸ್ಪೇಸು, ಆಮೇಲೆ ಮಾಯಿಶ್ಚರ್ ಇರ್ತದೆ, ಆಮೇಲೆ ನ್ಯೂಟ್ರಿಯೆಂಟ್ಸ್ ಇರ್ತದೆ. ಆಮೇಲೆ ಕಳೆ ಬಂದದನ್ನು ಕೀಳಲಿಕ್ಕೆ ನಾವು ಹೆಚ್ಚು ಲೇಬರ್ ಖರ್ಚು ಮಾಡಬೇಕು, ಅದರದ್ದು ವೆಚ್ಚ ಕಡಿಮೆ ಆಗ್ತದೆ. ಆದರೆ ನೀವು ಇಲ್ಲಿ 10 ರೂಪಾಯಿ ಖರ್ಚು ಮಾಡಿ ಅಲ್ಲಿ 100 ರೂಪಾಯಿ ಉಳಿಸ್ಬೋದು. ಇದನ್ನು ನಾವು ಮಾಡೋಕ್ಕಾಗ, ಇದನ್ನು ನಾವು ಮಾಡಬೇಕು ಅನ್ನೋ ಪ್ರಜ್ಞೆ ಯಾವಾಗ ಬರ್ತದೆ, ದೆನ್ ಅವರ್ ಇಡೀ ಎಂಟೈರ್ ಫಾರ್ಮಿಂಗ್ ಕಮ್ಯುನಿಟಿ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಇನ್ ದೇರ್ ಫೈನಾನ್ಷಿಯಲ್ ಮ್ಯಾಟರ್ಸ್. ಅದಕ್ಕೆ ಈ ಥರ ನಾವು ಮಾಡ್ಬೋದು. ಆಮೇಲೆ ಮುಂದೆ 55 ಡಿಗ್ರಿ ಆದಮೇಲೆ ಆಲ್ಮೋಸ್ಟ್ ದ ಹೀಪ್ ವಿಲ್ ಕಮ್ ಡೌನ್ ಟು ಆಲ್ಮೋಸ್ಟ್ 30%. ಇಷ್ಟೇ ಹೀಪ್ ಇತ್ತಂದರೆ ಇಷ್ಟೇ ಬರ್ತದೆ.
ಇಷ್ಟು ಬಂದಾಗ ಇವು ಬಾಕಿ ಎಲ್ಲ ಏನು ಏರೋಬಿಕ್ ಅಂತ ಹೇಳಿದ್ರೆ ಆಮ್ಲಜನಕ ಸಹಿತವಾಗಿರ್ತಕ್ಕಂಥ ವಾತಾವರಣಗಳನ್ನು ಕೆಲಸ ಮಾಡ್ತಾರೆ. ಬಟ್ ಈ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಅನ್ ಆ್ಯನಏರೋಬಿಕ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಅಲ್ಲಿ ಆಮ್ಲಜನಕ ಇಲ್ಲದೇ ಇದ್ರೂ ಕೂಡ ಕೆಲಸ ಮಾಡ್ತದೆ. ಅದಕ್ಕೆ ನಿಮಗೆ 90% ಕಾಂಪೋಸ್ಟ್ ಆಗಿರ್ತದೆ, ಬೆಂದಿರ್ತದೆ. ಅಂಥ ಕಾಂಪೋಸ್ಟ್ನಲ್ಲಿ ಕೂಡ ಈ ಬ್ಯಾಕ್ಟೀರಿಯಾ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಟ್ ದ ಟೆಂಪ್ರೇಚರ್ ಆಫ್ 60-65 ಇಟ್ ಕಂಪ್ಲೀಟ್ಲಿ 98% ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡ್ತದೆ. ಆ್ಯಂಡ್ ಮತ್ತು ಇನ್ನೊಂದು ಏನು ಮಾಡ್ತೀವಿ, ನಾವು ಮೈಸೂರೊಳಗೆ ನೋಡಿದ್ವಿ, ದೊಡ್ಡ ಹೀಪ್ ಹಾಕ್ತಾರೆ. ಇವತ್ತು ಬಂದದ್ದು ಲಾಸ್ಟ್ ಒಂದು 15 ಹೀಪ್ ಇರ್ತಾವೆ, 15 ರೋಸ್ ಇರ್ತವೆ ಫ್ಯಾಕ್ಟ್ರಿ ಸುತ್ತಲೂ. ವೇಸ್ಟ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ಬೋದು. ಅಲ್ಲಿ ಅವ್ರು ಡೈಲಿ ಎವ್ರಿ ಡೇ ದೇ ಟರ್ನ್ ಇಟ್. ಈ ಫಸ್ಟ್ ತೊಗೊಂಡು ನ್ಯಾಚುರಲ್ ಆಗಿರ್ತದೆ, ಅದಕ್ಕೆ ನಿಮ್ಮ ಟ್ರಾಮೈಲಿ ಹಾಕ್ತಾರೆ, ನಿಮ್ಮ ಗೊಬ್ಬರ ಅವು ಏನೇನು ಇರ್ತಾವೆ ಎಲ್ಲ ಕಂಪ್ಲೀಟ್ಲಿ ಸೆಗ್ರಿಗೇಷನ್. ನೆಕ್ಸ್ಟ್ ಡೇದು ಇಲ್ಲಿ ಹಾಕ್ತಾರೆ, ಥರ್ಡ್ ಡೇದು ಇಲ್ಲಿ ಬರ್ತದೆ. ಹಂಗೆ ಕಂಟಿನ್ಯೂಸ್ ಆಗಿ 15 ದಿವಸದವರೆಗೆ ಪ್ರೊಸೆಸ್ ನಡೀತದೆ. ದ ಮೂಮೆಂಟ್ ಯು ಡೂ ದ ಟರ್ನಿಂಗ್, ಯು ಆರ್ ಎಕ್ಸ್ಪೋಸಿಂಗ್ more methane and more H2S to the atmosphere. That means ನೀವು ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಜಾಸ್ತಿ ಭೂಮಿಗೆ ಬಿಡ್ತಾ ಇದ್ದೀರಿ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ನೀವು ಅದನ್ನು ಅಲ್ಲೇ ಇಟ್ಟು ಸ್ಪ್ರೇ ಇಟ್, ಫರ್ಗೆಟ್ ಇಟ್. ಆವಾಗ ಏನಾಗ್ತದೆ, ಇಟ್ ವಿಲ್ ಬಿಕಮ್ ರೆಡ್ಯೂಸಿಂಗ್ ದ ಮಿಥೇನ್ ಆ್ಯಂಡ್ H2S. ಅದನ್ನು ನಾವು ನೋಡಿದಾಗ ಇದು ಬಯೋಟೆಕ್ನಾಲಜಿ ಏನಿದೆ, ಇಟ್ ಈಸ್ ಅ ಪರ್ಫೆಕ್ಟ್ ಮ್ಯಾಚ್ and the most cheapest method and most eco-friendly method in this world. ಬೇರೆ ಬೇರೆ ದೇಶದೊಳಗೆಲ್ಲ ಮಾಡ್ತಾರೆ, ಬಟ್ ನಮ್ಮ ದೇಶದೊಳಗೆ ಅದಕ್ಕೆ ಇನ್ನೂ ಮುಹೂರ್ತ ಬಂದಿಲ್ಲ. ಅದು ಯಾವಾಗ ಏನು ಮುಹೂರ್ತ ಬರ್ತದೋ ಬಂದಾಗ ನೋಡೋಣ. ಓಕೆ, ಹಾಂ, ಇದು ಅಲ್ಲೊಂದು ಸ್ಕೂಲ್ ಇದರಿಂದ ಇದೇನು ಇನಾಗ್ರೇಷನ್ ಆಗ ಫೋಟೋ ತೋರಿಸಿದ್ಮೇಲೆ ಅದ್ರ ಪಕ್ಕದ್ದು ಇಲ್ಲಿ ಆ ಗಟ್ರಗಳಿಗೆ ಈ ಬ್ಯಾಕ್ಟೀರಿಯಾ ಸ್ಪ್ರೇ ಮಾಡಿದ್ವಿ. ಅಲ್ಲಿ ಪ್ರತಿ ದಿವಸ ಶಾಲೆಗೆ ಮಕ್ಕಳನ್ನ ಕಳಿಸ್ಕೊಂಡ್ಬರ್ಬೇಕಾದ್ರೆ ಆ ಮಕ್ಕಳ ಜನಕ ಮೂಗಿನ ನಾಸ್ಟ್ರಿಲ್ಸ್ ಇರ್ತಕ್ಕಂಥ ಸೆನ್ಸ್ ಆರ್ಗನ್ಸು ಹೋಗ್ಬಿಟ್ಟಿದ್ವು. ಅವ್ರಿಗಿನ್ನೂ ಸ್ಮೆಲ್ಲ ಬರ್ತಿದ್ದಿಲ್ಲ. ಬಟ್ ಅವ್ರು ಕಳ್ಸಕ್ಕೆ ಬರ್ತಾರೆ ಅವ್ರಿಗೂ ಹತ್ತಿರ್ತದೆ. ಯಾಕಂದರೆ ಒಂದು 5 ಮಿನಿಟ್ ಅವ್ರು ದಿನ ಮೂಗು ಮುಚ್ಕೊಂಡ್ರು. ಅವರು ಅವತ್ತೂ ಮೂಗು ಮುಚ್ಕೊಂಡೆ ಬಂದರು ಮಕ್ಕಳು ಕರ್ಕೊಂಡು. ಅವ್ರ ಮಕ್ಕಳು ಹಂಗೆ ಆರಾಮ್ಸೆ ಬನ್ನಕತ್ತಿದ್ರು. ಅವ್ರ ತಾಯಿಗಳು ಕೈಯಾಗಿ ಹಿಡ್ಕೊಂಡು ಹಿಡ್ಕೊಂಡು ಮೂಗು ಮುಚ್ಕೊಂಡು ಬಂದರು. ಬಟ್ ಅಲ್ಲಿ ಏನಾಗಿತ್ತು, ಆಗಲೇ 20 ನಿಮಿಷ ಆಗಿತ್ತು ನಾವು ಸ್ಪ್ರೇ ಮಾಡಿ. ದೇರ್ ವಾಸ್ ನೋ ಬ್ಯಾಡ್ ಸ್ಮೆಲ್ ಎಟ್ ಆಲ್. ನೀವು ಗಟರ್ನ ಪಕ್ಕದಲ್ಲಿ ನೋಡಿರ್ತೀವಿ. ಆಮೇಲೆ ಇದು ವೆಲ್ ಇದು ಡ್ರೈನೇಜ್ ಡ್ರೈನೇಜದು ಚೇಂಬರ್. ಆ ಚೇಂಬರ್ ಹತ್ತಕ್ಕೆ ಯಾವಾಗ ನೀವು ಸ್ವಲ್ಪ ಟೆಸ್ಟಿಂಗ್ ಮಾಡಿರಿ, ಅದು ಭಾಳ ವರ್ಸ್ಟ್. ಅಲ್ಲೆಲ್ಲ 20 ಮಿನಿಟ್ಸ್ನಾಗ ಎಂಟೈರ್ ಸ್ಮೆಲ್ ಉಂಟು. ಇದು ಹೋಗಿರ್ತಾರೆ. ಆಮೇಲೆ ಇನ್ನೊಂದು ಅಂದರೆ ಇದರ ಸಿಸ್ಟಮನ್ನು ನಾವು ಇಡೀ ಗುಲ್ಬರ್ಗ 55 ವಾರ್ಡಿಗೆ ವಿಸ್ತಾರ ಮಾಡಿದ್ವಿ. ಒಂದೊಂದು ವಾರ್ಡಿಗೆ ಈ ಪೈಪ್ 2 ಹಾಕಿ ನೋಡ್ರಿ ಹಿಂದೆ. ಆ 2 ಪೈಪು ಈಚೆ ಕಡೆ ಒಂದು ಘಟಕ, ಆಚೆ ಕಡೆ ಒಂದು ಘಟಕ, ನಡು ವೆಹಿಕಲ್ ಹೋಗ್ತಿರ್ತಿತ್ತು. 2 ಘಟಕ ಮಾಡಿದ್ವಿ. 2 ವರ್ಷ ದೇರ್ ವರ್ ನೋ ಮಾಸ್ಕಿಟೋಸ್ ಆ್ಯಂಡ್ ನೋ ಫ್ಲೈಸ್. ಇದು ಫ್ಲೈಸು ಮಸ್ಕಿಟೋಗೆ ಏನು ಮಾಡಲ್ಲ, ಬಟ್ ಅದು ಹಾರಾಟ ಮಾಡ್ತದೆ. ಹಾರಾಟ ಮಾಡಿ ತತ್ತಿ ಹಾಕ್ತದೆ. ಒಂದೊಂದು 20 ದಿವಸ 30 ದಿವಸ ಅದು ಸಾಯ್ತದೆ. ಬಟ್ ತತ್ತಿ ಎಲ್ಲ ಹಾಕಿರ್ತದೆ. ಆ ತತ್ತಿಗಳನ್ನು ಈ ಬ್ಯಾಕ್ಟೀರಿಯಾ ತಿಂದು ಖಾಲಿ ಮಾಡ್ತಾರೆ. ನಾನು ಹೇಳಿದ ಬೀಜಗಳನ್ನು ನಿರ್ವೀರ್ಯ ಮಾಡ್ತಾರೆ ಅಂತೇಳಿ. ಹಾಗಾಗಿ ಇಲ್ಲಿ ತತ್ತಿಗಳನ್ನು ಅದು ಇದು ತತ್ತಿಗಳನ್ನು ತಿಂದು ನೆಕ್ಸ್ಟ್ ಜನ್ರೇಷನ್ ಉತ್ಪತ್ತಿ ಆಗಲ್ಲ ಅಂತಂಗ ಅದು ದಟ್ ಹಸ್ ಗಾಟ್ ದ ಪವರ್ ಟು ಡೂ ದ್ಯಾಟ್. ಬ್ಯಾಕ್ಟೀರಿಯಾ ಹೆಸರು ಫಸ್ಟ್ ಬ್ಯಾಕ್ಟೀರಿಯಾ ಬಿಟ್ರಿ, ನೆಕ್ಸ್ಟ್ ಈಸ್ಟರ್ನ್ ಬ್ಯಾಕ್ಟೀರಿಯಾ. ಅಲ್ಲ, ಅದೇ ಈಸ್ಟ್ ಆಲ್ಸೋ ಇಸ್ ಎ ಬ್ಯಾಕ್ಟೀರಿಯಾ. ಓಕೆ, ಈಸ್ಟ್ ಆಲ್ಸೋ ಇಸ್ ಎ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಮತ್ತು ಈಸ್ಟ್. ಆಮೇಲೆ ನೆಕ್ಸ್ಟ್ ಅದು ಸಪೋರ್ಟಿಂಗ್ ಯಾವುದ್ರಿ ತಿನ್ನಕ್ಕೆ ತಿನ್ನಕ್ಕೂ ಕೂಡ ಮಾಡಿಕೊಡ್ತದೆ. ಇದು ತಿನ್ನಕ್ಕೆ ರೆಡಿ ಮಾಡಿ. ಆಮೇಲೆ ನೆಕ್ಸ್ಟ್ ಆಕ್ಟಿನೋಮೈಸಿಸ್ ಅಂತೇಳಿ. ಆಮೇಲೆ ಸ್ವಲ್ಪ ಹೇಳಿದ್ರೆ ಆಮೇಲೆ ಕಲ್ಚರಲ್ ಅಗ್ರಿಕಲ್ಚರ್ ಇಲ್ಲ ಹೇಳ್ತೇವೆ. ಓನ್ಲಿ ಐ ಕ್ಯಾನ್ ಗಿವ್, ಇಟ್ ಇಸ್ ನಾಟ್ ಅವೈಲೇಬಲ್ ಎನಿವೇರ್. If you are really interested, I can give and I can demonstrate. Time permits. ಅದು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಎಷ್ಟು ವರ್ಷಕ್ಕೆ ನೆಕ್ಸ್ಟ್ ಟೈಮ್ ಮಾಸ್ ಮಾಡೋದು. ಈಗ ಗಟರ್ ನೋಡ್ರಿ, ಗಟರ್ನಾಗ ಮರ್ದು ಹೊಸದು ಬರ್ತದೆ. ನೀವು ಕಾಂಪೋಸ್ಟ್ ಮಾಡುವಾಗ ಒಂದ್ಸಲ ಸ್ಪ್ರೇ ಮಾಡಿಬಿಟ್ರೆ ಸಾಕು.
ದಟ್ ಈಸ್ ಇನಫ್ ಫಾರ್ 3 months. 3 monthsನೊಳಗೆ ಒಳ್ಳೆ ಕಾಂಪೋಸ್ಟ್ ಡೇ ಬಂದ್ಬಿಡ್ತದೆ. ಸಾಲಿಡ್ ವೇಸ್ಟ್ಗೆ ತೊಂದರೆ ಇಲ್ಲ, ಬಟ್ ಲಿಕ್ವಿಡ್ ವೇಸ್ಟ್ನೊಳಗೆ ಯು ಹ್ಯಾವ್ ಟು, ಯಾಕಂದ್ರೆ ನೆಕ್ಸ್ಟ್ ಡೇ ಬಂತು ಅಂತ ಹೇಳಿದ್ವಿ ನಾವು. ಯಾದಗಿರಿ ಒಳಗೆ ಟ್ರೈ ಮಾಡಿದ್ವಿ. ಯಾದಗಿರಿ ಒಳಗೆ ರಿಡ್ಜಸ್ ಅಂತ ಹೇಳ್ತಾರೆ, ರಿಡ್ಜಸ್ ಟು ರಿವರ್ ಅಂತ ಹೇಳ್ತಾರೆ. ಆ ರಿಡ್ಜಸ್ನ ಹೈಯೆಸ್ಟ್ ಪಾಯಿಂಟ್ ಇನ್ ದ ಸಿಟಿ, ಅಲ್ಲಿ ನಾವು ಒಂದೊಂದು ಬ್ಯಾರಲ್ಗಳು ಇಟ್ಟು ಅಲ್ಲಿ ಡೈಲಿ ಮಾರ್ನಿಂಗ್ ಡೋಸೇಜ್ ಕೊಡ್ತಿದ್ವಿ. ಆ ಡೋಸೇಜ್ ಕೊಟ್ಟಿದ್ರಿಂದ ಇಟ್ಸ್ ಜರ್ನಿ ಟುವರ್ಡ್ಸ್ ದ ರಿವರ್, ಇಟ್ ಗೆಟ್ಸ್ ಪ್ಯೂರಿಫೈಡ್. ಯಾಕಂದ್ರೆ ಅಲ್ಲಿ ಕೆಲವೊಂದು ಮನೆಗಳು ಹೆಂಗಿದವಾಗ ಮನೆ ಮುಂದೆ ಗಟ್ಟರ ಅದ, ಆ ಗಟ್ಟರ ಮೇಲೆ ಕಟ್ಟಿದ ಆ ಕಟ್ಟಿಗೆನ ಅದ್ರ ಮೇಲೆ ಒಂದು ಶೌಚಾಲಯ ಕಟ್ಟಿರ್ತಾರೆ. ವಾಟ್ ಎವರ್ ಡೆಫಿಕೇಶನ್ ದೇ ಡೂ ಇಟ್, ದೇ ವಿಲ್ ಡೂ ಇಟ್ ಇನ್ ದ ಗಟರ್ ಇಟ್ಸ್, ದ ವಾಟರ್ ಪಾಸಿಂಗ್ ಥ್ರೂ ದ ಗಟರ್ ವಿಲ್ ಕ್ಯಾರಿ ಇಟ್. ನೀವು ನಾನು ಹೆಣ್ಣು ಮಾಡಿದ್ರೆ ಬ್ಯಾಕ್ಟೀರಿಯಾ ಸ್ಪ್ರೇ ಈಗ ಇವತ್ತು ಹಾಕತ್ತೆ ನೋ, ಯಾಕಂದ್ರೆ ನೆಕ್ಸ್ಟ್ ಡೇ ಇಟ್ ವಿಲ್ ಫ್ರೆಶ್, ಎವ್ರಿಥಿಂಗ್ ವಿಲ್ ಬಿ ಫ್ರೆಶ್. ಸರ್ ಬಟ್ ಅಲ್ಲ, ಲಿಕ್ವಿಡ್ ಇದ್ದಾಗ ಕಂಟಿನ್ಯೂಷನ್ ಇರ್ಬೇಕು, ಸಾಲಿಡ್ ಇದ್ದಾಗ ಒಂದ್ಸಲ ಮಾಡಿ. ಬಟ್ ಪ್ಲಾಸ್ಟಿಕ್ ಕೆನಾಟ್ ಬಿ ಡಿಕಂಪೋಸ್ಡ್. ಅದರ ಪ್ಲಾಸ್ಟಿಕ್ ಮಿಕ್ಸರ್ಸ್. ಹಾಂ, ಓಕೆ, ವೆರಿ ಗುಡ್ ಕ್ವಶನ್. ಈಗ ನಾವೇನು ಮಾಡ್ತೀವಿ, ಹಾಂ ಸರಿ, ಈಗ ನಾವೇನು ಮಾಡ್ತೀವಿ, ಯು ಹ್ಯಾವ್ ಟು ರೀಡಿಫೈನ್ ದ ಎಂಟೈರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಟ್ ಸರ್. ಇದು ಅವ್ರ ಪ್ರಶ್ನೆ ಗೊತ್ತಿಲ್ಲ. ಯಾಕಂದರೆ ನಾವು ಏನು ಮಾಡ್ತೀವಿ ಇವತ್ತು, ವಾಟ್ ಎವರ್ ವೇಸ್ಟ್ ಕಮ್ಸ್ ವಿ ಮಿಕ್ಸ್ ಇಟ್ ಅಪ್, ಗಿವ್ ಇಟ್ ಟು ದ ಪೀಪಲ್, ಗಿವ್ ಇಟ್ ಟು ದ ಮುನ್ಸಿಪಾಲ್ಟಿ. ಬಟ್ ಪ್ರಶ್ನೆ ಏನು ಬರ್ತದೆ ಇಲ್ಲಿ, ಅದನ್ನು ಅವರು ಇಫ್ ದೇ ವಾಂಟ್ ಟು ಸೆಗ್ರಿಗೇಟ್ ಇಟ್, ದೇ ಹ್ಯಾವ್ ಟು ಸೆಗ್ರಿಗೇಟ್ ಇಟ್ ಮ್ಯಾನ್ಯುವಲಿ. ಅಲ್ಲಿ ಸಿಕ್ಕಾಪಟ್ಟೆ ಹೆಲ್ತ್ ಹಜಾರ್ಡ್ಸ್ ಬರ್ತಾವೆ. ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು ಸೆಗ್ರಿಗೇಟ್ ಮಾಡಿಕೊಡ್ಬೇಕು, ನಮ್ಮ ಜವಾಬ್ದಾರಿ ನಾವು ಮಾಡೋದಿಲ್ಲ. ಬಟ್ ವಿ ಆರ್ ನಾಟ್ ಫಾಲೋಯಿಂಗ್ ದೋಸ್ ರೂಲ್ಸ್. ಸೆಗ್ರಿಗೇಷನ್ ಮಾಡೋ ಬದಲಿಗೆ ವಾಟ್ ಎವರ್ ಇಟ್ ಇಸ್ ದಟ್ ಯು ಗೋ ಅಪ್ಲೈ ಬ್ಯಾಕ್ಟೀರಿಯಾ, ಕೀಪ್ ಇಟ್ ಆ್ಯಸ್ ಇಟ್ ಇಸ್. ಅವಾಗ ಅಲ್ಲಿ ಮುಸುರಿ ಹೊಲಸು ನಾರೋದು ಎಲ್ಲ ಸಿಸ್ಟಮ್ ಹೋಗ್ತದೆ. ಒಂದೂವರೆ ತಿಂಗಳೊಳಗೆ ನಿಮಗೆ ಗೊಬ್ಬರ ರೆಡಿ ಆಗಿರ್ತದೆ. ಆಮೇಲೆ ಅದು ಏನು ಪ್ಲಾಸ್ಟಿಕ್ಕಿಗೆಲ್ಲ ಹತ್ತಿರ್ತದಲ್ಲ ರೀ, ಅದನ್ನು ಬಿಟ್ಟು ಹೋಗಿರ್ತದೆ. ಅವಾಗ ನೀವು ಮೆಕ್ಯಾನಿಕಲಿ ಸೆಗ್ರಿಗೇಷನ್ ಮಾಡ್ಬೋದು. ಇಫ್ ಯು ಡೂ ದ ಮೆಕ್ಯಾನಿಕಲ್ ಸೆಗ್ರಿಗೇಷನ್, ದ ಪ್ಲಾಸ್ಟಿಕ್ ವಿಲ್ ಬಿ ಅನ್ಅಫೆಕ್ಟೆಡ್ ಬೈ ದಿಸ್ ಬ್ಯಾಕ್ಟೀರಿಯಾ. ಓನ್ಲಿ ದ ಬಯೋಮಾಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಬ್ಯಾಕ್ಟೀರಿಯಾ, ಇದು ಕಾಂಪೋಸ್ಟ್. ಅಲ್ಲಿ ನಾವು ಏನು ಮಾಡ್ತೀವಿ, ಆವಾಗ ನಾವು ಸೆಗ್ರಿಗೇಟ್ ಮಾಡಿ ಅದನ್ನು ವಾಶ್ ಮಾಡಿ ವಿ ಕ್ಯಾನ್ ಸೆಲ್ ಇಟ್ ಫಾರ್ ರೀಸೈಕ್ಲಿಂಗ್. ಬಟ್ 50 to 60 ಡಿಗ್ರಿ ಸೆಲ್ಸಿಯಸ್ಸಿಗೆ ಏನೋ ಹೀಟ್ ಹೋಗಿರುತ್ತೆ. ಅವಾಗ ಟೈಮ್ ಆಫ್ ಆಕ್ಟಿವಿಟಿ ಆಫ್ ಬ್ಯಾಕ್ಟೀರಿಯಲ್ ಇದು ಈಟಿಂಗ್ ಅವಾಗ ಮಾಡುವಾಗ, ಸೊ ದ ಪ್ಲಾಸ್ಟಿಕ್ ಏನಾದರೂ ಇಲ್ಲಿ ಕರ್ಬೋದು, ಅದಕ್ಕೆ ಹೈ ಟೆಂಪರೇಚರ್, ಅದಕ್ಕಿಂತ ಹೈ. ಹೌದು, 50 ಡಿಗ್ರಿ ಕರ್ಬೋದು, ಸ್ವಲ್ಪ ಸಾಫ್ಟ್ ಆಗಿರ್ತದೆ. ಬಟ್ ಈಗ ಪ್ಲಾಸ್ಟಿಕ್ನಾಗ ಎಷ್ಟು ನಮೂನೆ ಅದಾವ್ರಿ? ಕ್ವಶನ್ ಅದ, ಪ್ಲಾಸ್ಟಿಕ್ನಾಗ ಎಷ್ಟು ನಮೂನೆ ಐತಿ? ಪ್ಲಸ್ ಪ್ಲಾಸ್ಟಿಕ್ನಾಗ ಎಷ್ಟು ನಮೂನೆ ಅದಾವ? ಒಂದ್ಸಲ ಟೆಂಪ್ರೇಚರ್ ರೀಚ್ ಆಗ್ತದೆ, ಒಂದೂವರೆ ತಿಂಗಳ ರೀಚ್ ಆಗುತ್ತೆ. ಸೊ ದೆನ್ ದ ಟೆಂಪ್ರೇಚರ್ ಗೋ ಆನ್ ಡ್ರಾಪಿಂಗ್. ಯಾಕಂದರೆ ಅಲ್ಲಿ ಬಯೋಮಾಸ್ ಉಳಿದಿರೋದಿಲ್ಲ, ಎಲ್ಲ ಕಂಪೋಸ್ಟ್ ಆಗಿರ್ತದೆ. ಇಫ್ ದೇರ್ ಇಸ್ ನೋ ಬಯೋಮಾಸ್, ದೇರ್ ಇಸ್ ನೋ ಆಕ್ಟಿವಿಟಿ ಆ್ಯಂಡ್ ದೇರ್ ಇಸ್ ನೋ temperature maintenance, automatically it starts coming down. It comes to natural room temperature by 3 months. ಅವಾಗ ಆಮೇಲೆ ಅದರಿಂದ 0.001% ಏನು ಇಫೆಕ್ಟ್ ಆಗ್ಬೋದು. ನೀವು 100% ಇಫೆಕ್ಟ್ ಮಾಡೋಕ್ಕಾಗಿದೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಯು ಕ್ಯಾನ್ ಗೋ ಫಾರ್ 0.001%. ತನ್ನಷ್ಟು ಹೋಗ್ತದೆ, ನಾವು ಏನು ಮಾಡೋಂಗಿಲ್ಲ. ಸ್ಪ್ರೇ ಇಟ್, ಫರ್ಗೆಟ್ ಇಟ್. ಗಿರೋ ಹೊಡಕ್ಕೆ ಹಿಂದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಪೆಟ್ರೋಲ್ ಹಾಕ್ತಿದ್ರು, ಫಿಲ್ ಇಟ್, ಫರ್ಗೆಟ್ ಇಟ್. ಒಂದು ತಿಂಗಳ ತನಕ ಗಾಡಿ ಓಡೋತಿತ್ತು. ಯಾಕಂದ್ರೆ ಅವಾಗ 20 ಕಿಲೋಮೀಟ್ರ್ ಓಡೋ ಗಾಡಿಗಳಿದ್ದು, ಇವರು 60 ಕಿಲೋಮೀಟ್ರ್ ತಂದರು. 10 ಲೀಟ್ರ್ ಹಾಕಿದ್ರೆ 60 ಕಿಲೋಮೀಟ್ರ್ ಓಡ್ತಿತ್ತು. ದಿವ್ಸಕ್ಕೆ 20 ಕಿಲೋಮೀಟ್ರ್ ಮಾಡಿದ್ರು ಅವ್ರಿಗೆ ಒಂದು ತಿಂಗಳಿಗೆ ಒಂದು ಸಲ ಟ್ಯಾಂಕ್ ಫುಲ್ ಮಾಡಿದ್ರೆ ಹಾಕಿದ್ರು. ಓಕೆ, ಫಿಲ್ ಇಟ್, ಫರ್ಗೆಟ್ ಇಟ್ ಅಂತ. ಹಂಗೆ ಇದು ಸ್ಪ್ರೇ ಇಟ್, ಫರ್ಗೆಟ್ ಇಟ್ ತೋರಿಸ್ತದೆ. ಬ್ಯಾಕ್ಟೀರಿಯಾ ಅವ್ರ ಹೆಸರು ಎಲ್ಲ ತೋರಿಸ್ತದೆ. ಯು ಕ್ಯಾನ್ ನೋಟ್ ಇಟ್. ಎನಿವೇರ್ ಇಟ್ ಈಸ್ ಅಪ್ಲೈಡ್ ಇನ್ ಕೇದಾರ್ನಾಥ್ ಆಲ್ಸೋ. ಕೇದಾರ್ನಾಥ್ನೊಳಗೆ ನಮ್ಮದೊಂದು ಟೀಮ್ ಅದ ದೆಹಲಿ ಒಳಗೆ. ಅವ್ರು ವರ್ಷಕ್ಕೆ ಒಂದು ಸಲ ಮಾಡ್ತಾರೆ. ಅಲ್ಲೇ ಎಲ್ಲ ಇಟ್ಬಿಟ್ರೆ ಅವರು ಒಂದು ಸಲ ತೊಗೊಂಡೋಗಿ ಇದು ಟೆಂಪ್ರರಿ ಶೌಚಾಲಯಗಳು, ಅಲ್ಲಿ -ಡಿಗ್ರಿ ಟೆಂಪ್ರೇಚರ್ ಇರ್ತದೆ. ಅಲ್ಲಿ ಟೆಂಪ್ರರಿ ಶೌಚಾಲಯ ಕಟ್ಟಿ ಆ ಶೌಚಾಲಯದೊಳಗೆ ಇದು ಬ್ಯಾಕ್ಟೀರಿಯಾ ಟ್ರೀಟ್ಮೆಂಟ್ ಮಾಡ್ತಾರೆ ಅಷ್ಟೇ. ಈಗ ಸರ್ ರೈಲ್ವೇದೊಳಗೆ ಈಗ ಇದು ಬಯೋ ಟಾಯ್ಲೆಟ್ ಅಂತ ಬರ್ತಾ ಇದ್ದಾವೆ ರೈಲ್ವೇದೊಳಗೆ ಬಂದಿದಾರಲ್ಲ, ಇದೇ ಕನ್ಸೆಪ್ಟ್. ನಮ್ಮದೇ ಬಟ್ ಸರ್ ನೀವು ಗುಲ್ಬರ್ಗಾದಲ್ಲಿ ಅಷ್ಟೇ ಟ್ರೈ ಮಾಡಿದ್ರೆ ಸರ್, ಬೇರೆ ಡಿಸ್ಟ್ರಿಕ್ಟ್ನಲ್ಲಿ
ಅಲ್ಲ ಯಾದಗಿರಿ ಒಳಗೆ ಮಾಡಿದ್ವಿ, ಬಾಗಲಕೋಟೆ ಒಳಗೆ ಮಾಡಿದ್ವಿ. ಬೇರೆ ನೆಟ್ವರ್ಕ್ ಫಾಲೋಸ್ ಅಂತ ಬರ್ತೈತಲ್ಲ ಒಂದು, ಬೇರೆ ಮನೋಜ್ ಜೈನ್ ವಾಸ್ ಗೋಯಿಂಗ್, ಹಿ ವಾಸ್ ಇನ್ವೈಟಿಂಗ್ ಅಸ್ ಆ್ಯಂಡ್ ವಿ ಆರ್ ಡೂಯಿಂಗ್ ದಟ್ ಜಾಬ್. ಬಾಗಲಕೋಟೆ ಡಿ ಸಿ ಆಗಿದ್ದರು, ಅಲ್ಲಿ ಕರೆಸಿದ್ವಿ. ಅಲ್ಲಿಂದ ಯಾದಗಿರಿ ಡಿ ಸಿ ಆದರು, ಅಲ್ಲಿ ಕರೆಸಿದ್ವಿ. ಆಮೇಲೆ ಅಲ್ಲಿ ಕೂಡ ನಾನು ಆನ್ ಬಿಹಾಫ್ ಆಫ್ ಡೆಪ್ಯೂಟಿ ಕಮಿಷನರ್ ಐ ಯೂಸ್ ಟು ಟೇಕ್ ದ ವೀಕ್ಲಿ ಮೀಟಿಂಗ್ಸ್ ಆಫ್ ದ ಪೀಪಲ್ ಹೂ ಆರ್ ಇನ್ವಾಲ್ಡ್ ಇನ್ ವೇಸ್ಟ್ ಮ್ಯಾನೇಜ್ಮೆಂಟ್. ಹಾಗೆ ಆಮೇಲೆ ಅವರು ಎಮ್ ಡಿ ಆಗಿ ಬಂದಿರಲಿ ಹುಬ್ಳಿಗೆ, ಅಲ್ಲಿ ಕೂಡ ಅಂದರೆ ಇಟ್ ವಾಸ್ ಗೋಯಿಂಗ್ ವಾಟ್ ಈಸ್ ಮೈ ಕ್ಯಾಲಿಬರ್ ಆ್ಯಂಡ್ ಕೆಪಾಸಿಟಿ. ಯಾಕಂದ್ರೆ ನಾವು ಒಂದೇ ಲೈನ್ ಒಳಗಿಲ್ಲ. ಐ ಆಮ್ ಇನ್ ಟು ಸೆವರಲ್ ಫೀಲ್ಡ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ನೇಚರ್. ನಿಸರ್ಗವನ್ನು ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲೆಲ್ಲಿ ಅವಕಾಶ ಬಂದಿದೆ. ವಾಟರ್ ಹಾರ್ವೆಸ್ಟಿಂಗ್ ಅಂತ ಬಂದಿಲ್ಲ ಫಸ್ಟಿಗೆ. ಫಾರ್ಮ್ ಲ್ಯಾಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಇನ್ನೋವೇಟಿವ್ ಟೆಕ್ನಾಲಜೀಸ್ ಇನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ನಲ್ಲಿ ತೊಗೊಂಡು ಬಂದು ಅದರೊಳಗೆ ನಾವು ಬಂದ್ವಿ. ಆಮೇಲೆ ಬೇರೆಯವರು ಬಂದರು. ಬೇರೆಯವ್ರು ಬಂದ ಕೂಡಲೇ ನಮಗೆ ನಮ್ಮದೇನು ಪ್ರಿನ್ಸಿಪಲು ಟ್ರಿಪಲ್ ಎ ಪ್ರಿನ್ಸಿಪಲ್ ನಮಗೆ. ವಾಟ್ ಇಸ್ ಟ್ರಿಪಲ್ ಎ? ಸರ್ ಟ್ರಿಪಲ್ ಎ ನಾನೇ ಫ್ರೇಮ್ ಮಾಡಿದ್ದು, ಬೇರೆ ಎಲ್ಲೂ ಕಾಪಿ ಮಾಡಿದ್ದಲ್ಲ. ಐ ಆಮ್ ಜಸ್ಟ್ ಫ್ರೇಮ್ಡ್ ಇಟ್. ಟ್ರಿಪಲ್ ಎ ಅಂದರೆ ಆಲ್ವೇಸ್ ಅಹೆಡ್ ಆಫ್ ಆಲ್. ಎಲ್ರಿಗಿಂತಲೂ ಎಲ್ಲರಲ್ಲೂ ಯಾವಾಗಲೂ ಮುಂಚಿತವಾಗಿರ್ಬೇಕಂತ. ದಿಸ್ ಇಸ್ ಅವರ್ ಸ್ಟ್ರಾಟಜಿ. ಹಾಗಾಗಿ ವಿ ಎಂಟರ್ ಇನ್ ಟು ದ ಫೀಲ್ಡ್ ವಿತ್ ಫುಲ್ ಥರೋ, ಅದೇನು ಚರ್ವಣ ಅಂತಾರೆ, ಅದನ್ನೆಲ್ಲ ಮಾಡಿಕೊಂಡು ಆ ಫೀಲ್ಡಿಗೆ ಇರ್ತೀವಿ. ಹೌದು, ಮಾಡ್ತಾಯಿದ್ದೆ. ಇವನ್ ಐ ಗಿವನ್ ಇಟ್ ಟು ದ ಕೇರಳ. ಅಲ್ಲಿ ನೀವು ಇದು ಸ್ಪ್ರೇ ಮಾಡಿದ್ರೆ ಹೇಳ್ರಿ. ಈ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಆ ಡಿಸೀಸ್ ಅನ್ನೇ ಟೋಟಲಿ ಮುಕ್ತ ಅಂತ. ಡೆಫಿನೆಟ್ಲಿ ವಂಡರ್ಫುಲ್. ನೀವು ಎಲ್ಲರೂ ಒಂದು ಎಲ್ಲ ಕಡೆ ಇದೆ, ಯಾಕೆ ಇಲ್ರಿ ನೀವು ಇವರು ಕಮೆಂಟ್ ಇಲ್ಲ, ಐ ಡೋಂಟ್ ವಾಂಟ್ ಟು ಕಮೆಂಟ್. ಅದು ಬೇರೆ ಇದ್ರಾಗ ಮಾತಾಡ್ತೇನೆ ನಾನು. ಯಾಕಂದರೆ ಅಲ್ಲಿ ಇಟ್ ಹರ್ಟ್ಸ್ ಸೋ ಮೆನಿ ಪೀಪಲ್ ಇಫ್ ಐ ಎಕ್ಸ್ಪೋಸ್ ಮೈ ಸೆಲ್ಫ್. ಹೌದಾ? ಸೊ ದಿಸ್ ವಿಲ್ ಬಿ ಪಾಸಿಬಲ್ ಟೆಕ್ನಾಲಜಿ. ಪಾಸಿಬಲ್ ಅಲ್ಲ, ಇಟ್ ಈಸ್ ಪ್ರೂವನ್ ಟೆಕ್ನಾಲಜಿ. ಆಮೇಲೆ ಬೇರೆ ದೇಶ ಬೇರೆ ದೇಶದೊಳಗೆ ಇದನ್ನು ಎಸ್ಪೆಷಲಿ ಮೆಕ್ಸಿಕೋದೊಳಗೆ ದಿಸ್ ಟೆಕ್ನಾಲಜಿ ಇಸ್ ಬೀಯಿಂಗ್ ಯೂಸ್ಡ್. ಈಗ ನಾವು ವೇಸ್ಟ್ ವಾಟರನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸೆಂಟ್ರಲೈಸ್ಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತೇಳಿ ಕೋಟಿ ಲಕ್ಷಗಟ್ಟಲೆ ಅದರೊಳಗೆ ಹಾಕ್ತೀವಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಯುವರ್ ಡ್ರೈನೇಜ್ ಸಿಸ್ಟಮ್, ಡ್ರೈನೇಜ್ ನೆಟ್ವರ್ಕ್ ಇಟ್ ಸೆಲ್ಫ್ ಶುಡ್ ಆ್ಯಕ್ಟ್ ಆ್ಯಸ್ ಎ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಅಲ್ಲಿ ಏನು ರಿಜ್ನೊಳಗೆ ಅಲ್ಲಿ ಸ್ಪ್ರೇ ಮಾಡಿದ್ವಿ ಅಂದರೆ ಡೈಲಿ ಮಾರ್ನಿಂಗ್ ಅವರ್ಸ್ನಾಗ 6 to 10 ಹಾಕಿದ್ರೆ ಸಾಕು. ಎಲ್ಲ ಅಷ್ಟೊತ್ತಿಗೆ ಏನು ಬರ್ತದೆ ಅಲ್ಲಿ ಬೈ ಆಫ್ಟರ್ನೂನ್ ಅದೆಲ್ಲ ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ಟ್ರೀಟ್ಮೆಂಟ್ ಹಾಕೋತ ಹೋಗ್ತದೆ. ಪ್ಲಸ್ ಎಲ್ಲಿ ಸಂಗ್ರಹ ಆಗ್ತದೆ ಅಲ್ಲಿ ಕೂಡ ಟ್ರೀಟ್ಮೆಂಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಮೈಸೂರಿನೊಳಗೆ 2008 ನಾವು ಮಾಡಿದ್ವಿ. 2008 ಅಲ್ಲಿ ಈ ನಿಮ್ಮ ಚಾಮುಂಡಿ ಹಿಲ್ಸ್ ರೀ, ಅದ್ರ ಕೆಳಗೆ ಇದು ಅದರ ಹೆಸರು ಬರೋ ನಗರ, ಅಲ್ಲಿ 4 ಲಗೂನ್ ಅದ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮಾಡೋದು. 4 ಲಗೂನ್ ಅಂದರೆ ಒಂದು ಲಗೂನು 15 ಎಕರೆ ಇದೆ. 15 ನಾಲ್ಕಲೆ 60 ಎಕರೆ. ಆ 60 ಎಕರೆ ಒಳಗೆ ಮೈಸೂರೊಳಗೆ ಅದು 50 ವರ್ಷದ ಕಟ್ಟಿದ್ದ ನೆಟ್ವರ್ಕು. ಬಟ್ ಇವತ್ತು ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದರಿಂದ ಅದೆಲ್ಲ ತುಂಬಿದ್ರು. 13 ಫೂಟ್ ಮಲ ಸಂಗ್ರಹ ಆಯಿತು. ಎಲ್ಲಿ? ಇದು ಮೈಸೂರಿನಲ್ಲಿ. ಆ ಸಂಗ್ರಹವಾಗಿರ್ತಕ್ಕಂಥ ಮಲದಿಂದ ಆ ಜಯಪ್ರಕಾಶ್ ನಗರ ಇರ್ತಾರೆ. ಆ ಜಯಪ್ರಕಾಶ್ ನಗರದೊಳಗೆ ಜನ ವಾಸ ಮಾಡೋದು ದುಸ್ತರ ಆಯಿತು. ಆವಾಗ ಮುನ್ಸಿಪಾಲ್ಟಿ ನಮ್ಮದೊಂದು ಬ್ರ್ಯಾಂಚ್ ಇತ್ತು ಅಲ್ಲಿ, ನಮ್ಮ ಹೆಡ್ ಆಫೀಸರ್ ಕೊಡರಟ್ಟಿಲ್ಲ, ಅಲ್ಲಿ ಮಾಡ್ತಾಯಿದ್ವಿ. ಅಲ್ಲಿಂದ ಅವರಿಗೆ ಆರ್ಡರ್ ಕೊಟ್ಟರು, ಏನು ಇದಕ್ಕೆ ಎಂಟ್ರ್ ಆಗ್ತದೆ ಡ್ರೈನೇಜ್ ಸಿಸ್ಟಮ್ದು ಕೆರೆಗಳಿದ್ದು 4 ಕೆರೆ, ಅದ್ರ ಎಂಟ್ರಿ ಆಗುವಲ್ಲೇ ಅಲ್ಲೊಂದು ಗ್ರಿಲ್ ಹಾಕಿರ್ತಾರೆ. ಅಂದರೆ ಟು ರಿಸ್ಟ್ರಿಕ್ಟ್ ಆಲ್ ಪ್ಲಾಸ್ಟಿಕ್ ಬಾಟಲ್ಸ್ ಅಂಥವೆಲ್ಲ ಕ್ಲೀನ್ ಆಗ್ತದೆ. ಓನ್ಲಿ ವಾಟರ್ ಅಲ್ಲಿ ಎಂಟ್ರಿ ಆದ ತಕ್ಷಣ ನಾವು ಬ್ಯಾಕ್ಟೀರಿಯಾಗಳನ್ನ ಈಶ್ವರಲಿಂಗ ಮುಂದೆ ಶಿವಲಿಂಗ ಹಾಕ್ತಾರೆ, ನೀರು ಬರ್ತದೆ. ಹಂಗೆ ಸ್ವಲ್ಪ ದೊಡ್ಡ ಪ್ರಮಾಣದಾಗ 1 ಇಂಚ್ ಪೈಪ್ನಿಂದ ಅದನ್ನು ಡೇ ಆ್ಯಂಡ್ ನೈಟು ಅದರೊಳಗೆ ಎಂಟ್ರ್ ಮಾಡ್ತಿದ್ವಿ. ಆಮೇಲೆ ಅದು ಅಲ್ಲೇನು ಬ್ಯಾಫಲ್ಸ್ ತಿರುಗುತ್ತಿದ್ದು, ಆ ಬ್ಯಾಫಲ್ಸ್ ತಿರುಗಿದ್ರು ಆಕ್ಸಿಡೇಷನ್ ಆಫ್ ದ ಪಾಂಡ್ಸ್. ಆ ಆಕ್ಸಿಡೇಷನಿಂದ ಪ್ಯೂರಿಫಿಕೇಷನ್ ಆಗ್ತದೆ ಅಂತ ಇತ್ತು, ಮೊದಲಿತ್ತು. ಆವಾಗ ಕೆಮಿಕಲ್ಸ್ ಇರಲಿಲ್ಲ, ಟಾಯ್ಲೆಟರೀಸ್ ಇರಲಿಲ್ಲ, ಹಾರ್ಪಿಕ್ ಇರಲಿಲ್ಲ, ಅವು ಏನೂ ಇರ್ತಿಲ್ಲ. ಇಟ್ ವಾಸ್ ವೆರಿ ಸಿಂಪಲ್ ವೇಸ್ಟ್ ಇರ್ತಿತ್ತು, ಅದೆಲ್ಲ ಟ್ರೀಟ್ಮೆಂಟ್ ಹಾಕಿತ್ತು. ಬಟ್ ನೌ ಡೇಸ್ ಬಿಕಾಸ್ ಕೆಮಿಕಲ್ಸ್ ದ ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅದು ಬಂದು
ಅದೇನು ಬ್ಯಾಫಲ್ಸ್ ತಿರುಗಿದ್ರು 90 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅವರು ಬಿಲ್ ಕೊಡ್ತಿದ್ರು, KB ಬಿಲ್ಲು ತಿರುಗಿಸೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ವಾಟ್ ಹ್ಯಾಪನ್, ಅದೇನು ಬ್ಯಾಪರ್ಗಳಿದ್ದು ಕಟ್ಟಿಗೆವು ಅದು ಏನು ತಿರುಗ್ತಿತ್ತು ಆ ಏರಿಯಾ ಮಾತ್ರ ತಿರುಗ್ತಿತ್ತು, ಬಾಕಿ ಎಲ್ಲ 13 ಫೂಟ್ ಮಲ ಸಂಗ್ರಹ ಆಯಿತು. ದೆನ್ ವಿ ಸ್ಟಾರ್ಟೆಡ್ ದಿಸ್ ಫ್ಲೋಯಿಂಗ್ ದಿಸ್ ವಾಟರ್. ಇಟ್ ಪಾಸಿಬಲ್ ಐ ಶೋ ದ್ಯಾಟ್ ಸ್ಲೈಡ್ ಆಲ್ಸೋ. ಅದಾದ ನಂತರ ಮುಂದೆ ಏನು ಮಾಡಿದ್ವಿ, 13 ಫೂಟ್ ಇದ್ದದ್ದು ಅಳತೆ ಮಾಡಿದ್ರು, ಈ ಬೆಂಬು ಹಾಕಿ ಅದನ್ನು ಹಾಕಿದರೆ 13 ಫೂಟ್ ಇತ್ತು ಅದು. ಆಮೇಲೆ ಮುಂದೆ ಕಡಿಮೆ ಆಗಿ ಆಫ್ಟರ್ 4 ಮಂತ್ಸ್ ಅದೇನಾದರೂ ಇಟ್ ಕೇಮ್ ಡೌನ್ ಟು 1.5 ಫೀಟ್. ಅದು ಆಗಲಿಲ್ಲ ಮುಂದೆ, ಅದು 1.5 ಫೀಟ್ ಬಾಕಿ ಎಲ್ಲ ಆಯಿತು. ಇನ್ನು 1.5 ಯಾಕೆ ಆಗಲಿಲ್ಲ ಅಂದರೆ ಇಟ್ ವಾಸ್ ಸಿಲ್ಟ್ ಮೇಲೆ ಆಗಿಲ್ಲ. ಈ ಬಯೋಡಿಗ್ರೇಡಬಲ್ ಮ್ಯಾಟ್ರು ಮತ್ತು ಫೀಕಲ್ ಮ್ಯಾಟ್ರು ಇಟ್ ಈಸ್ ಡೈಜೆಸ್ಟೆಡ್ ಬೈ ದೀಸ್ ಬ್ಯಾಕ್ಟೀರಿಯಾ. ಹಾಗಾಗಿ ವಿ ಕ್ಯಾನ್ ಸೇಫ್ಲಿ ಯೂಸ್ ಇಟ್. ಆಮೇಲೆ ನೀವು ಎಲ್ಲೆಲ್ಲಿ ಹೊಲಸಿರ್ತದೆ, ಗಟರ್ ಇರ್ತದೆ, ಡ್ರೈನೇಜ್ ಇರ್ತದೆ, ಅಥವಾ ನೀರು ಸಂಗ್ರಹ ಇರ್ತದೆ, ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ತಾರೆ ಹಳ್ಳಿ ಒಳಗೆ. ಅದಕ್ಕೆ ನಾವು ಗ್ರೀನ್ ಗೋಲ್ಡ್ ಮ್ಯಾಪಿಂಗ್ ಅಂತ ಹೇಳಿ ಮಾಡ್ತೀವಿ. ಸ್ಪೆಷಲ್ ಟೆಕ್ನಿಕ್ ಟು ಟ್ರೈನ್ ದ ಪೀಪಲ್ ದೋಸ್ ಆರ್ ವರ್ಕಿಂಗ್ ಇನ್ ಸ್ವಚ್ಛ ಭಾರತ ಮಿಷನ್. ಇದು ಯಾರೋ ಒಬ್ಬರು ಹೇಳಿದ್ರು ಮೇಡಮ್, ಸ್ವಚ್ಛ ಭಾರತ ಮಿಷನ್ ಹೇಳಿದ್ರೆ ವಾಟರ್ ಮ್ಯಾನೇಜ್ಮೆಂಟ್ ನೀವಲ್ಲ? ಹಾಂ, ನಿಮಗೆ ಗೊತ್ತಿದೆ ವಾಟರ್ ಟ್ರೀಟ್ಮೆಂಟು. ನೀವು ಅದೇನು ಡ್ರೈನೇಜ್ ಮಾಡಿರ್ತೀರಿ ಈಗ, ಓನ್ಲಿ ಟು ರಿಸ್ಟ್ರಿಕ್ಟ್ ದ ಫ್ಲೋ ಆಫ್ ಡ್ರೈನೇಜ್ ಇನ್ ಟು ದ ನಿಯರ್ ಬೈ ವಾಟರ್ ಬಾಡಿ. ಅದೇ ಕೆಲಸ ಮಾಡ್ತಿರಲಿಲ್ಲ ನೀವು. ಹೊರಗಡೆ ಹೋಗಬಾರ್ದು, ಅಲ್ಲಿ ಕಟ್ ಮಾಡಿ ಅಲ್ಲಿ ನೀವು ಸಂಗ್ರಹ ಮಾಡ್ತೀವಿ. ಓಕೆ, ಬಟ್ ಡ್ಯೂರಿಂಗ್ ಸಮ್ಮರ್ ಇಟ್ ವರ್ಕ್ಸ್, ಬಟ್ ಡ್ಯೂರಿಂಗ್ ಮಾನ್ಸೂನ್ ಮತ್ತೆ ಹೋಗ್ತದೆ. ಅದಕ್ಕಾಗಿ ಅಲ್ಲಿ ಏನು ಆ ಹಳ್ಳಿಯೊಳಗೆ ಹೈಯೆಸ್ಟ್ ಪಾಯಿಂಟ್ ಒಂದು 2-3 ಇರ್ತಾವೆ. ಆ 2-3 ಪಾಯಿಂಟ್ನಲ್ಲಿ ನೀವು ಈ ಬ್ಯಾಕ್ಟೀರಿಯಾ ಸಿಂಪರಣೆ ಮಾಡಿದ್ರೆ ಆಟೋಮೆಟಿಕ್ಲಿ ಇಟ್ ಗೆಟ್ಸ್ ಟ್ರೀಟೆಡ್ ಆ್ಯಂಡ್ ಇಟ್ ವಿಲ್ ಬಿ ಸೇಫರ್ ಟು ಮಿಕ್ಸ್ ವಿತ್ ದ ವಾಟರ್ ಬಾಡೀಸ್ ನಿಯರ್ ದ. ಯಾಕಂದ್ರೆ ನೀವು ಏನು ಮಾಡಿದ್ರು ಹಾಗೆ ಆಗ್ತದೆ. ನೀವು ಎಷ್ಟು ಪ್ರಿಕಾಷನ್ ಮಾಡಿದ್ರು ಅಷ್ಟೇ ಕಟ್ಟಿದ್ರೆ ಅದು ತುಂಬಿದ ಮೇಲೆ ಅಗೇನ್ ಇಟ್ ವಿಲ್ ಬಿಕಮ್ ಎ ಪ್ರಾಬ್ಲಮ್. ಯಾಕಂದರೆ ಅಲ್ಲಿ ನಿಂತದ ನೀರು ಅಗೇನ್ ಇಟ್ ಸ್ಟಾರ್ಟ್ಸ್ ಡಿಕೆಟಿಂಗ್. ಅಲ್ಲಿ ಆದಾಗ ಅಲ್ಲಿ ಹೆಚ್ಚು ಮಾಸ್ಕಿಟೋ ಅವರು ಅಲ್ಲೇ ಜನರೇಟ್ ಆಗ್ತದೆ. ಅದರಿಂದ ಅನ್ಲೆಸ್ ವಿ ಡೂ ದಿಸ್ ಸರ್ಕಸ್ ಮಾಡಿದ್ರೆ ಹಾಂ ಅಲ್ಲಿ ಸಹ ಹೇಳ್ತಾರೆ. ಶುಗರ್ ಇಂಡಸ್ಟ್ರಿ ಒಳಗೆ ಕೆಲವೊಂದು ಹೈಲಿ ಅಸಿಡಿಕ್ ಇರ್ತದೆ, ಸಲ್ಫರ್ ಇರ್ತದೆ, ಅಲ್ಲಿ ಸ್ವಲ್ಪ ಇದು ನಾಟ್ ದ್ಯಾಟ್ ಇಫೆಕ್ಟಿವ್. ಯಾಕಂದರೆ ಅದಕ್ಕೂ ಬದುಕಲಿಕ್ಕೆ ಬೇಕು. ಫಸ್ಟ್ ಇಟ್ ಹ್ಯಾಸ್ ಟು ಸರ್ವೈವ್. ಅದು ಇಫೆಕ್ಟ್ ಆಗೇ ಆಗ್ತದೆ. ನಾವು ನೋಡಿರಿ, ನಾವು 2006 ನಮ್ಮಲ್ಲಿ ರೇಣುಕಾ ಶುಗರ್ ಅಂತಿದೆ. ನಾನು ನೇರವಾಗಿ ಹೆಸರು ತೊಗೊಂಡು ಮಾತಾಡ್ತೀನಿ. ಯಾಕಂದರೆ ಐ ವಾಸ್ ಅನ್ ಆ್ಯಕ್ಟಿವಿಸ್ಟ್. ನೋ ಐ ಹ್ಯಾವ್ ಬಿಕಮ್ ಎ ಸೊಲ್ಯೂಷನ್ ಪ್ರೊವೈಡರ್. ತೊಂದರೆಗಳನ್ನು ಮೊದಲು ಗುರುತಿಸ್ತಿದ್ವಿ, ಹೇಳ್ತಿದ್ವಿ, ಸರ್ಕಾರದ ಕಣ್ಣು ತೆಗೆಸ್ತಿದ್ವಿ. ಈಗ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ. ವಾಟ್ ಎವರ್ ದೇರ್ ಫಾರ್ ದಟ್ ವಿ ಹ್ಯಾವ್ ಗಾಟ್ ದ ಸೊಲ್ಯೂಷನ್. ಅಲ್ಲಿ ನಾವೇನು ಮಾಡ್ಬೋದು, ಅಲ್ಲಿ ಬಿಟ್ಬಿಟ್ರು. ಒಂದು ಮಳೆ ಆಯ್ತಂತ ಅವರು ಪ್ರತಿ ಸಲ ಮಳೆ ಬಂದಾಗ ಬಿಡ್ತಿದ್ರು. ಆ ಸಲ ಅಲ್ಲಿ ಮುನ್ನೋಳಿಯಾಗ ಮಾತ್ರ ಮಳೆ ಆಗಿದೆ. ಅಲ್ಲಿ ಮಳೆ ಆಗಿದ್ದಕ್ಕೆ ಅವರು ಎಲ್ಲ ಕಡೆ ಮಳೆ ಆಗಿರೋದು ಬಿಟ್ಬಿಟ್ರು. ಮುಂದೆ ರಾಮದುರ್ಗ, ತೊರಗಲ್ಲ ಅಲ್ಲೆಲ್ಲ ಮಳೆ ಆಗಿರಲಿಲ್ಲ, ಎಲ್ಲ ಅಲ್ಲಿ ಬಂದುಬಿಟ್ರು. ಅದು ಬಂದ ಕೂಡಲೇ ಅಲ್ಲಿ ಇರ್ತಕ್ಕಂಥ ಮೀನುಗಳು, ಜಲಚರಗಳು ಎಲ್ಲ ಸತ್ತೋದು. ಇದು ಇಟ್ ವಾಸ್ ದ ರಿಯಲ್ ಸ್ಟೋರಿ ಇನ್ 2006. ಆಮೇಲೆ ನಾನು ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಂದೆ ಒಂದು ಇದನ್ನು ಮಾಡಿದ್ವಿ, ಹೊರಗಡೆ ಧರಣಿ. ಆ ಧರಣಿ ಹೆಂಗಂದರೆ ಒಬ್ಬ ಬಟನ್ ಕರ್ಕೊಂಡು ಅದ್ರ ಇದನ್ನು ಮಾಡಿದ್ವಿ, ದಿನಕರ್ಮ ಮಾಡಿದ್ದೀವಿ. ದಿನಕರ್ಮ ಮಾಡೋ ಮುಂದೆ ಯಾಕಂತಂದ್ರೆ ಇದಕ್ಕೆ ಕೊಂದವರು ಇವ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು, ಅದಕ್ಕೆ ಅವ್ರ ಮುಖ ನೋಡಿ ಹೋದು ಅಂತಂದ್ರೆ ಅವ್ಕೆ ಸ್ವರ್ಗ ಸಿಗ್ತದೆ ಅಂಥೇಳಿ ಅಲ್ಲಿ ಮಾತಾಡಿದೆ. ದಿಸ್ ವಾಸ್ ಅವರ್ ವಿ ಹ್ಯಾವ್ ಗಾಟ್ ಸೆವರಲ್ ವೇರಿಯಂಟ್ ಸ್ಟ್ರಾಟಜೀಸ್ ವಿಚ್ ಹ್ಯಾಸ್ ಟು ಬಿ ಅಪೀಲ್ ಟು ದ ಪಬ್ಲಿಕ್ ಆ್ಯಂಡ್ ಟು ದ ಗವರ್ಮೆಂಟ್. ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ಸ್ಟಿಲ್ ವಿ ಆರ್ ವೆರಿ ಪುವರ್ ಇನ್ ಇಂಪ್ಲಿಮೆಂಟಿಂಗ್. ಆವಾಗ ಬಂದು ಅವರೆಲ್ಲ ಮತ್ತೆ ಏನೇನು ಮಾಡಿದ್ರು ಅಲ್ಲಿ ಸರಿಪಡಿಸಿದ್ರು. ಇಟ್ ವಾಸ್ ಗುಡ್. ಬಟ್ ಈಚ್ ಆ್ಯಂಡ್ ಎವ್ರಿ ಟೈಮ್ ವಿ ಶುಡ್ ನಾಟ್ ಗೋ ಆನ್ ಫೈಟಿಂಗ್. ಇಟ್ ಶುಡ್ ಬಿಕಮ್ ದ ಎವ್ರಿ ಡೇ ರೂಟೀನ್ ಆಫ್ ದ ಪರ್ಸನ್ಸ್ ಆರ್ ದ ಕಮ್ಯುನಿಟಿ. ಅವಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಈ ಥರ ಅವು ಶುಗರ್ ಫ್ಯಾಕ್ಟ್ರಿ ಕೆಲವೊಂದು ಇರೋದಲ್ಲ, ಅವು ಸಿ ದ ಸಿಸ್ಟಮ್ ಈಸ್ ವರ್ಕಿಂಗ್. ವಿ ಕೆನಾಟ್ ಗೋ ಅಗೇನ್ಸ್ಟ್ ದ ಸಿಸ್ಟಮ್. ವಿ ಕ್ಯಾನ್ ಗೋ ಬಟ್ ದೇರ್ ವಿಲ್ ಬಿ ನೋ ಫ್ರೂಟ್ಸ್. ಹಂಗಾಗ್ತದೆ. ಬಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಅವ್ರು ಹೇಳ್ತಾರೆ, ಈಗ ನೋಡಿರಿ, ಇದು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಡೊಲೆರಾ ಸರ್ ಅಂತಂದ್ರೆ ಯು ಮೈಟ್ ನ್ಯೂ ವರ್ಡ್ ಯು ಆರ್ ಹರ್ಡಿಂಗ್, ಯು ಆರ್ ಹಿಯರಿಂಗ್. ಡೊಲೆರಾ ಸರ್ ಅಂದರೆ SIR,
ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅಂತ ಹೇಳಿ ಗುಜರಾತ್ ಒಳಗೆ ಮಾಡಿದ್ದಾರೆ. ಅಲ್ಲಿ ದ ಎಂಟೈರ್ ಪೊಲ್ಯೂಷನ್ ಟ್ರೀಟ್ಮೆಂಟ್ ಈಸ್ ಮ್ಯಾನೇಜ್ಡ್ ಬೈ ದ ಗೌರ್ಮೆಂಟ್. ಇಡೀ 950 ಸ್ಕ್ವೇರ್ ಕಿಲೋಮೀಟರ್ನೊಳಗೆ ಅದು ಬರ್ತಾಯಿದೆ ಸಿಟಿ, ಇಂಟರ್ನ್ಯಾಷನಲ್ ಸಿಟಿ. ಅಲ್ಲೇ ನಾಳೆ ಅಲ್ಲಿ ಡಾಲರ್ನಾಗ ನಾವು ಮಾತಾಡಬೇಕು. ಅಲ್ಲಿ ಅವರು ದೇ ಕಲೆಕ್ಟ್ ಸೆಂಟ್ರಲೈಸ್ಡ್ ವೇಸ್ಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡ್ತಾರೆ. ನೀವು ಪ್ಲ್ಯಾಂಟ್ನಾಗ ಏನು ಮಾಡಿಲ್ಲ, ನೀವು ಪ್ಲಗ್ ಆ್ಯಂಡ್ ಪ್ಲೇ, ನೀವು ಆ ಪರ್ಮಿಷನ್ ಈ ಪರ್ಮಿಷನ್ ಏನಿಲ್ಲ. ಒನ್ಸ್ ಯು ಸ್ಟಾರ್ಟ್ ದ ಇಂಡಸ್ಟ್ರಿ, ವಾಟ್ ಎವರ್ ವೇಸ್ಟ್ ಕಮ್ಸ್ ಫ್ರಮ್ ಯುವರ್ ಎಂಡ್, ಇಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಪೈಪ್. ಆ ಪೈಪ್ ಎಂಥವು ಮಾಡಿದಾರೆ ಅಂದ್ರೆ ಇಟ್ ಶುಡ್ ಸರ್ವೈವ್ ಫಾರ್ 1000 ಇಯರ್ಸ್. ಆ ಸಿಟಿ ಒಳಗೆ ಇರ್ತಕ್ಕಂಥ ಡ್ರೈನೇಜ್ ಸಿಸ್ಟಮ್ಗಳು 1000 ವರ್ಷಗಳು ಬಾಳಬೇಕು. ಅದಕ್ಕೆ ಬ್ರಾಂಜ್ ಸಿಸ್ಟಮ್ ಮಾಡ್ಯಾರ. ಈ ಬಿಲ್ಡಿಂಗಿಂತ ಎತ್ತರವಾಗಿರ್ತಕ್ಕಂಥ ಅವು ದೊಡ್ಡ ಒಳಗೆ ನಾವು ಅಲ್ಲಿ ಒಳಗೆ ಈ ಕೆಲಸ ಮಾಡೋಕೆ ಜೀಪ್ನಾಗ ಹೋಗ್ತಾರೆ. ಇಟ್ ಇಸ್ ದೇರ್. ಅದು ಆ ಥರ ಮಾಡಿ ಎಲ್ಲನೂ, ಈಗ ಎಸಿಡಿಕ್ ವೇಸ್ಟ್ ವಾಟರ್ ಇರ್ತದೆ, ಅಲ್ಕ್ಲೈನ್ ವೇಸ್ಟ್ ವಾಟರ್ ಇರ್ತದೆ, ಎಲ್ಲನೂ ಕೂಡಿ ನಾವು ಇಲ್ಲಿ ಅಲ್ಕ್ಲೈನ್ ಹಾಕಿವಿ, ಇಲ್ಲಿ ಆ್ಯಸಿಡ್ ಹಾಕಿವಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಇಫ್ ದ ಎಂಟೈರ್ ಥಿಂಗ್ ಇಸ್ ಮಿಕ್ಸ್ಡ್ ಟುಗೆದರ್, ಅಲ್ಲಿ ನಾವು ಇನ್ನೂ ಎಡಿಷನಲ್ಗಳು ಮಾಡೋದನ್ನು ತಪ್ಪದು. ದಿಸ್ ಇಸ್ ದ ಥಿಂಗ್ ದೇ ಆರ್ ನಾಟ್ ದ ಕನ್ಸೆಪ್ಟ್. ಇದೆಲ್ಲ ಹೊಸದು ಬಂದಾಗ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಏನು ಸ್ಟ್ಯಾಂಡರ್ಡ್ಸ್ ಇದಾವೆ, ದ್ಯಾಟ್ ಸ್ಟ್ಯಾಂಡರ್ಡ್ಸ್ ಹ್ಯಾಸ್ ಟು ಬಿ, ಇಟ್ ಈಸ್ ಅಡಾಪ್ಟೆಡ್ ಬೈ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಬಟ್ ಇಂಪ್ಲಿಮೆಂಟೇಷನ್ ಈಸ್ ಆಲ್ಮೋಸ್ಟ್ ವೆರಿ ನೆಗ್ಲಿಜಿಬಲ್. ಐ ಕೆನಾಟ್ ಸೇ ಜೀರೋ, ಇಟ್ ಈಸ್ ನೆಗ್ಲಿಜಿಬಲ್. ಆ ಥರ ಇರುತ್ತೆ. ಏನೇ ಅನ್ನ ಮುಂದಿನ ತೋರಿಸಲ ನೆಕ್ಸ್ಟ್ ಅಲ್ಲಿ ಸ್ಪ್ರೇ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಹಾಂ, ಇದನ್ನು ಇಷ್ಟು ಇದ್ರೊಳಗೆ ನಾವು ಪ್ರಿಪೇರ್ ಮಾಡ್ತಿದ್ವಿ. 1000 ಲೀಟ್ರು ಬ್ಯಾರಲ್, 10 ಬ್ಯಾರಲ್ ಇದ್ದು ಒಂದು ದಿವಸಕ್ಕೆ ಆಲ್ಮೋಸ್ಟ್ 1 ರಿಂದ 2,000 ಲೀಟ್ರ್ ಯೂಸ್ ಮಾಡ್ತೀವಿ ಅಲ್ಲಿ ಸ್ಪ್ರೇ ಮಾಡಿ. ಯಾಕಂದರೆ ಇದು ಒಂದು ಮದರ್ ಕಲ್ಚರ್ ಅಂತ ನಾವು ತರ್ತಿದ್ವಿ. ಮದರ್ ಕಲ್ಚರ್ ವಿಲ್ ಬಿ ಪ್ರೊಪಗೇಟೆಡ್ ಇಂಟು ಅಪ್ಲಿಕೇಶನ್, ಸಾರಿ ಆಕ್ಟಿವೇಟೆಡ್ ಕಲ್ಚರು. ಅದನ್ನು ನಾವು ಅಪ್ಲಿಕೇಶನ್ ಕಲ್ಚರ್ ಅಂತ ಮಾಡ್ತಿದ್ವಿ. 1 ಲೀಟರ್ನಿಂದ 1 ಲೀಟರ್ ನಾವು ಮದರ್ ಕಲ್ಚರ್ ತಂದ್ರೆ 1000 ಲೀಟರು ಅಪ್ಲಿಕೇಶನ್ ತಯಾರಾಗ್ತದೆ. ಇಟ್ ವಿಲ್ ಬಿ ವೆರಿ ಚೀಪೆಸ್ಟ್ ಇನ್ ದ ವರ್ಲ್ಡ್. ಅದನ್ನು ಮಾಡ್ತಿದ್ವಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಟ್ಯಾಂಕರ್ ತುಂಬ್ತಿದ್ವಿ. ಮತ್ತೆ ನೆಕ್ಸ್ಟ್ ಬಕೆಟ್ ಅಲ್ಲಿ ಟೆಸ್ಟ್ ಮಾಡ್ತಿದ್ವಿ. pH, if the proper pH is there, it definitely works. ಆಗಿಲ್ಲ ಅಶ್ವೇ ಆಗಿಲ್ಲ ಅಥವಾ ನನ್ನ ಮಾತಿನಿಂದ ಹೊರಟಿದ್ದೆ. ಸಾಲಿಡ್ ವೇಸ್ಟ್ ಇದ್ರೂ ಹೊರಟಿದ್ದೆ ಅದು pH ಚೆಕ್ ಮಾಡ್ತೀರಿ. ಅದು 4 pH ಇದು 4 pH ಅಂತ ಕರೆಕ್ಟಾಗಿ ಇದು ಬಂದಿದೆ ಅಂತ. ಏನು ಮಲ್ಟಿಪ್ಲಿಕೇಶನ್ ಇಸ್ 100%. ಅಂದರೆ ಫಸ್ಟ್ 20 ಮಿನಿಟ್ಸ್ನಾಗ ಒಂದು ಬ್ಯಾಕ್ಟೀರಿಯಾ ಹೋಗಿ 2 ಬ್ಯಾಕ್ಟೀರಿಯಾ, 2 ಇದ್ದು 4, 4 2, 16, 32, 64, 128, 256 ಹೀಗಾಗಿ ಮಲ್ಟಿಪ್ಲೈ ಹಾಕೋತ ಹೋಗ್ತದೆ. ಆ 8th day 100% ಆಫ್ ಬ್ಯಾಕ್ಟೀರಿಯಾ ವಿಲ್ ಬಿ ಮಲ್ಟಿಪ್ಲೈಡ್. ಫರ್ದರ್ ಇಟ್ ಕೆನಾಟ್ ಬಿ ಗ್ರೋನ್. ಅದನ್ನು ಅವಾಗ ನಾವು ಯೂಸ್ ಮಾಡ್ತೀವಿ. ಆಮೇಲೆ ದ ಸೆಲ್ಫ್ ಲೈಫ್ ಆಫ್ ದಿಸ್ ಬ್ಯಾಕ್ಟೀರಿಯಾ, ಆಕ್ಟಿವೇಟೆಡ್ ಬ್ಯಾಕ್ಟೀರಿಯಾ ಈಸ್ ಓನ್ಲಿ 30 days. Before 30 days we have to use it. ನಾವು ಮದರ್ ಕಲ್ಚರ್ ಕೊಡ್ತೀವಿ, ಅದು ಇಟ್ ಹ್ಯಾಸ್ ನಾಟ್ 6 months to 1 year ಸೆಲ್ಫ್ ಲೈಫ್. ಅದರ ಆ ಟೈಪ್ ಮಾಡಿ. ನೆಕ್ಸ್ಟ್ pH ನೆಕ್ಸ್ಟ್ ಅದರೊಳಗೆ 10% ಮಾತ್ರ ಹಾಕ್ತೀವಿ. 10 to 15%. 3000 ಲೀಟ್ರ್ ಅಂತಂದ್ರೆ ಒಂದು 300-400 ಲೀಟ್ರ್ ಹಾಕ್ತೀವಿ. 4000 ಅಂತಂದ್ರೆ ಒಂದು 400-500 ಲೀಟ್ರ್ ಹಾಕ್ತೀವಿ. ನೆಕ್ಸ್ಟ್ ಈ ಥರ ಸ್ಪ್ರೇಯಿಂಗ್ ಅರೇಂಜ್ಮೆಂಟ್ ಕೂಡ ನಾವು ಮಾಡಿದ್ವಿ. ದಿಸ್ ವಾಸ್ ಅ ಸ್ಪ್ರೇಯಿಂಗ್ ಅರೇಂಜ್ಮೆಂಟ್. ಅದು ಅವಾಗ ಈಗಿಲ್ಲ, ಇವೆಲ್ಲ ಕಾಣಲ್ಲ ನಿಮಗೆ. ಇಟ್ ಇಸ್ ಅ ಸ್ಲೈಡ್ ಪ್ರಿಪೇರ್ಡ್ ಇನ್ 2009 and 10. ಸುಮಾರು ಒಂದು ಮತ್ತೆ ಈಗ ಹೋಗಿ ಹುಡುಕ್ಯಾಡ್ಯಾರ ಅವನು ಗುಲ್ಬರ್ಗಕ್ಕೆ ಹೋಗಿ ಅವ್ನ ಮೆಟೀರಿಯಲ್ ಈ ಗುಲ್ಬರ್ಗ ಹುಡುಕ್ಯಾಡ್ಯಾರ. ಯಾಕಂದ್ರೆ ಅವ್ರು ಏನು ಮಾಡ್ತಿದ್ರೆ, ಅದು ಕಂಟೈನರ್ ಇರ್ತದಲ್ಲ, ಅದು ಮೋಟರ್ ಸೈಕಲ್ ಬರೋರು ಹಿಂಗೆ ಹೋಗಿದ್ದು ಬಿಡ್ತಿದ್ರು. ಹೋಗಿದ್ರೆ ಒಂದು ಸಲ ಬೀಳ್ತಿತ್ತು, 10 ಸಲ ಹೊರಗೆ ಬೀಳ್ತಿತ್ತು. ಅದು ಬಿದ್ದಿದ್ರೆ ಮತ್ತೆ ಅಲ್ಲಿ ಹೋಗಿ ಇಳಿದು ಹಾಕೋದು, ಅಲ್ಲೇ ಬಿಡ್ತಿತ್ತು. ದನ ಬರ್ತಿತ್ತು, ನಾಯಿ ಬರ್ತಿತ್ತು, ಇದು ಬರ್ತದೆ, ಕೆಟ್ಟ ಕರ ಹಿಡಿದು ಎಲ್ಲ ಹೊಲಿಸ್ಬಿಟ್ರು. ಅದಕ್ಕೆ ಅದು ತೆಗೆದು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತೀವಿ. ಡೋರ್ ಟು ಡೋರ್ ಇಟ್ ಹ್ಯಾಸ್ ಟು ಬಿ ಕಲೆಕ್ಟೆಡ್ ಇನ್ ಸೆಗ್ರಿಗೇಟೆಡ್ ಫಾರ್ಮ್. ಬಟ್ ಆ ಸೆಗ್ರಿಗೇಷನ್ ಮಾಡೋದಂದ್ರೆ ನಮ್ಮಲ್ಲಿ ಅದಿಲ್ಲ. ನೋ ರೂಲ್. ರೂಲ್ ಇಸ್ ಓವರ್ ರೂಲ್. ನೆಕ್ಸ್ಟ್ ಹಾಂ, ಇದಾಗ ರೈಲ್ವೆ ಸ್ಟೇಷನ್, ಗುಲ್ಬರ್ಗ ರೈಲ್ವೆ ಸ್ಟೇಷನ್, ಅದು ಅವ್ರಿಗೆ ಇಟ್ ಈಸ್ ಅ ಮೆಡಿಕಲ್ ಆಫೀಸರ್.
ಈಸ್ ದ ಇನ್ಚಾರ್ಜ್ ಆಫ್ ದಿಸ್ ವೇಸ್ಟ್ ಮ್ಯಾನೇಜ್ಮೆಂಟ್. ಭಾಳ ಚೆನ್ನಾಗಿ ಕೋಆಪರೇಷನ್ ಕೊಟ್ಟರು ನಮಗೆ. ಇವರು ಈಸ್ ದ ಮುನ್ಸಿಪಾಲಿಟಿ ಮೇಂಟೆನೆನ್ಸ್. ನೆಕ್ಸ್ಟ್ ಅದು ನಾನು ನಿಂತೋರಿ ನಾನು ಕಾಣ್ತೇನೆ ನೋಡ್ರಿ ಅಲ್ಲಿ ಇದೆಲ್ಲ ನೆಕ್ಸ್ಟ್ 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 ಓ that's it. ಇಷ್ಟಿಲ್ಲ ಹಾಂ ನೆಕ್ಸ್ಟ್ ಇದು ಅಲ್ಲ ನೆಕ್ಸ್ಟ್ ಈ ಥರ ಹೊಲಸಿರ್ತದೆ. ಅದರೊಳಗೆ ಸ್ಪ್ರೇ ಮಾಡಿದ್ರೆ ಸ್ಮೆಲ್ ಬರ್ತಿರಲಿಲ್ಲ, ಏನಿಲ್ಲ, ಆಟೋಮೆಟಿಕ್ಲಿ ಡ್ರೈ ಆಗಿ. ನೆಕ್ಸ್ಟ್ ಹಾಂ ಈಸ್ ವಿನೋದ್, ಡಾಕ್ಟರ್ ವಿನೋದ್ ಅಂತ ಹೇಳಿ ಅವ್ರು ಭಾಳ ಒಳ್ಳೆಯ ವರ್ಕರ್ ಅವರು. ಬಿಕಾಸ್ ಆಫ್ ಹಿಮ್ ಈ ದ ಪ್ರೋಗ್ರಾಮ್ ವಾಸ್ ಸಕ್ಸಸ್ಫುಲ್ ಥ್ರೂಔಟ್ 2 years. ನೆಕ್ಸ್ಟ್ ಅವಾಗ ನೋಡಿಲ್ಲ ಆಗಿದ್ದು ನಾನು 2009ರಲ್ಲಿ 16 ವರ್ಷದಿಂದ. ನೆಕ್ಸ್ಟ್ ಹಾಂ ಇದು ನೋಡಿ, ನಾವು ಹೇಳ್ದಲ್ಲ ಬೆಳಗ್ಗೆ ಗೋಲ್ಡನ್ ಕಲರ್ನಲ್ಲಿ ಇರ್ತದೆ. ಇದು ಬಸ್ ಸ್ಟ್ಯಾಂಡ್ ಎದುರುಗಡೆ ಅದೊಂದು ಗಟ್ರ ಅದ, ಆ ಗಟ್ರ. ನೆಕ್ಸ್ಟ್ ಹಾಂ ನೆಕ್ಸ್ಟ್ ಈಗ ಅರ್ಥ ಆತೇನ್ರಿ ನಿಮ್ಗೆ ಗೋಲ್ಡನ್ ಕಲರ್? ಆಗಲ್ಲ ಅರ್ಥ ಆಗಿತ್ತ? ನೆಕ್ಸ್ಟ್ ಹಾಂ ಅವಾಗ ಇನ್ನೂ ಇವೆಲ್ಲ ರೋಡ್ ಆಗಿತ್ತು ಈಗ ಎಲ್ಲ ಚಲೋ ಆಗಿರ್ತದೆ. ನೆಕ್ಸ್ಟ್ ಹಾಂ ಇದು ನೋಡಿ, ಇದು ನಾವು ಶೋರ್ ಗುಂಬಜ್ ಅಂತೀವಿ, ಅವರು ಅಲ್ಲಿ ಲೋಕದವರು ಚೋರ್ ಗುಂಬಜ್ ಅಂತ ಹೇಳಿ. ಅಲ್ಲಿ ಸುಮಾರು ಒಂದು 25 ಎಕರೆದೊಳಗೆ ಈ ವೇಸ್ಟ್ ಡಂಪಿಂಗ್ ಆಗ್ತಿತ್ತು. ಈ ಪಕ್ಕದ ಗಲಿ ಒಳಗೆ ಅವ್ರ ಮನೆಯಾಗ ಕೊಂಡ್ರಾಗಿಂದ ರಾತ್ರಿ ಹೊರಗೆ ಅಷ್ಟು ನೊಣ ಬಾಗೆಲ್ಲ ತೆಗೆದ್ರೆ 1000 ನೊಣ ಒಳಗೆ ಬರ್ತಿದ್ದು. ಪ್ರತಿ ದಿವಸ ಕಮಿಷನರ್ಗೆ ಇದನ್ನು ತೊಗೊಂಡು ಬರೋದು, ಬುಟ್ಟಿ ತೊಗೊಂಡೇ ಬರೋದು. ಅಲ್ಲಿ ಹೊಲಸೆಲ್ಲ ಇಷ್ಟ ಇರ್ತದೆ. ಅದಕ್ಕೆ ಅವರು ಬ್ಯಾಸತ್ತು ಇದನ್ನು ಪ್ರಯೋಗ ಮಾಡಿದ್ರು. ಇದರ ಸ್ಪೇಸ್ನಾಗ ಇಲ್ಲೇ ಸಮಯ ಟ್ರಯಲ್ ಇದು ಪೂರ್ತಿ ಇಲ್ಲಿ ಮೊದಲು ಹತ್ತಿದ್ದು. ಇದ್ರ ಮಕ್ಕಳಲ್ಲಿ ಒಂದು ಗುಂಬಾಜ್ ಅದ. ಇದು ಈಗ ಬಂದಾಗಿದೆ. ಇಲ್ಲಿ ದೊಡ್ಡ ಶಾಪಿಂಗ್, ಇದು ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಗೌರ್ಮೆಂಟ್ ಕಂಪ್ಲೀಟ್ ಅಲ್ಲಿ ನಾವು ಸ್ಪ್ರೇ ಮಾಡಿ ಕಾಂಪೋಸ್ಟ್ ಮಾಡಿದ್ರೆ ಅದನ್ನು ರೈತರು ತುಂಬ್ಕೊಂಡು ಹೋಗಂತ ಹೇಳ್ಬಿಟ್ಟಿವಿ. ಆಮೇಲೆ ಮುಂದೆ ಅಲ್ಲಿ ಸುಲ್ತಾನ್ಪುರ ಅಂತ ಒಂದು ಹೇಳಿದ್ರೆ ಅಂಡರ್ ಪೊಲೀಸ್ ಪ್ರೊಟೆಕ್ಷನ್ ಇದೆಲ್ಲ ದಿನಾಗೈತೆ ಅವಾಗ. ನೆಕ್ಸ್ಟ್ ಅವಾಗ ಮಳೆಗಾಲದಾಗ ಅಲ್ಲಿ ಹೋಗಾಕ ಬರ್ತಿದ್ರು, ಅಲ್ಲಿ ದಂಡೆ ಒಳಗನ ಏನು ಮಾಡ್ತಾರೆ. ನೆಕ್ಸ್ಟ್ ಹಾಂ JCB ಇದ್ರೆ ಕೆಲಸ. ನೆಕ್ಸ್ಟ್ ಮಳೆಗಾಲ ಬಂತಂದ್ರೆ ಇಲ್ಲಿ ಒಳಗೆ ನಮ್ಮ ಗಾಡಿ ಒಯ್ಯಂಗಿಲ್ಲ, ಇಲ್ಲಿಂದಲೇ ಸ್ಪ್ರೇ ಮಾಡಿ ಒಳಗೆ ಕಳಿಸ್ತೀವಿ. ನೆಕ್ಸ್ಟ್ ಸರ್ ಇದು ಇನ್ ಸೀಟು ಅಷ್ಟೇ ಮಾಡ್ಕೋಬೇಕೇನ್ರಿ ಸರ್? ಎಕ್ಸ್ ಸೀಟು ಮಾಡಿದ್ರೆ ನಡೀತೈತಿ? ಮಾಡ್ಬೋದು, ಆದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ವಿಲ್ ಬಿಕಮ್ ವೆರಿ ಹೈ ಇಫ್ ಯು ಡೋಂಟ್ ಡೂ ಇನ್ ದ ಇನ್ಸ್ಟಿಟ್ಯೂಟ್. ಈಗ ಮಾಡ್ತಾ ಇಲ್ಲ ಸರ್, ಹಾಂ ಈಗ ಮಾಡ್ತಾ ಇಲ್ಲ. ಅಲ್ಲ, ಸ್ವಲ್ಪ ಕೇರಳದಾಗ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಳ ಜನ ನಾವು ಹೋಗಿ ಮಾಡಿಕೊಡ್ತೀವಿ, ಬಟ್ ನಮಗೆ ದುಡ್ಡು ಕೊಡೋದು ಮಾಡಿರಿ, ಫ್ರೀ ಮಾಡಿರಿ, ಲಾಸ್ಟಿಗೆ ಕೊಡ್ತೀವಿ ಅಂತ ಮಾಡಿ. ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ಬೋದು ಸರ್. ಅದು ಬೇಕಾದ್ರೆ ಮಾಡ್ಬೋದು ಸರ್, ಬಟ್ ಲೆಥಾರ್ಜಿ, ರೆಡ್ ಟೇಪಿಸಮು ಇವೆಲ್ಲ ಎಕ್ಸ್ಪೆಂಡಿಚರ್ ಟೋಟಲ್ ಗಟ್ಟಲೆ ಖರ್ಚು ಮಾಡ್ತೀವಿ ನಾವು. ನಾಟ್ ಸ್ಪೆಂಡಿಂಗ್ ಎನಿಥಿಂಗ್, ಬಟ್ ಯು ಆರ್ ಸ್ಪೆಂಡಿಂಗ್ ಇನ್ ಎ ಡಿಫ್ರೆಂಟ್ ವೇ. If you spend it through this channel, people will be very happy and the problem will be solved. Who don't want to solve the problem? March 31st we solve the problem. Treasury or rather ಹಾಗೆ ನಿಮ್ಗೆ ಗೊತ್ತದ 31st of March we solve all the problems. ಇದೆ ಸರ್, ಮಾಡೋ ಇಂಪ್ಲಿಮೆಂಟ್ ಮಾಡೋದು, ಇಂಪ್ಲಿಮೆಂಟಿಂಗ್ ಅಥಾರಿಟಿ ಮಸ್ಟ್ ಬಿ ಡನ್. ಈಗ ನಾವು ಭಾಳ ಚೆನ್ನಾಗಿ ಮಾಡಿದ್ರು. ಸಲ್ಮಾ ಪಾಹಿನ್ ಅಂತೇಳಿ CO ಇದ್ದರು ಜಿಲ್ಲಾ ಪಂಚಾಯತ್. 182 ಬಂದರು. ಎಷ್ಟು ಇದ್ರೊಳಗೆ ಬಂದರು. ಹಳ್ಳಿಗಾಡಿನಲ್ಲಿ ಡೋಳು ಬಾರಿಸಿದ್ರೆ ಸಲ್ಮಾ ಪಾಹಿನ್ ಅಂತ ಹೆಡ್ಲೈನ್ಸ್ ಹಾಕಿ ಅವರು ಡೋಳು ಬಾರಿಸೋದ್ರೆ ನಾನು ಆಚೆ ಕಡೆ ಮಕ್ಕಳಿಲ್ಲ, ನಾವು ಡೋಳು ಬಾರಿಸೋದು. ಅದ್ರ ಮಕ್ಕಳು ಇನ್ನೊಂದು ಪಂಚಾಯತ್ ಚೇರ್ಮನ್ ಮುಂಗಾರ ಮಾಡು, ಯಾರು ಇಂಟ್ರೆಸ್ಟ್ ಇರ್ತಾರೆ ಮಾಡಿ. ನಾನು ಮತ್ತೆ ಕಾಲ್ ಟು ಬೆಂಗಳೂರು ಗೋಯಲ್ ಇರ್ತದೆ, ಗೋಯಲ್ ಕಮಿಷನರ್ ಆಗಿದ್ದಲ್ಲ, ಐ ಹ್ಯಾವ್ ಬೀನ್ ಇನ್ವೈಟೆಡ್ ಹೋದ್ವಿ. ಬಟ್ ಅಲ್ಲಿ
ಹೈರಾರ್ಕಿ ಒಳಗೆ ಇದು ಕ್ಲಿಕ್ ಆಗಲಿಲ್ಲ ಸಬ್ಸಿಕ್ವೆಂಟ್ಲಿ ಇಟ್ ವಾಸ್ ಟ್ರಾನ್ಸ್ಫರ್. ಇದು ನೀವು ಮಾಡ್ಬೋದು, ದುರ್ಬಲ ಮಾಡ್ಬೋದಲ್ಲೇ ಮತ್ತು ಆ್ಯಕ್ಟಿಸ್ ಇದೆ ಅದು ಕಂಟಿನ್ಯೂ ಸರ್. Obviously, you don't do it on a regular basis. Because every day you are producing waste. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಏನಿಲ್ಲ ಅಂದರೂ 350 ಗ್ರಾಮ್ ವೇಸ್ಟ್ ಜನರೇಟ್ ಮಾಡ್ತಾರೆ. ಅದರೊಳಗೆ 250 ಗ್ರಾಮ್ ಮಲ ಜನರೇಟ್ ಮಾಡ್ತಾರೆ. ಈಗ ನಾವು ಇನ್ನೊಂದು ಸಣ್ಣದು ಕಥೆ ಹೇಳಬೇಕು. ಈಗ ಬೆಳಗ್ಗೆ ನೀವು ಬೆಳಗ್ಗೆ ನೋಡಿರಿ ಚಾ ಕುಡಿತಿರ್ತೀರಿ, ನೊಣ ಬಿಡ್ತೈತೆ ಅವಾಗ ಏನು ಮಾಡ್ತೀರಿ? ತೆಗೆದು ಕುಡಿತೀವಿ ಅದ ಕುಡಿದಿಲ್ಲ. ಇಲ್ಲಿ ಭಾಳ ಜನ ಬಿಡ್ತಾರೆ, ತೆಗೆದು ಕುಡಿತಾರೆ. ಆಮೇಲೆ ಕೆಲವರು ಆಮೇಲೆ ಒಂದು ಸ್ವಲ್ಪ ಹೊತ್ತಿನ ಉಪ್ಪಿಟ್ಟು ಬರ್ತದೆ, ಉಪ್ಪಿಟ್ಟು ತಿಂತಿರ್ತೀವಿ. ಅವು ಬಂದು ಅದ್ರ ಮೇಲೆ ಕುಂತು ಹೋಗ್ತಾವೆ. ನೀವು ಉಪ್ಪಿಟ್ಟು ಚೆಲ್ತೀರಿ? ಚೆಲ್ಲೋದಿಲ್ಲ. ಹಿಂಗೆ ಮಾಡ್ತೀವಿ. ಅಲ್ಲ, these are the very simple things that we don't follow. It is affecting a lot. ಓಟಗಳಲ್ಲಿ ನಾನು ಇವತ್ತಿಗೂ 10 ವರ್ಷ ಆಯಿತು. ಇವತ್ತಿಗೂ ಹೋಟೆಲ್ನಾಗಿಂದ ಚಮಚ ಬಳಸೋದು ನಾವು ಕೈಲಿ ಚಮಚ ತಗೊಂಡು ಎಷ್ಟು ಕೆಟ್ಟ ಒಳಗೆ ಹಾಕಿರ್ತಾರಲ್ಲ, ಅದು ನೋಡಿದರೆ ಅದು ಅವ್ರು ತೊಳೆದ್ರು ತೊಳೆದಿಲ್ಲ ಮತ್ತೆ ಹಿಂಗೆ ಹಾಕಿ ಅದ್ರೊಳಗೆ ಹಾಕ್ತಾರೆ. ಸಿಂಪಲ್ ಥಿಂಗ್ಸ್ ಡೆಫಿನೆಟ್ಲಿ ಇಂಪ್ರೂವ್ ಅವರ್ ಹೇಳಿ. ಪ್ಲೀಸ್, ಈಗ ನೀವು ಹೋಗೋದ್ರಾಗ ಏನು ಕೇಳ್ತೀರಿ? ಸ್ಪೂನ್ ಕೊಟ್ಟಿರ್ಲದ ಸ್ಪೂನ್ ಎಲ್ಲಿ ಹೌದಲ್ಲ? ಅವ್ನು ಸ್ಪೂನ್ ಕೊಟ್ಟಿರ್ಕಲ್ಲ, ಎಲ್ಲಿದೆ ಸ್ಪೂನ್ ಅಂತಾರೆ ನೀವು. ನನಗೆ ಈಗ ನಾವು ಕೈಲಿ ತಿನ್ನಕ್ಕೆ ಚಲೋ ಮಕ್ಕಳು ಈಗ ಗವಾನ ತಂಗೆ ಅದಾರ ಇವನ ಚುಪ್ಸೆಲ್ಲ ತಿನ್ನಕ್ಕೆ ಬರೋದಿಲ್ಲ ಇವನ ಅಂತಾರೆ ಭಾಳ. ನೀವು ತಿನ್ನ ಸರ್, ನೀವು ಆ ಪ್ರೆಷರ್ ಸ್ಪ್ರೇ ಮಾಡ್ತೀರಿ? ಇಲ್ಲ, ಅದಕ್ಕೆ ಬೈಪಾಸ್ ಮಾಡಿ ಬೈಪಾಸ್ ಮಾಡಿದರೆ ಆ ಪ್ರೆಷರ್ ಬ್ಯಾಕ್ಟೀರಿಯಾ ಇಲ್ಲ ಬಿಕಾಸ್ ಇಟ್ ಇಸ್ ಅಷ್ಟು ಪ್ರೆಷರ್ ಇರೋದಿಲ್ಲ ರೀ. ಪ್ರೆಷರ್ ಎಷ್ಟು ಇರ್ತದೆ ಬಾಕಿ ನಾವು ಬೋರ್ ಹೊಡ್ಸಿರ್ತೇವಲ್ರಿ, ಬೋರ್ನಾಗಿದ್ರೆ ನೀರು ಬರುತ್ತಲ್ಲ ಪ್ರೆಷರ್, ಆ ಪ್ರೆಷರ್ ಹೆಂಗೆ ಬ್ಯಾಕ್ಟೀರಿಯಾಸ್ ಡೈ ನಾವು ಡೆವಲಪ್ ಮಾಡ್ತೀವಿ. ಅಲ್ಲೇ ಬೋರ್ ನೀರ್ಲಿ ಫ್ಯಾಕ್ಟ್ರೀಸ್ ಡೈ ಆಗ್ತಾರೆ. ಅಲ್ಲೇ ಅವ್ರಿಗೇನು ಪ್ರೆಷರ್ ಡಯಾಕ್. ಯಾಕಂದ್ರೆ ಅವು ನೋಡ್ರಿ, as long as there is moisture, as long as there is food and proper temperature, they will go on increasing, not decreasing. ನೀವು 10 ಸಾವಿರದೊಳಗೆ 1,000 ರೆಡಿ ಆಗಿದೆ. ದಿಸ್ ಇಸ್ ನಾವು ಅದಕ್ಕೇನು ಭಾಳ ದೊಡ್ಡದು ಖರ್ಚು ಮಾಡೋಂಗಿಲ್ಲ. ನಾವು ಮದರ್ ಕಲ್ಚರ್ ತೊಗೋತೀವಿ. ಆ 1 ಲೀಟರ್ ಮದರ್ ಕಲ್ಚರ್ಗೆ 1 ಕಿಲೋ ಬೆಲ್ಲ ಸಣ್ಣಗೆ ಪುಡಿ ಮಾಡಿ, ಬೆಲ್ಲದ ಮಾಡ್ತಿರಲಿಲ್ಲ ಹಂಗೆ ಹಾಕಿ ಅದನ್ನು ನಾವೇನು ಮಾಡ್ತೀವಿ ಇದಕ್ಕೆ ಬಿಟ್ಬಿಡ್ತೀವಿ. ಹಾಕಿ ಉಳಿಸುವಾಗ ಸರಿ. ಈಗ ಜೀವಾಮೃತ ಅಂತ ಮಾಡಿಬಿಡೋದ. ಹಾಂ, ಬೀಜಾಮೃತ ಇವು ಕೊಡ್ತಾರಲ್ಲ ಈಗ, ಹಾಂ, ಅವೇ ಮತ್ತು ಇವೆಲ್ಲ ಅವೇ ಅಲ್ಲೇ ಒಂದು ಅಲ್ಲಿ ಏನು ಉಪಯೋಗ ಮಾಡ್ತೀರಿ ನೀವು? ಕಡ್ಲಿ ಹಿಟ್ಟು, ಮಣ್ಣು, ಆ ಮಣ್ಣಾಗ ಉಪಯೋಗ್ತಿದೆ. ಇವೆಲ್ಲ ದೀಸ್ ಆರ್ ಥಿಂಗ್ಸ್. ಯಾಕಂದರೆ ಇವು ರಾ ಸಿಸ್ಟಮ್ ಅವೆಲ್ಲ. ಇದು ಸೈಂಟಿಫಿಕಲಿ ಐಸೋಲೇಟೆಡ್. ನಿಮ್ಗೆ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಅದ್ರೊಳಗೆ ಇರೋದಿಲ್ಲ. ಎಕ್ಸೆಪ್ಟ್ ಒಂದು 80 ಸ್ಟೇನ್ಸ್ ಇರ್ತಾವೆ. ಅದರೊಳಗೆ ಪ್ರಮುಖವಾಗಿರ್ತಕ್ಕಂಥದ್ದು ಇವು ನಾವು ಲ್ಯಾಕ್ಟೋಬೆಸಿಲಸ್ಸು, ಈಸ್ಟು, ಫಿಲಾಮೆಂಟಸ್ ಅಂದರೆ ಆ್ಯಕ್ಟಿನೋಮೈಸಿಕ್ಸು ಮತ್ತು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಇವು ಅಷ್ಟೇ ಇರ್ತಾವೆ. ಬಾಕಿ ಎಲ್ಲ ಇಟ್ ಇಸ್ ಸೇಫರ್ ಟು ಯೂಸ್ ದ್ಯಾನ್ ಎನಿ ಅದರ್ ರಾ ಬ್ಯಾಕ್ಟೀರಿಯಾ. ಯಾಕಂದ್ರೆ ಸಗಣಿ ಒಳಗೆ ಇವು ಇರ್ತಾವೆ ಮತ್ತು ಹಾರ್ಫುಲ್ಲೂ ಇರ್ತಾವೆ. ಆಕಳೊಳಗೂ ಇರ್ತಾವೆ, ಅಲ್ಲಿ ಹಾರ್ಫುಲ್ಲೂ ಇರ್ತಾವೆ. ಆದರೆ ನಾವು ಹಾರ್ಫುಲ್ಲು ಅಲ್ಲಿ ತೆಗೆದು ಯೂಸ್ ಓನ್ಲಿ ದ ಬ್ಯಾಕ್ಟೀರಿಯಾ, ಎಕೋ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ, ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಮಾತ್ರ ಸರ್ ನಾವು ಸಾಯಿಲಲ್ಲಿ ಆಲ್ಮೋಸ್ಟ್ 100% ಎಕೋ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಅಥವಾ ಈಗ ಅಲ್ಲ ಇದ್ದು ಅಲ್ಲ ಈಗ ಬಿಟ್ಟು ಸರ್, ಈಗ ಫರ್ಟೈಲ್ ಲ್ಯಾಂಡ್ ಐತಿ, ಎಲ್ಲೋ ಫಾರೆಸ್ಟ್ ಲ್ಯಾಂಡ್ ಐತಿ, ಅಲ್ಲಿಂದ ನಮ್ಗೆ ಜಸ್ಟ್ ಒಂದು ಬಗ್ಸಿ ಮಣ್ಣು ತಂದು ಅಲ್ಲಿಂದ ನಾವು ಬ್ಯಾಕ್ಟೀರಿಯಾಸನ್ನು ಅಲ್ಲ ಮಾಡ್ಬೋದು. ಬಟ್ ಅದರೊಳಗೂ ಕೆಲವೊಂದು ಇದ್ದೇ ಇರ್ತದೆ. ನೀವು ಎಲ್ಲ ಫಾರೆಸ್ಟ್ನಲ್ಲಿ ಏನು ಮಾಡಿದ್ರು ಅಲ್ಲಿಯೂ ಕೂಡ ಕೆಲವೊಂದು ಕಂಟ್ಯಾಮಿನೇಷನ್ ಆಗಿರ್ತದೆ. ಬೈ ಏರ್ ಕಂಟ್ಯಾಮಿನೇಷನ್ ಆಗ್ತದೆ. ಈ ಫಾರೆಸ್ಟು ರೋಡ್ ಪಕ್ಕದೊಳಗಿತ್ತು, ನಿಮಗೆ ಹೊಗೆ ಹೋಗ್ತದೆ ಅಲ್ಲಿ. ಇನ್ನೂ ಪೊಲ್ಯೂಷನ್
ಪೀಕ್ ಯಾವಾಗ ಆಗ್ತದೆ ಬೆಂಗಳೂರೊಳಗೆ ಪೊಲ್ಯೂಷನ್ ಆಗ್ತದೆ. ಬಟ್ ವಾಟ್ ಈಸ್ ದ ಪೀಕ್ ಪಾಯಿಂಟ್? ಪೀಕ್ ಪಾಯಿಂಟ್ ಯಾವಾಗ ಇರ್ತದೆ? ಎನಿ ಐಡಿಯಾ? ಅಲ್ಲ ವಿಂಟರ್ ಅಲ್ಲ, ಥ್ರೂಟ್ ಡೇ, ಒಂದು ದಿವಸದ ಹೇಳ್ತೀನಿ ನಾನು. ಹೈಯೆಸ್ಟು ಪೀಕ್ ಅವರ್ ಯಾವಾಗ ಇರ್ತದೆ? ಈವ್ನಿಂಗ್. ಇದು ಕಾಮನ್ ವರ್ಷನ್. ಈವ್ನಿಂಗ್ 5 o'clock 6 o'clock ಜಾಸ್ತಿ ಇರ್ತದೆ. 8:30 ಏನಿರ್ತದೆ ಮ್ಯಾಕ್ಸಿಮಮ್ ಕಾರ್ಬನ್ ಡೈಆಕ್ಸೈಡ್ ನಾವು ಬಿಡ್ತೀವಿ, ಹೊಗೆ ಬಿಡ್ತೀವಿ, ಅದೇ ನಮ್ಗೆ ಹೈಯೆಸ್ಟ್ ಅಂತ ನಾವು. ಬಟ್ ದ ರಿಯಲ್ ಫ್ಯಾಕ್ಟ್ ಈಸ್ ದ್ಯಾಟ್ ಬೈ 11 o'clock in the night highest peak point ಇರ್ತದೆ. You can ask me how and why. ಹಾಂ ಇಲ್ಲ, ಆ ಟೆಂಪ್ರೇಚರ್ ಕಡಿಮೆ ಹಾಕ್ಕೊಂತ ಬರ್ತದೆ ರಾತ್ರಿ ಬಿಸಿಲು ಹೋದ್ಮೇಲೆ. ಅಲ್ಲಿ ಇದು ಅದಕ್ಕೇನಂತಾರೆ ಉಗಿ ಬಾಷ್ಪೀಭವನ ಆಗ್ತದಲ್ಲ, ಆ ಬಾಷ್ಪೀಭವನದ ಜೊತೆಗೆ ಇದು ಮಿಕ್ಸ್ ಆಗ್ತದೆ, ಮ್ಯಾಲೆ ಹೋಗಿರ್ತದೆ ಅವಾಗ. ಅಲ್ಲಿ ಅವು ಡ್ರಾಪ್ಲೆಟ್ಸ್ ತಯಾರಾಗ್ತಿರ್ತಾವ ಅಥವಾ ಅದಕ್ಕೇನೋ ಶಬ್ದ ಬರ್ತಾಯಿಲ್ಲ. ಹ್ಯುಮಿಡಿಟಿ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಹ್ಯುಮಿಡಿಟಿ ಜೊತೆಗೆ ಇವೆಲ್ಲ ಹಾರ್ಮ್ಫುಲ್ ಕೆಮಿಕಲ್ಸು ಅದರೊಳಗೆ ಮಿಕ್ಸ್ ಆಗಿ ಇಟ್ಸ್ ಹೆವಿ ಆಗ್ತದೆ. ಅವಾಗ ಹೆವಿ ಆದ್ರೂ ಇಟ್ಸ್ ಕಮ್ಸ್ ಡೌನ್ ಟು ದ ಆ್ಯಂಡ್ ದೆನ್ ದ ಪೀಕ್ ಪಾಯಿಂಟ್ ವಿಲ್ ಬಿ ಅಟ್ 11 o'clock in the night. ಇದು ರಿಸರ್ಚ್ ಪೇಪರ್ಸಿನ ಮೇಲಿಂದ ನಿಮ್ಗೆ ಹೇಳಬೇಕು. ಹಾಗೆ ಸುಮ್ಮನೆ ಏನೋ ಬಂತು ಸಬ್ಜೆಕ್ಟ್ ಬಂತು ಅಂತೇಳಿ. ದಿಸ್ ಇಸ್ ದ ಥಿಂಗ್. ಸರಿ, ನೆಕ್ಸ್ಟ್ ಸ್ಟೋರಿ. ಇಲ್ಲಲ್ಲ, ಇನ್ನೊಂದು ತೆಗೆ, ಇನ್ನೊಂದು ಅಮೃತ್ ಸಿಂಚನ್. ಅಲ್ಲೇ ಬರ್ತಾರೆ. ಅಲ್ಲಿ ಲೇಟೆಸ್ಟ್ ಅಂತ ನೋಡ್ರಿ, ಇದು PPT ಅದಲ್ಲ ಕೇಳಿದ್ರೆ PPT ಎಕನಾಮಿಕ್ ಲೇಟೆಸ್ಟ್. ಅದು ಬರ್ತಾರೆ ಸೇಮ್ ಅಂತ ಇನ್ನೊಂದು ತೆಗೆದ್ರೆ ಅಮೃತ್ ಸಿಂಚನ್ ಹಾಂ ಈಗ ಹಂಗೆ ಒಂದು ಮುಂದುವರಿಸಿ ಹಂಗೆ ಒಂದು ಪಿಕ್ಚರ್ ಕೊಡ್ತಂತ ಹೋಗಿ. ಹೌದಾ? ಹಾಂ, ಈಗ ಇದೊಂದು ಸ್ವಲ್ಪ ಆಗಲೇ ಹೇಳಿದ್ರೆ ಮೈಸೂರು ಕಥೆ ಇದು. ಅದು 4 ಲಗುನು 15 ಎಕರೆದು 4 ಅದಾವ. ಅವು ಏನೋ ಅಲ್ಲಿ ಹೋದ್ರೆ ಪೇಪರ್ ನೋಡ್ತಿರ್ತಾವ. ಸ್ಟಾರ್ಟಿಂಗ್ ಸ್ಲಜ್ ಡಿಪಾಸಿಟ್ಸ್ ಇನ್ ಸಿವೇಜ್. ಫಸ್ಟ್ ಸ್ಟಾರ್ಟಿಂಗ್ನಾಗ ಬಿಫೋರ್ ವಿ ಸ್ಟಾರ್ಟ್ ದ ವರ್ಕ್ ಇಟ್ ವಾಸ್ ಲೈಕ್ ದಿಸ್. ಯು ಕ್ಯಾನ್ ಮೇಕ್ ದ ಡಿಫರೆನ್ಸ್. ಆಮೇಲೆ 3-6 ಹಾಕಿದ ಮೇಲೆ 3 weeks ಆಫ್ಟರ್ ಇನಾಗ್ರೇಷನ್ ಆಫ್ ಮೈಕ್ರೋಬಿಯಲ್ ಕಲ್ಚರ್ ಸಿಚುವೇಶನ್ ಹಿಂಗೆ ಸ್ಟೇ ಆಯಿತು. ಆಮೇಲೆ ಆಫ್ಟರ್ 5 weeks ಈ ಥರ ಆಯಿತು. ಆಫ್ಟರ್ 8 weeks ಆಫ್ಟರ್ ಇನಾಗ್ರೇಷನ್. ಕ್ಯಾನ್ ಮೇಕ್ ದ ಡಿಫರೆನ್ಸ್? ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ. Can make the difference, huh? Next. You better hide. Next. ಇದು ಕೋಜಿಕೋಡ್ ಒಳಗೆ ಒಂದು ಹಾಸ್ಪಿಟಲ್ ಒಳಗೆ ಮಾಡಿದ್ದು ಈ ಥರ ಇರ್ತದೆ. 150 kiloliters per day. ಇದನ್ನು ಲಾಸ್ಟಿಗೆ ಹೊರಗೆ ಬರುವಾಗ ಈ ಥರ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಗೋಲಿ ಇವೆಲ್ಲ 3 ದಿವಸ ಒಂದೊಂದು ವಾರ ಟ್ರೈನಿಂಗ್ ಮಾಡ್ತಿದ್ರ. ಅಲ್ಲಿ ಭಾಳ ಡಿಟೇಲ್ ಹೋಗ್ತೀವಿ. ಸಾಲಿಡ್ ವೇಸ್ಟ್. ನೆಕ್ಸ್ಟ್ ಹಾಂ, ಇಲ್ಲಿ ನೋಡಿ ಈ ಥರ ಕಂಪೋಸ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರ ಕಂಪೋಸ್ಟ್ ಆಗ್ತದೆ. ಆಫ್ಟರ್ 60-65 ಡೇಸ್ಗೆ ಈ ಥರ ಮ್ಯಾನ್ಯುವಲ್ ಮಾಡಿದೆ, ಟ್ರಯಲ್ಸ್ ತೋರಿಸಿದ್ವಿ. ಆಮೇಲೆ ಮೆಕ್ಯಾನಿಕಲ್ ಮಾಡಿದ್ವಿ. ನೆಕ್ಸ್ಟ್ ವ್ಯಕ್ತಿಗತ. ಹಾಂ, ಇದೆ. ನೆಕ್ಸ್ಟ್ ಹಾಂ, ಇದು ನೋಡ್ರಿ ಕುಕ್ಕರ್ ಹೇಳಿ.
ಕುಕ್ಕರಳ್ಳಿ ಕುಕ್ಕರಳ್ಳಿ ಲೇಕ್ ಪೂರಕ್ಕೆ ಕುಕ್ಕರಳ್ಳಿ ಕೆರೆ ಒಳಗೆ ಏನೇನು ಹೇಳ್ತಿದ್ರು ಹಾಡು ಅದು ಅಲ್ಲಿ ದ ಸಿಚುವೇಶನ್ ವೆರಿ ವರ್ಸ್ಟ್ ಇತ್ತು ಆ ಥರ ಅದಕ್ಕೆ ಬೋಟ್ನೊಳಗೆ ತೊಗೊಂಡೋಗಿ ಸ್ಪ್ರೇ ಮಾಡಿದ್ವಿ ಆಮೇಲೆ ಸ್ವಲ್ಪ ಅದು ಇಂಪ್ರೂವ್ಮೆಂಟ್ ಆಯಿತು ಅಲ್ಲಿ ವಾಸನೆಯೂ ಬಂದು ಚೆನ್ನಾಗಿ ಕೆಲಸ ಮಾಡ್ತಿತ್ತು ನೆಕ್ಸ್ಟ್ ಇನ್ನೊಂದು ನೋಡ್ರಿ ಬ್ಯಾಕ್ಟೀರಿಯಾ ಇಲ್ಲೇ ಅಬೌಟ್ ಮೈಕ್ರೋಬಿಯಲ್ ಕಲ್ಚರ್ ಇದನ್ನು ಕೊಟ್ಟು ತಗೊಂಡ್ಬಿಡ್ರಿ ತಗೊಂಡು ನೆಕ್ಸ್ಟ್ ಇದು ಮೈಕ್ರೋಸ್ಕೋಪಿಕ್ ಪಿಕ್ಚರ್ಸ್ ಇರ್ತಲ್ಲ ದಿಸ್ ಇಸ್ ಹೌ ದ ಲ್ಯಾಕ್ಟೋಬಾಸಿಲಸ್ ಯು ಕ್ಯಾನ್ ಅಬ್ಸರ್ವ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತೀವಿ ಲ್ಯಾಕ್ಟೋಬಾಸಿಲಸ್ ಅಂತೀವಿ ನೆಕ್ಸ್ಟ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಇದು ವಿದೌಟ್ ಆಕ್ಸಿಜನ್ ಆಲ್ಸೋ ದಿಸ್ ವಿಲ್ ವರ್ಕ್ ಅದಕ್ಕೆ ಡ್ರೈನೇಜ್ನೊಳಗೆ ಆಕ್ಸಿಜನ್ ಇರೋದಿಲ್ಲ ಅಲ್ಲಿ ಇದನ್ನು ಹಾಕಿದರೆ ದಿಸ್ ವಿಲ್ ಡೆಫಿನೆಟ್ಲಿ ವರ್ಕ್ ಈಸ್ಟ್ ನೀವು ನೋಡ್ರಿ ಈಸ್ಟ್ ಈ ಬ್ಯಾಕ್ಟೀರಿಯಾ ನೋಡಿರೋದು ಅಷ್ಟೇ ನೆಕ್ಸ್ಟ್ ಫಿಲಾಮೆಟಸ್ ಫಂಗೈ ಒಂದೇ ಸೆಲ್ ಒಂದೇ ಕೋಶ ಬಟ್ ಇಟ್ ಲುಕ್ಸ್ ಲೈಕ್ ದಿಸ್ ನೆಕ್ಸ್ಟ್ ಬ್ಯಾಕ್ಟೀರಿಯೋಮೈಸಿಸ್ ಇಷ್ಟು ಇರ್ತವೆ ಇಲ್ಲಾದ್ರೂ ಬ್ಯಾಕ್ಟೀರಿಯಾ ಯಾರಿಗಾದ್ರೂ ಬೇಕಂದ್ರೆ ಅದಕ್ಕೆ ಮದರ್ ಕಲ್ಚರ್ ಹಾಕಿ ನೀವು ಮದರ್ ಕಲ್ಚರ್ ಅದರಿಂದ ಆಕ್ಟಿವೇಟೆಡ್ ಕಲ್ಚರ್ ಮಾಡ್ಬೋದು ಅದ್ರ ನಂತರ ಅದರಿಂದ ಅಪ್ಲಿಕೇಶನ್ ಕಲ್ಚರ್ ಮಾಡ್ಬೋದು ಆಮೇಲೆ ಇನ್ನೊಂದು ಹೇಳೋದು ನಾನು ಮಾಡ್ತೇನೆ ಯು ಕ್ಯಾನ್ ಶಿಫ್ಟ್ ಯುವರ್ ಲೈಫ್ ಸ್ಟೈಲ್ ಟು ಎಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಹೇಗೆ ನಾವು ಕೆಲವೊಂದು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಏನು ಮಾಡ್ತೀವಿ ಹಾರ್ಪಿಕ್ ಅದು ಬಾತ್ರೂಮ್ ಟಾಯ್ಲೆಟ್ಗಲ್ಲ ನಮ್ಮ ಬಾತ್ರೂಮ್ಗೆ ಸುಳ್ಳದಿಂದ ಮಾಡ್ತಾರೆ ಬ್ಲೀಚಿಂಗ್ ಪೌಡ್ರ್ ಎಸ್ ಬ್ಲೀಚಿಂಗ್ ಪೌಡ್ರು ನಾವು ಯೂಸ್ ಮಾಡ್ತೇವೆ ತೊಳೆಯೋದಕ್ಕೆ ಕಚ್ಚಲ ತೊಳೆಯೋದಕ್ಕೆ ಸ್ಪೈರೋಗರ್ ಇರ್ತದೆ ಕಪ್ಪಿ ಮಾಸ್ ಅಂತ ನಾವು ಹೇಳ್ತೇವೆ ಅದೆಲ್ಲ ಬಂದು ಆಮೇಲೆ ವೆಹಿಕಲ್ಸ್ ಟು ಕ್ಲೀನ್ ವಿತ್ ದಿಸ್ ಬ್ಯಾಕ್ಟೀರಿಯಾ ನೀವು ಹಾಕುವಾಗ ಸ್ವಲ್ಪ ಹಾಕಿದ್ರೆ ಅದು ಯು ವಿಲ್ ಫೀಲ್ ದ್ಯಾಟ್ ದ ವೆಹಿಕಲ್ ಈಸ್ ಜಸ್ಟ್ ಬ್ರಾಡ್ ಫ್ರಮ್ ದ ಶೋರೂಮ್ ಅಷ್ಟು ಕ್ಲೀನಾಗಿ ನೀವು ಕಾಲಿನ್ ಅಂತ ಬರ್ತದೆ ಗ್ಲಾಸ್ ಸ್ಪ್ರೇ ಮಾಡ್ಬೋದು if you spray it on the glass to the both the sides in an exaggerated way, I can put it that the glass will disappear. Adala disappear agudilla. It will be so clean that it will be totally you feel that there is no glass and you can go and put a dash to it. ಆ ಥರ ಮಾಡ್ಬೋದು ಆಮೇಲೆ you know ಸ್ಟೀಮ್ ಬಾತ್ ಈಗ ಅಂತ ಹೇಳೋದು ಪಿಕ್ಚರ್ನಾಗ ಸುದೀಪ್ ಇರ್ತಾರೆ ಸ್ಟೀಮ್ ಬಾತ್ ಕೊಡ್ತಾರಲ್ಲ ಸ್ಟೀಮ್ ಬಾತ್ ಬದಲಿ ಯು ಕ್ಯಾನ್ ಟೇಕ್ ಎ ಬ್ಯಾಕ್ಟೀರಿಯಾ ಬಾತ್ ಇಫ್ ಯು ಟೇಕ್ ಎ ಬ್ಯಾಕ್ಟೀರಿಯಾ ಬಾತ್ ಯುವರ್ ಹೈಜಿನಿಕ್ ಲೆವೆಲ್ ಆ್ಯಂಡ್ ಯುವರ್ ಎನರ್ಜಿ ಲೆವೆಲ್ ವಿಲ್ ಗೋ ಹೈ ಯು ಕ್ಯಾನ್ ಆಸ್ಕ್ ಮೀ ಹೌ ಈಗ ನಾವು ಎಂತ ಹೇಮಮಾಲಿನಿ ಉಪಯೋಗ ಮಾಡ್ತಕ್ಕಂಥ ಸಾಬೂನು ಹಚ್ಚಿದ್ರೂ ನಮ್ಮದು ಈ ಚರ್ಮದ ಮೇಲೆ ಇರ್ತಕ್ಕಂಥ ಕಾಂತಿ ಬರೋದಿಲ್ಲ ಹೌದಾ ಆ ಕಾಂತಿ ಯಾಕೆ ಬರೋದಿಲ್ಲ ಅಂತಂದರೆ ಈ ಏನು ನಮ್ಮದು ಚರ್ಮದಿಂದನೂ ನಾವು ಇನ್ಹೇಲ್ ಮಾಡ್ತೀವಿ ಆಕ್ಸಿಜನ್ ಇದೆಲ್ಲ ಬ್ಲಾಕ್ ಆಗಿರ್ತದೆ ಈಗ ಯಾಕಂದರೆ ಇಲ್ಲಿ ಜೀವಕೋಶಗಳು ಸತ್ತಂಥ ಕೋಶಗಳು ಇದರೊಳಗೆ ಬ್ಲಾಕ್ ಮಾಡ್ತಾವೆ ರಂಧ್ರಗಳನ್ನು ಇಫ್ ಯು ಟೇಕ್ ಎ ಬಾತ್ ವಿತ್ ದ ಬ್ಯಾಕ್ಟೀರಿಯಾ ಎಸ್ಪೆಷಲಿ ಡ್ಯೂರಿಂಗ್ ಸಮ್ಮರ್ ಅವೆಲ್ಲ ರಂಧ್ರಗಳಲ್ಲಿ ಮುಚ್ಚಿರ್ತಕ್ಕಂಥ ಅದೇನು ವೇಸ್ಟ್ ನಮ್ಮ ಚರ್ಮದ ಅಂಶ ಇರ್ತದೆ ಕೋಶಗಳಿರ್ತಾವೆ ಡೆಡ್ ಸೆಲ್ಲು ಅದನ್ನೆಲ್ಲ ತಿಂದು ಕ್ಲೀನ್ ಮಾಡ್ತದೆ ದೆನ್ ಇಂಟೇಕ್ ಆಫ್ ಆಕ್ಸಿಜನ್ ಥ್ರೂ ದ ಸ್ಕಿನ್ ವಿಲ್ ಇಂಪ್ರೂವ್ ಅಪಾರ್ಟ್ ಫ್ರಮ್ ಥ್ರೂ ದ ನೋಸ್ ಆ್ಯಂಡ್ ಮೌತ್ ಇವು ಇನ್ನೆಲ್ಲ ಆಕ್ಸಿಜನ್ ಈ ಹೆಚ್ಚಿನ ಆಕ್ಸಿಜನ್ ಬಂದಾಗ ಆಟೋಮೆಟಿಕ್ಲಿ ಯುವರ್ ಎನರ್ಜಿ ಲೆವೆಲ್ ಗೋ ಹೈ ನೀವು ಆಕ್ಸಿಜನ್ ಲೆವೆಲ್ ಕಡಿಮೆ ಥರ ಸುಸ್ತಾಗ್ತದೆ ಸಂಜೆ ಆಕ್ಸಿಜನ್ ಇಂಥ ಕಂಟಿನ್ಯೂಸ್ ಇರ್ತದೆ ಆಮೇಲೆ ಈ ಫ್ಲೋರ್ಗೆ ನೀವು ಅದನ್ನು ಹಾಕಿ ಇನ್ಸ್ಟೆಡ್ ಆಫ್ ಫಿನೈಲ್ ಇಫ್ ಅಪ್ಲೈ ಇಟ್ ಟು ದ ಫ್ಲೋರ್ ಬೈ ಪುಟ್ಟಿಂಗ್ ಜಸ್ಟ್ ಹಾಫ್ ಎ ಕಪ್ ಮೇ ಬಿ
20 ml ಅದರೊಳಗೆ ಒಂದು ಬಕೆಟ್ ನೀರಾಗಿ ಹಾಕಿಬಿಟ್ರೆ ಒರೆಸಿದ್ರಂದ್ರೆ ಒಂದು 15 days ನೀವು ಕಂಟಿನ್ಯೂಸ್ ಆಗಿ ಒರೆಸಿದ್ರಂದ್ರೆ ಯು ವಿಲ್ ಫೀಲ್ ದ್ಯಾಟ್ ದೀಸ್ ಸ್ಟೈಲ್ಸ್ ಹ್ಯಾವ್ ಬೀನ್ ನ್ಯೂಲಿ ಇನ್ಸ್ಟಾಲ್ಡ್. ಹೊಸದ ಸ್ಟೈಲ್ ಹಾಕಿ ಜೋಡಿಸಿದ್ರೆ ಅಷ್ಟು ಕ್ಲೀನಾಗಿ ಕಾಣ್ತದೆ. ದಿಸ್ ಈಸ್ ಹೌ ದಿಸ್ ಯು ಕ್ಯಾನ್ ಲಿವ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಕ್ಯಾನ್ ಅಡಾಪ್ಟ್ ಟು ಯುವರ್ ಲೈಫ್. ಆಮೇಲೆ ಬೆಳಗ್ಗೆ ಗ್ಲಾಸ್ ಆಫ್ ವಾಟರ್ನಾಗ ಒಂದು ಅರ್ಧ ಚಮಚದಷ್ಟು ಕಲಿಸಿ ಇಫ್ ಯು ಟೇಕ್ ಇನ್ಸೈಡ್ ಯುವರ್ ಮೇಜರ್ ಪ್ರಾಬ್ಲಮ್, ಈ ಅಜಂತು ಅವು ಏನಾಗ್ತದೆ ಅಂದರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ಯುವರ್ ಸ್ಟಮಕ್, ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ವಿಲ್ ಬಿ ಇಂಪ್ರೂವ್ಡ್. Drainage is clear. Huh? Drainage is clear. ಬ್ಯಾಕ್ಟೀರಿಯಾ ಅಲ್ಲ ಸರ್, ಈ ರಾಮ್ ಸೀತಾಗ ಏನಾಗಬೇಕಂತ ಯಾವ ಬ್ಯಾಕ್ಟೀರಿಯಾ ಯೂಸ್ ಮಾಡಬೇಕು ಹೆಲ್ದಿ ಅಂತ? ಅಲ್ಲ ಸರ್, ಇಂಥವ್ರು ಇಲ್ಲಿ ಇವೇ ಬ್ಯಾಕ್ಟೀರಿಯಾ ಮುಂದುವರಿ. ಎಸ್, ಇವೇ ದೀಸ್ ಆರ್ ದ ಬ್ಯಾಕ್ಟೀರಿಯಾ. ಪಾರ್ಟ್ ಆಫ್ ದಟ್ ಇಸ್ ಆಲ್ರೆಡಿ ಇನ್ ಅವರ್ ಸ್ಟಮಕ್. ಸರ್ ಅದು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂದರೆ ಆಸಿಡ್ ಸರ್ವೈವ್ ಅಲ್ಲ, ಇದು ಎಲ್ಲರೂ ಎಸಿಡಿಕ್ನಾಗ ಇರ್ತದೆ. ಅಪ್ ಟು 4 pH ತನಕ ಇರ್ತಾವೆ. ಆಮೇಲೆ ಇದು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತೀವಿ, ಇದರ ಲ್ಯಾಕ್ಟೋಬೆಸಿಲಸ್. ನೀವು ಒಮ್ಮೆ ನಿಮ್ಮ ಬ್ಲಡ್ ಚೆಕ್ ಮಾಡಿಸ್ರಿ, ಸಂಪೂರ್ಣ ಬ್ಲಡ್ ಎಲ್ಲಾನು ಚೆಕ್ ಮಾಡಿಸ್ರಿ, ಅದ್ರಾಗ ಅದು ಬರ್ತದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ರಿ. ಎನಿ ಕ್ವಶನ್ಸ್? ಬೆಳೆಸಿದ್ರೆ ಮತ್ತೊಂದು ತಾಸು ಹೋಗ್ತದೆ. ಸರ್ ಟ್ಯಾಬ್ಲೆಟ್ಸ್ ಅವೈಲೇಬಲ್ ಇದೆ? ನೋ ಟ್ಯಾಬ್ಲೆಟ್ಸ್, ದೇ ಆರ್ ಇನ್ ದ ಲಿಕ್ವಿಡ್ ಫಾರ್ಮ್. ಇಟ್ ಈಸ್ ಇನ್ ದ ಮದರ್ ಕಲ್ಚರ್. ಮದರ್ ಕಲ್ಚರ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಆಕ್ಟಿವೇಟೆಡ್ ಕಲ್ಚರ್. ಆಮೇಲೆ ಅದನ್ನ ಅಪ್ಲಿಕೇಶನ್ ಕಲ್ಚರ್ 1 to 1000 ರೇಷಿಯೋದೊಳಗೆ ನಾವು ಡೈಲ್ಯೂಟ್ ಮಾಡೋದು. ಇಟ್ ಇಸ್ ನಾಟ್ ದ word dilution is not used here. If you put more water, you are putting more oxygen into it. ಹೆಚ್ಚು ಸ್ಟ್ರಾಂಗ್ ಆಗ್ತದೆ. ಇಲ್ಲಿ ಬೇರೆ ಕಡೆ ನೀವು ಎಸಿಡ್ನಾಗ ಅದಕ್ಕೆ ನೀರು ಹೆಚ್ಚು ಹಾಕಿದ್ರೆ ಅದು ಡೈಲ್ಯೂಟ್ ಹಾಕೋದು ಹೋಗ್ತದೆ. ಇಲ್ಲಿ ಇಟ್ ಈಸ್ ಗೆಟಿಂಗ್ ಮೋರ್ ಆಕ್ಸಿಜನ್ ಥ್ರೂ ಎಡಿಷನಲ್ ವಾಟರ್. ಪುಟ್ ಇಟ್ ಮೋರ್ ವಾಟರ್. ಕೇಳ್ತಾ ಇಲ್ಲ? ಇಲ್ಲ, ಅವರು ಕೆಲವರು ಮಾಡ್ತಾರೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಈ ಕಲ್ಲಿನ ಪೌಡರ್ ಇರ್ತದೆ. ಆ ಕಲ್ಲಿನ ಪೌಡರ್ನೊಳಗೆ ಇದನ್ನು ಹಾಕಿರ್ತಾರೆ. ಅದನ್ನು ಕೃಷಿ ತ್ಯಾಜ್ಯಕ್ಕೆ ಬಳಸೋಕ್ಕೆ ಯೂಸ್ ಮಾಡ್ತಾರೆ. ಬಟ್ ಅಲ್ಲಿ ಏನದ ಪ್ರಶ್ನೆ, ಅದನ್ನು ಮೊದಲು ನಾವು ಮೊದಲು ಬೆಳಿಬೇಕು. ಆ ಬೆಳೆದ ನಂತರ ಕೆಲಸ ಮಾಡಬೇಕು. ಇಲ್ಲಿ ಲಿಕ್ವಿಡ್ ಫಾರ್ಮ್ನಾಗಿದ್ದ ಔಟ್ಸೈಡ್ ಒಳ್ಳೆಯ ಅಟ್ಮಾಸ್ಫಿಯರ್ದಾಗ ಅದನ್ನು ಬೆಳೆಸಿ ಮಲ್ಟಿಪ್ಲಿಕೇಶನ್ ಮಾಡಿ ಹಾಕಿದಾಗ ಇಟ್ ಸ್ಟಾರ್ಟ್ಸ್ ಡೈರೆಕ್ಟ್ ವರ್ಕಿಂಗ್. ಅದು ದಟ್ ಈಸ್ ದ ಡಿಫ್ರೆನ್ಸ್. ಸಾಲಿಡ್ ಫಾರ್ಮ್ನಾಗ ಟ್ಯಾಬ್ಲೆಟ್ ತಗೊಂಡ್ರೆ ತಗೋತೀವಿ, ಬಟ್ ಬ್ಯಾಕ್ಟೀರಿಯಾ ಕುಡೀರಿ ಅಂತ ಹೇಳಿ, ಅವ್ರಾಗಿ ಬಿಟ್ಟಿದ್ದೆ ಹೇಳಿ, ಅದು ಕಾಣೋದಿಲ್ಲ ರೀ. ಅಂದ್ರೆ ಮನಸ್ಸೊಳಗೆ ಅದನ್ನ ಕೆಮ್ಮಿನ ಔಷಧ ಕುಡ್ಬಿಡ್ರಲ್ಲ, ಅದನ್ನ ಹಾರ್ಲಿಕ್ಸ್ ಅಂತ ಕುಡ್ರಿ, ಅದನ್ನ ಬೋರ್ಬಿಟ್ಟೆ ಅಂತ ಕುಡ್ರಿ. ಅಲ್ಲ, ಈಗ ಅಂದರೆ ಹಸಿರು ಕ್ರಾಂತಿ ಸರ್ ಒಂದು ಕ್ವಶನ್ ಕೇಳಿದ್ರೆ, ಹಸಿರು ಕ್ರಾಂತಿ ಅಂದರೆ ಹಲೋ ಇನ್ನೊಂದು 5 ನಿಮಿಷ ಬಹುಶಃ ನಿಮ್ಗೆ ಹೊಟ್ಟೆ ಹಸ್ತದ, ನನಗೂ ಹಸ್ತದ. ಅಷ್ಟು ಲಘು ಮುಗಿಸಿದ್ರೆ ನನಗೂ ಒಳ್ಳೇದು. ಇದು ಸರ್ ಈಗ 2 ಸೆಷನ್ ಮುಗಿಸಿದ್ರು. ಇಫ್ ಯು ಪರ್ಮಿಟ್ ಮೀ ಐ ವಿಲ್ ಟೇಕ್ ಒಂದು ಇನ್ನೊಂದು ಸೋಲಾರ್ ಬಗ್ಗೆನೂ ಐ ಕ್ಯಾನ್ ಗಿವ್ ವಂಡರ್ಫುಲ್ ಇದು ಪ್ರೆಸೆಂಟೇಷನ್ ಆನ್ ದ್ಯಾಟ್. ಯಾಕಂದರೆ ಯಾವ ಫೀಲ್ಡಾಗ ಹೋದರೂ ನಾವು ವಿಲ್ ಅಚೀವ್ ದ ಪರ್ಫೆಕ್ಷನ್. ಯಾಕಂದರೆ ಇಲ್ಲದ್ರೆ ನಾವು ಯಾರ ಮುಂದೆ ಬರೋಕ್ಕಾಗಲ್ಲ. ಅನ್ಲೆಸ್ ಯು ನೋ ಥರೋಲಿ ದ ಸಬ್ಜೆಕ್ಟ್ ಆ್ಯಂಡ್ ಆಲ್ ದ ಇಂಪರ್ಕೇಷನ್ಸ್ ಅದೆಲ್ಲ ಮಾಡಲಿಲ್ಲ ಸರಿಯಾಗೋದಿಲ್ಲ. ಅದಕ್ಕೆ ಇವತ್ತು ಸರ್ ಹಸಿರು ಕ್ರಾಂತಿ ಬಗ್ಗೆ ಹೇಳ್ತಿದ್ರು. ಇವತ್ತು ಹಸಿರು ಕ್ರಾಂತಿ ಮಾಡಿದಾಗ ಇಟ್ ವಾಸ್ ಎ ರೆವಲ್ಯೂಷನ್ ಇನ್ ದೋಸ್ ಡೇಸ್. ಈ ಸೆಕೆಂಡ್ ಹಸಿರು ಕ್ರಾಂತಿ ಅಂತ ಮಾಡಕತ್ತಾರೆ. ಬಟ್ ಅದು ಐ ಡೋಂಟ್ ನೋ ವೇರ್ ಇಟ್ ವಿಲ್ ಗೋ ಆ್ಯಂಡ್ ರೀಚ್. ಈಗ ಫಸ್ಟ್ ಹಸಿರು ಕ್ರಾಂತಿಯಿಂದ ಏನು ಇಫೆಕ್ಟಿವ್ ಆಗಿದೆ ಅಂತಂದರೆ ಎಂಟೈರ್ ಮೆಟಾಬಲಿಕ್ ಇದು ಶರೀರದೊಳಗಿರ್ತಕ್ಕಂಥ ಏನು ಜೀವಕೋಶಗಳು ಅದರೊಳಗೆ ರೆಸಿಡ್ಯೂಸ್ ಬಂದುಬಿಟ್ಟವು. ಯಾವ ರೆಸಿಡ್ಯೂ ಅಂದರೆ ಈ ಕೃಷಿ ಒಳಗೆ ಹಾಕಿರ್ತಕ್ಕಂಥ ಏನು ಗೊಬ್ಬರ ಇರ್ತದಲ್ಲ, ಆ ಗೊಬ್ಬರ ಕಾಳಿನೊಳಗೆ ಬರ್ತದೆ. ಆ ಕಾಳಿನಿಂದ ನಮ್ಮ ಶರೀರದೊಳಗೆ ಬರ್ತದೆ. ಕೆಲವೊಂದು ಅರ್ಧ ಭಾಗ ಹೊರಗೆ ಹೋಗ್ತದೆ, ಕೆಲವೊಂದು ಜೀವಕೋಶದೊಳಗೆ ಬಂದು ಡಿಪಾಸಿಟ್ ಆಗಿದೆ. ಅದಕ್ಕೆ ನಮಗೆ ಇವತ್ತು 25-30 ವರ್ಷ ಅಂದರೆ ಸಕ್ಕರೆ ರೋಗ, BP
ಏನೇನು ಕಾಯಿಲೆ ಅಲ್ಝೈಮರ್ಸ್ ರೀ ಅಲ್ಝೈಮರ್ ಕಾಯಿಲೆ ಇಂಥವೆಲ್ಲ ಬರ್ತಾ ಇದೆ. ಇದಕ್ಕೆ ಈಗ ನಾವು ನೆಕ್ಸ್ಟ್ ನಾವು ಮುಂದಿನ ಜನ್ರೇಷನ್ ತಡಿಬೇಕು. ಆಮೇಲೆ ಈಗ ನೋಡಿರಿ ಪಾಪ್ಯುಲೇಷನ್ ಗ್ರೋತು ನಾವು ಇದು ಕಂಟ್ರೋಲ್ ಮಾಡೋದು ಅವಶ್ಯಕತೆ ಇಲ್ಲ, ಅಂಥ ಸ್ಥಿತಿ ಬಂದಲ್ಲ, ಗ್ರೋತೇ ಆಗ್ತಾಯಿಲ್ಲ. ಇಟ್ ಈಸ್ ಬೀಂಗ್ ರೆಡ್ಯೂಸ್ಡ್. ಮೊದಲು ಎಷ್ಟಿತ್ತು 25,000 ಹಿಂಗೆ ಇರ್ತಿತ್ತು, ಈಗ ಅದು 10-15ಕ್ಕೆ 12ಕ್ಕೆ ಬಂತು. ಹಾಗಾಗಿ ಇಟ್ ಇಸ್ ವೆರಿ ಅಲಾರ್ಮಿಂಗ್ ಸ್ಟೇಜ್. ಒಂದು ಸ್ಥಳ ಇನ್ನಷ್ಟು ದಿವಸ ಹೋಗ್ತದೆ, ಇದೇ ಕಂಟಿನ್ಯೂ ಆಗ್ತಂದ್ರೆ ದೆರ್ ವಿಲ್ ಬಿ ರಿಡಕ್ಷನ್ ಇನ್ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಗ್ಲೋಬ್. ಎ ಡೇ ಮೇ ಕಮ್ ದ್ಯಾಟ್ ಎಂಟೈರ್ ಗ್ಲೋಬ್ ವಿಲ್ ಬಿ ಫ್ರೀ ಆಫ್ ಹ್ಯೂಮನ್ ಬೀಯಿಂಗ್ಸ್. ಈಗ ಅಂಥ ಸ್ಥಿತಿ ಬರ್ತಾ ಇದೆ. ಅದಕ್ಕೆ ನಾವು ಮುಂದಿನ ಇದ್ರೊಳಗೆ ಇದು ಸಾವಯವ ಕೃಷಿಯೊಳಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡೋಕ್ಕಾಗಿಲ್ಲ. ನನಗೆ ಗುಲ್ಬರ್ಗಾದೊಳಗೊಂದು ಸೆಷನ್ ಕೊಟ್ಟಿದ್ದರು ಸಾವಯವ ಕೃಷಿ ಮೇಲೆ, ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಮೇಲೆ. ಯಾಕಂದರೆ ನಾನು ಗುಲ್ಬರ್ಗಾದಲ್ಲೇ ಭಾಳ 2-3 ವರ್ಷ ಕೆಲಸ ಮಾಡಿದ್ದೀರ. ಅಲ್ಲಿ ಕೂಡ ಮೊನ್ನೆ 1 ವರ್ಷದಿಂದ ಕರೆಸಿದ್ದು ಅಲ್ಲಿ ಮಾಡಿದ್ವಿ. ಇದಕ್ಕೆ ಹಸಿರು ಕ್ರಾಂತಿಗೆ ನಾವು ಅಂದರೆ ಆದಷ್ಟು 2 ಕಾರಣಕ್ಕೆ ನಾವು ಸ್ವಲ್ಪ ಬದಲಾವಣೆಗಳನ್ನು ತರಬೇಕಾಗಿತ್ತು. ಒಂದನೇದು ಒಳಸುರಿಗಳನ್ನು ಕಡಿಮೆ ಮಾಡೋದು, ಇನ್ಪುಟ್ ಕಾಸ್ಟ್ ಏನದಲ್ಲ ಅದನ್ನು ಕಡಿಮೆ ಮಾಡಬೇಕು. ಆಮೇಲೆ ಇನ್ಪುಟ್ ಕಾಸ್ಟ್ ಕಡಿಮೆ ಮಾಡಬೇಕು. ಅದಕ್ಕೆ ಪರ್ಯಾಯವಾಗಿ ನಾವೇ ಇನ್ಸಿಟು ಕೆಲವೊಂದು ಗೊಬ್ಬರಗಳನ್ನು, ಸಾವಯವ ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ಯುಟಿಲೈಸ್ ಮಾಡಿಕೊಂಡು ಇಲ್ಲಿ ಪ್ರೊಡಕ್ಷನ್ ವಿಲ್ ಇನ್ ದ ಇನಿಷಿಯಲ್ ಸ್ಟೇಜ್ ಇಟ್ ಮೇ ಡಿಕ್ರೀಸ್, ಬಟ್ ಸಬ್ಸಿಕ್ವೆಂಟ್ಲಿ ಇಟ್ ವಿಲ್ ಗೋ ಆನ್ ಇನ್ಕ್ರೀಸಿಂಗ್. ಒಂದು ಯಾಕಂದರೆ ಫರ್ಟಿಲಿಟಿ ಆಫ್ ದ ಲ್ಯಾಂಡ್ ಇಟ್ ಇಂಪ್ರೂವ್ಸ್ ಆಫ್ಟರ್ ಸರ್ಟನ್ ಟೈಮ್. ಈಗ ಗೊಬ್ಬರಕ್ಕೆ ಅಡಿಕ್ಟ್ ಆಗ್ಯದ, ಈಗ ಬ್ರ್ಯಾಂಡಿಗೆ ಅಡಿಕ್ಟ್ ಆದವ್ರಿಗೆ ಒಂಗಿಲಿ ಬಿಡಿಸಿದ್ರೆ ಏನಾಗ್ತದೆ, ಅದೇ ಸ್ಥಿತಿ ನಮ್ಮ ಭೂಮಿಗೂ ಆಗಿದೆ. ಅದು ಇಂಪ್ರೂವ್ಮೆಂಟ್ ಆದಮೇಲೆ ಒಂದು. ಎರಡನೇದು ಬೈ ಡೈವರ್ಟಿಂಗ್ ಯುವರ್ ಸೆಲ್ಫ್ ಟುವರ್ಡ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್, the farm produce will increase in the later stages and the quality of the grains you produce will increase. ಆವಾಗ ನಿಮಗೆ ಈಲ್ಡೂ ಬರ್ತದೆ, ರೇಟೂ ಬರ್ತದೆ, ಎಲ್ಲ ಬರ್ತದೆ. ಅದಕ್ಕೆ ಸ್ವಲ್ಪ ಇದನ್ನು ಸಾಧ್ಯ ಆದಷ್ಟು ನಿಮ್ಮ ಹೊಲಗಳಿದ್ದರೆ ಅಲ್ಲಿ ಒಂದು 10% ಟ್ರಯಲ್ ಪರ್ಪಸ್ ಒಂದು 10% ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರಿ. ಆಮೇಲೆ ಅಲ್ಲೇ ಇರ್ತಕ್ಕಂಥ ಒಳಸುರಿಗಳನ್ನು ಅಲ್ಲೇ ನೀವು ಜೀರೋ ಕಾಸ್ಟ್ ವರ್ಮಿ ಕಾಂಪೋಸ್ಟಿಂಗ್ ಆಗಲಿ, ಬಯೋ ಕಾಂಪೋಸ್ಟಿಂಗ್ ಆಗಲಿ ಅಲ್ಲೇ ಮಾಡಿ ಅಲ್ಲೇ ಯೂಸ್ ಮಾಡಿದ್ರೆ ಕಾಸ್ಟ್ ಆಫ್ ಯುವರ್ ಅಗ್ರಿಕಲ್ಚರ್ ವಿಲ್ ಬಿ ರೆಡ್ಯೂಸ್ಡ್ ಅಗ್ರಿಕಲ್ಚರ್ ಕಾಸ್ಟ್, ಇನ್ಕ್ರೀಸ್ಡ್ yield and increased quality and increased quantity will definitely help to lift the farmers to go for suicide. Suicidal effects can be stopped. Sir, but ಅಗ್ರಿಕಲ್ಚರ್ ಇವರೊಬ್ರು ಅಲ್ಲ ಸರ್ ಈಗ ಇಲ್ಲಿ ಅಲ್ಲ ಇವರು ಅಗ್ರಿಕಲ್ಚರ್ ಮಾಡ್ತಾರೆ, ಅವರೊಬ್ರು ಮಾಡ್ತಾರೆ ಸರ್. ಈಗ ಅವ್ರು ಸದ್ಯ ಮಾಡ್ತಾ ಇರೋರು. ನೀವೊಂದು ಏನಾರು ಮಾತಾಡೋಂತ ಮಾತಾಡ, ಏನಾರು ಹೇಳೋಂದ್ರೆ ಕೇಳಿ. ಪ್ರಶ್ನೆ ಅಂದರೆ question ask any question if possible. I'll answer. ಜೋರ್ಲಿ ಹೇಳಿ. ಅದು ಪತ್ತೇನಮ್ಮ ಕಳೆಯನ್ನು ಕಂಟ್ರೋಲ್ ಮಾಡೋಕೆ ನೀವು ಅದು ಹೂ ಬಿಡುವುದಕ್ಕಿಂತ ಮುಂಚೆ ಕಿತ್ಬೇಕು. ನಾವೇನು ಮಾಡ್ತೀವಿ, ಹೂ ಬಂದಮೇಲೆ ಬೀಜ ಆದಮೇಲೆ ಕಿಲ್ತೀವಿ. ಆವಾಗ ಒಂದು ಗಿಡದಲ್ಲಿ 25,000 ಬೀಜ ರೆಡಿ ಆಗಿರ್ತಾವ. ಅವೆಲ್ಲ ಬಿದ್ದು ಮುಂದಿನ ಸಲ ಅದಕ್ಕೆ ನೀವು ಒಬ್ಬರ ಅಲ್ಲ, ನಿಮ್ಮ ಮಗಳು ಹೋದವರು ಒಂದು ಸ್ವಲ್ಪ ಒಂದು ಬ್ಲಾಕ್ ಮಾಡ್ಕೊಂಡು 50 ಎಕರೆ ಒಂದು 60 ಎಕರೆ ಬ್ಲಾಕ್ ಮಾಡಿ ಅದೇ ರೀ ಸರ್ ಅದೇ ಗಾಯಿ ಬರ್ತದೆ. ಅವರೆಲ್ಲರೂ ಬ್ಲಾಕ್ ಮಾಡಿಕೊಂಡು ಹೂ ಬಿಡು ಟೈಮ್ಗಿಂತ ಮುಂಚೆ ಅಥವಾ ಅದು ಹೆಂಗೆ ನಾಡ್ತದೆ ಹಂಗೆ ಕಿತ್ಕೊಂಡು ಹೋಗ್ರು. ನಾವು ವೇಟ್ ಮಾಡಬಾರ್ದು. ಅದು ನೀವು ಹೂ ಬಿಡೋ ತನಕ ವೇಟ್ ಮಾಡಿದ್ರೆ ಅಗೇನ್ ಇಟ್ ಯೂಸ್ ಯುವರ್ ಮಾಯ್ಶ್ಚರ್ ಆ್ಯಂಡ್ ಯುವರ್ ನ್ಯೂಟ್ರಿಯೆಂಟ್ಸ್. ಅದಕ್ಕೆ ಅದು ಏನು ಕಾಣುತ್ತದೆ ಇಟ್ಟಿದ್ದಾಗ ಒಂದು ನೋಡಿ 12 ಕಿತ್ತು ಹೋಗ್ಬಿಟ್ರೆ ಸಾಕು. ಜಾಸ್ತಿ ಅದನ್ನು ಹಸಿದು ಸಣ್ಣ ಇದ್ದಾಗ ಇವನ್ ಕಾಂಗ್ರೆಸ್ ಕಸ ಹೇಳತ್ತಲ್ಲ ಅವ್ರಿಗೆ ನೀವು ಅದನ್ನ ನೀವು ಗೊಬ್ಬರ ಅದನ್ನ ಗೊಬ್ಬರ ಸಾವಯವ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ರಿ ಅಂತ ಸರ್ ಹೇಳತ್ತ. ಏನ ಅದು ಹೂ ಬಿಡೋಕ್ಕಿಂತ ಬೀಜ ಇದಾಗೋಕ್ಕಿಂತ ಮೊದಲು ಅದಕ್ಕೆ ಭೂಮಿ ಆಗೋಗಿ ಹೂ ಬಿಡೋಕ್ಕಿಂತ ಮೊದಲೇ ನೀವು ಕಿತ್ಬಿಟ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕಂಟ್ರೋಲ್ ವಿದಿನ್ 3 to 4 years. ನೀವು ಹೊಲ್ದಾಗ ಅಡ್ಡಾಡ್ಕೊಂಡು ಕಾಣ್ತಿಪ್ಪ ಅಲ್ಲೇ ಕಿತ್ಕೋಬೋದು. ನಾವು ಹಂಗೆ ಇರ್ತದೆ ಬಿಡೋದು ಕಾಂಗ್ರೆಸ್. ನನ್ನ ಕೈಗೆ ಆಯ್ತಂದ್ರೆ ನನ್ನ ಕೈ ಕೆರೆಸ್ತೈತೆ ಅಂದ್ರೆ ಅದು ನಿಮ್ಮನ್ನ ಹಿಂದೆಗಡೆ ಕೆರೆಸ್ತದೆ. ನನ್ನ ಭಾಷೆದಾಗ ಹೇಳೋದು some varieties of breeds. ಈ ಗೊಬ್ಬರ ಹಾಕೋದ್ರಿಂದ ಅಥವಾ ಇವು ಆರ್ಗ್ಯಾನಿಕ್ ನಾವು ಗೊಬ್ಬರ ಹಾಕೋದ್ರಿಂದ ದೇ ಕೆನಾಟ್ ಗ್ರೋ. ದೇ ಹ್ಯಾವ್ ಅದಕ್ಕೆ ನೀವು ಮಾಡಿಫೈಡ್ ಇದನ್ನ ಜೆನೆಟಿಕಲಿ ದೇ ಹ್ಯಾವ್ ಮಾಡಿಫೈಡ್ ದಟ್. ವಿ ಹ್ಯಾವ್ ಟು ಯೂಸ್ ಇಂಡಿಜಿನಸ್ ದೇಶೀಯ ಬೀಜಗಳು.
this environment will support for indigenous seeds and indigenous ಇಂಡಿಜಿನಸ್ ಅಂದ್ರೆ ನೀವು ದೇಶೀಯ ಅದರ ದೇಶೀಯ ಬೀಜಗಳು. ಬಟ್ ಇವು ನಾವು ಹೈಬ್ರಿಡ್ ಸಮ್ ವೆರೈಟೀಸ್ ಈಗ ಲೈಕ್ ಕ್ಯಾಪ್ಸಿಕಮ್ ಆಗಲಿ ಕೆಲವೊಂದು ಟೊಮೆಟೊಸ್ ಆಗಲಿ ನಾನು ಸ್ವತಃ ಟ್ರೈ ಮಾಡಿದ್ರು ಅದ ಇಲ್ಲ ಸರ್ ತಂದು ಒಂದು ವಿಷಯ ಅದನ್ನು ಕೇಳಿ. ಇವು ನಮ್ಮ ಏನು ವಂಶ ಪಾರಂಪರಿಕವಾಗಿ ಬಂದಂಥ ಬೀಜಗಳನ್ನ ಮೊದಲು ಹೆಂಗೆ ಸಂರಕ್ಷಣೆ ಮಾಡ್ತಾನೆ ಅಂತ ಒಂದು ಕ್ಲಾಸ್ನಾಗ ಹೇಳಿ ನೀವು ಹೆಂಗೆ ಹೇಳ್ತಿದ್ದು ನಾವು ಅವನು ಬೂದಿ ಒಳಗೆ ನಾವು ದನದ ಕುಳ್ಳ ಬೂದಿ ಒಳಗೆ ನಾವು ಇಡ್ತಿದ್ದು ಈ ಹುಳ ಹತ್ತಿರಕ್ಕಿಲ್ಲ ಅಂತೇಳಿ. ಈಗ ಅವನ್ನ ನಾವು ಏನು ಮಾಡಿಬಿಟ್ಟು ಅವನ್ನ ನಿಗ್ಲೆಕ್ಟ್ ಮಾಡಿದ್ವಿ, ಅವು ಹೋಗ್ಬಿಟ್ಟು ಹೈಬ್ರಿಡ್ ಬಂದು. ಈ ಹೈಬ್ರಿಡ್ ಬೆಳೆ ಅಂದ್ರೆ ಎಲ್ಲಿ ಬೆಳಿತೈತಿ ಮತ್ತೆ ಬೀಜ ತಂದ ಬೆಳಿಬೇಕು ನಾವು. ಅದಕ್ಕೆ ಈಗ ಒಂದೊಂದು ಒಬ್ಬೊಬ್ರು ನೋಡ್ರಿ, ಈಗ ಇಲ್ಲ ಹಳ್ಳಾವರದಾಗ ಒಬ್ಬರು ಅದಾರ ರೈತರು, ಅವರು ಈ ನಮ್ಮ ವಂಶ ಪಾರಂಪರಿಕವಾಗಿ ಬಂದಂಥ ಏನು ಬೀಜಗಳದಲ್ಲ ಅವ್ನ ಸಂರಕ್ಷಣೆ ಮಾಡಿಟ್ಟು ಅವ್ನು ಪ್ರೊಡ್ಯೂಸ್ ಮಾಡಿ ಮಾರಾಟ ಇದ್ದಾರೆ. ಅಂತಂದು ನಾವು ಬೀಜ ಮಾಡ್ಕೊಂಡ್ರು ಬರ್ತದೆ. ಅದಕ್ಕೆ ನಾವೀಗ ಟು ಮೇಕ್ ಇಟ್ ಟೇಕ್ ಇಟ್ ಟು ದ ಗ್ರೌಂಡ್ ಕ್ರಾಸ್. ಆದರೆ ಈಗ ಸದ್ಯ ಒಮ್ಮೆಲೆ ಪರಿವರ್ತನೆ ಅಂದ್ರೆ ಆಗಲ್ಲ. ಆರ್ಗ್ಯಾನಿಕ್ ಮಾಡಕ್ ಹೋಗ್ತೀನಿ, ಬೆಳೆ ಬೆಳೆಯುವುದಿಲ್ಲ ಸರ್. ಅದೇ ಸರ್ ಮೊದಲೇ 4 ವರ್ಷ ಸೀಡ್ ಪ್ರಾಬ್ಲಮ್. ಮೊದಲೇ 4 ವರ್ಷ ಬರೋದಿಲ್ಲ. ಒಂದು ನಿಮಿಷ ಸರ್ ವಾಶಿನಾಥ್ ಅವರ, ನಾನು ನಿಮ್ಗೆ ಮೊನ್ನೆ ಹೇಳಿದ್ದೀನಿ, ಇವತ್ತು ಆರ್ಗ್ಯಾನಿಕ್ ಇವತ್ತು ಪ್ರಾರಂಭ ಮಾಡಿದ್ರೆ ನಿಮಗೆ ಪೀಕ್ ಬರೋದು 5 ವರ್ಷದ ನಂತರ ಅಂತ ಮೊದಲೇ ಹೇಳಿದ್ದೀನಿ. ಎಂದ ಈಗ 8 ದಿವಸ ನಿಮ್ಗೆ ಹೇಳಿ ಸರ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಸದ್ಯ ಇನ್ವೆಸ್ಟ್ಮೆಂಟ್ ಮಾಡ್ರಿ, ಮುಂದೆ ಉತ್ಪನ್ನ ತೆಗೀರಿ ಅಂತ ಹೇಳಿ. ಮಾಡಿ ಈಗ ಹೈಬ್ರಿಡ್ನಾಗ ಹೆಂಗಾಗೈತೆ ಅಂದ್ರೆ ಇವತ್ತು ಹಾಕ್ತು ನಾಳೆ ಉತ್ಪನ್ನ ಬರ್ತೈತಿ. ಆದ್ರೆ ಸಾವಯವದಾಗ ಅದು ಬರಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ಮಾಡಿಫಿಕೇಶನ್ ಟೈಮ್ ಬೇಕಂದ್ರೆ ಮಾಡಿಫೈ ಆಗುತ್ತೆ ಮತ್ತೆ. ಆಮೇಲೆ ಸರ್ ಎಕ್ದಮ್ ಫರ್ಟೈಲ್ ಲ್ಯಾಂಡ್ ಐತಿ, ಪೂರ್ತಿ ಅಪ್ ಟು ಪಾರ್ಶ್ವನಾಥ್ ಒಂದು ವಿಷಯ ನಿಮ್ಮ ಒಂದು ತೊಂದರೆ. ನನ್ನ ಗಾಡ್ಯಾಗ ಒಂದು ಫೀಲ್ಡಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಇಲ್ಲೇ ದಡ್ಡಿ ಹತ್ರ 400 ದಡ್ಡಿ ಹತ್ರ ಒಂದು ವಿಷಯ ನಾ ಹೇಳ್ಬಿಟ್ಟ ಕೇಳೋ ಪಾರ್ಶ್ವನಾಥ್. ಇಲ್ಲೇ 400 ದಡ್ಡಿ ಹತ್ರ ಒಬ್ಬ ರೈತ ಅದಾನ, ಅವ್ನು ವರ್ಮಿ ಗೊಬ್ಬರ ಮಾರ್ತಾನೆ, ಎಲ್ಲ ಮಾಡ್ತಾನೆ. ಅವ್ನು 5 ಎಕರೆ ಹೊಲ ಅದ. ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋಗಿ ನಿಮ್ಮ ಚಪ್ಪಲ್ ತಗ ಅದ್ರ ಮೇಲೆ ಆ ಭೂಮಿ ಮೇಲೆ ನಡ್ರಿ, ನಿಮ್ಗೆ ಹೆಂಗೆ ಫೀಲ್ ಆಗೈತೆ ಅನ್ನೋದು ನೋಡಿ ಹೇಳ್ರಿ. ಅವ್ನು ಮಾಡಾಕತ್ತು 10 ವರ್ಷ ಅದ ಭೂಮಿ ಮೊದಲು ರಾಸಾಯನಿಕ ತಂದೆ ಮಾಡಿದ ರಾಸಾಯನಿಕ ಭೂಮಿಯನ್ನ ಈಗ ಅವನು ಆರ್ಗ್ಯಾನಿಕ್ ಆಗಿ ಉಪಯೋಗ ಮಾಡ್ತಾ ಇದ್ದಾನೆ. ಅವ್ನು ಮಣ್ಣು ಹೆಂಗಾಗಿದೆ ಅಂದ್ರೆ ನಾವು ಮಾಡಕ್ಕೆ ತಯಾರಾಗ ಬರೀ ಪ್ರಶ್ನೆಗಳು ಕೇಳೋದಾದ್ರೆ ಆಗಂಗಿಲ್ಲ. ಆ್ಯಕ್ಚುಲಿ ನಾವು ಮಾಡ್ಬೇಕದನ್ನ. ಆಮೇಲೆ ಇನ್ನೊಂದು ಅಂದರೆ ಇವತ್ತು ಅದು ರೋಗಗ್ರಸ್ತ ಭೂಮಿ ಆಗಿದೆ. ರೋಗಗ್ರಸ್ತದನ್ನ ರೋಗ ನಿವಾರಣೆ ಮಾಡಬೇಕು. ರೋಗ ನಿವಾರಣೆ ಮಾಡ್ಬೇಕಂದ್ರೆ ಟೈಮ್ ತೊಗೊಳ್ತದೆ. ಆ ರೋಗ ನಿವಾರಣೆ ಆದ್ಮೇಲೆ ಅದು ಆಟೋಮೆಟಿಕ್ಲಿ ಮತ್ತೆ ದಷ್ಟಪುಷ್ಟ ಆಗ್ತದೆ. ಈಗ ಅದ್ರದ್ದು ಶಕ್ತಿನೇ ಇಲ್ಲ ಅಂಥ ಸ್ಥಿತಿ. ಎನಿ ಅದರ್ ಕ್ವಶನ್ಸ್ ಇಲ್ಲಾದ್ರೆ ಕನ್ಕ್ಲೂಡ್ ಮಾಡೋದು ಅಥವಾ ಇನ್ನೂ ಎನಿ ಕ್ವಶನ್ಸ್? ಏನು ಪ್ರಶ್ನೆ ಇದ್ರೆ ಕೇಳ್ರಿ. ಅಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಆದರೆ ಮತ್ತೆ ಅದು ಬೇರೆ ಬೇರೆ ಹಾಕ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು 13 ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಈ ವರ್ಮಿ ಕಾಂಪೋಸ್ಟ್ ಏನು ಗೊಬ್ಬರ ತಯಾರಾಗ್ತದೆ ಸರ್, ಅದು ಯಾವ ರೀತಿ ಬೆಳೆಗೆ? ಅಲ್ಲ ಅದು ಗಿವ್ಸ್ ಗುಡ್ ಇದು ರಿಸಲ್ಟ್ಸ್ ಕೊಡ್ತದೆ. ಬಟ್ ನೀವು ಕೆಲವೊಂದು ಸಂದರ್ಭದೊಳಗೆ ಆ ಭೂಮಿಯೊಳಗೆ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆ ಇತ್ತಂದ್ರೆ ಅದನ್ನು ನೀವು ರಿಫಿಲ್ ವಿತ್ ಸಮ್ ಅದರ್ ಮೆಥಡ್ಸ್. ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ರಾಯಚೂರೊಳಗದು ಇದು ಸಿಗ್ತದೆ ನಮಗೆ ಫ್ಲೈ ಆ್ಯಶ್ ಅಂತೇಳಿ. ಈ 10,000 ಟನ್ ಬೂದಿ ಪ್ರತಿ ದಿವಸ ಬರ್ತದೆ. 20,000 ಟನ್ನು ಕಲ್ಲಿದ್ದಲು ಸುಡ್ತಾರೆ, ಅದರಿಂದ 10,000 ಟನ್ ಬೂದಿ ಬರ್ತದೆ. ಆ ಬೂದಿಯನ್ನು ಪಾರ್ಟ್ ಆಫ್ ದ್ಯಾಟ್ ಅದಕ್ಕೆ ಪಾಂಡ್ ಆ್ಯಶ್ ಅಂತೇಳಿ ಇನ್ನೊಂದು ಇರ್ತದೆ. ಆ ಪಾಂಡ್ ಆ್ಯಶನ್ನು ನಾವು ಭೂಮಿ ಒಳಗೆ ಹಾಕಿದ್ರೆ ಅದರೊಳಗೆ ಸಾಧಾರಣ 12-13 ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದರೊಳಗೆ ದೊರೀತಾವೆ. ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಮತ್ತೆ ನೀವು ಅಗ್ರಿಕಲ್ಚರ್ ಇಲಾಖೆಯವರು ಸ್ವಲ್ಪ ಚರ್ಚೆ ಮಾಡಿದ್ರೆ ದೇ ಕ್ಯಾನ್ ಹೆಲ್ಪ್ ಯು. ಅವ್ರು ಕೇಳಿ ಬರೀ ಕೇಳ್ಬಾರ್ದಲ್ಲ, ನೆಕ್ಸ್ಟ್ ಡೇ ಟ್ರಯಲ್ ಮಾಡ್ಬೇಕು ನೀವೇ. ನಾವು ಉದ್ದೇಶ ಏನಂದರೆ ದ ಫಾರ್ಮರ್ ಹ್ಯಾಸ್ ಟು ಬಿಕಮ್ ಎ ಸೈಂಟಿಸ್ಟ್ ಹಿಮ್ಸೆಲ್ಫ್. ಅವನೇ ಯಾವಾಗ ವಿಜ್ಞಾನಿ ಆಗ್ತಾನೆ ಅವಾಗ ಅವನು ಸತ್ಯ ಗೋಚರಿಸ್ತದೆ, ಅವನಿಗೆ ಕೆಲಸ ಮಾಡ್ತೀವಿ. ಐದರ್ ಪಾರ್ಟ್ ಆಫ್ ದಟ್ ಪೋರ್ಷನ್ ಹ್ಯಾಸ್ ಟು ಬಿ ಟ್ರಯಲ್ಸ್ ಆರ್ ಟು ಬಿ ಟೇಕನ್ ಇನ್ ದ ಪಾರ್ಟ್ ಆಫ್ ದ ಪೋರ್ಷನ್. ಬೇರೆ ಬೇರೆ ಯಾವ್ದು ಸಕ್ಸಸ್ ಆಗ್ತದೆ ಅದನ್ನು ಯಾಕಂದ್ರೆ ನಾವು ಏನೋ ಹೇಳ್ತೀವಿ, ಅಗ್ರಿಕಲ್ಚರ್ ಏನೋ ಹೇಳ್ತಾರೆ, ಹಾರ್ಟಿಕಲ್ಚರ್ ಏನೋ ಹೇಳ್ತಾರೆ, ಇನ್ನೊಂದು ಏನೇನೋ ಹೇಳ್ತಾರೆ. ಯಾಕಂದ್ರೆ ಆಯಾ ಸಂದರ್ಭಕ್ಕೆ ಆಯಾ ಬೆಳೆಗೆ ತಕ್ಕಂತೆ ಇರ್ತದೆ. ನಾ ಯಾವ ಬೆಳೆ ಬೆಳೆಯಕತ್ತೀನಿ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಕೇಳ್ಕೊಂಡು ಅದನ್ನು ಕಾರ್ಯಗತಗೊಳಿಸ್ತೀವಿ. ಒಂದು ಅರ್ಧ ಅವ್ರು ಕೇಳಿದ್ರು ಮಾಡಿರಿ, ಇನ್ನೊಂದು ಅರ್ಧ ನೀವು ಮೊದಲು ಹೆಂಗೆ ಮಾಡ್ತಿದ್ರು ಮಾಡಿ. ದೆನ್ ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್. ಅದರೊಳಗೆ ನಾವು ಬದಲಾವಣೆ ಇದರೊಳಗೆ ದೆನ್ ಯು ಸಕ್ಸಸ್ಫುಲ್ ಇಂಪ್ಯಾಕ್ಟ್ ಆಗೋದು. ನಾವು ಎಷ್ಟು ಮಂದಿ ಮಣ್ಣು ಪರೀಕ್ಷೆ ಮಾಡಿದೆವು ನಾವು ಭೂಮಿಯಾಗಿಂದು? ಪ್ರಾಮಾಣಿಕವಾಗಿ ಹೇಳು, ಮಾಡಿಲ್ಲ. ಮತ್ತು ಮಾಡಿಲ್ಲ ಯಾಕೆ? ಅಲ್ಲಿ ಏನು ಕೊರತೆ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ.
ಬಟ್ ಅಲ್ಲಿ ಮಣ್ಣು ಪರೀಕ್ಷೆ ಮಾಡಿದಾಗ ಏನು ಕೊರತೆ ಐತೆ ಅಂತ ಅಂದಾಗ ನಾವು ತಜ್ಞರನ್ನ ಕೇಳಿದಾಗ ಅದಕ್ಕಿಂತ ಇಂಥ ಹಾಕ್ರಂದ್ರೆ ಅದು ಪೌಷ್ಟಿಕವಾಗಿ ತಾನೇ ಬೆಳಿತೈತೆ. ಅದನ್ನು ಮಾಡ್ತಾನೆ ಅದು ಎಂಟು ಮಾಸ ಆಗಿ ಯಾವ್ದು ಸಿಗ್ತದೆ ಅದನ್ನೆಲ್ಲ ಹಾಕೊಂಡು ಹೋಗ್ತೀವಿ. ಯೂರಿಯಾ ಬೇಕಾ ಹಾಕ್ತೀವಿ, ಫಾಸ್ಫೇಟ್ ಬೇಕಾ ಫಾಸ್ಫೇಟ್ ಹಾಕ್ತೀವಿ. ಇದು ಕೆಲವೊಂದು ಬ್ಯಾಕ್ಟೀರಿಯಾಗಳು ಇದು ಕಲ್ಟಿವೇಷನ್ ಮಾಡ್ಬೋದು, ಅದು 2 ನಿಮಿಷ. ಇದಕ್ಕೆ ಈಗೇನು ಗೊಬ್ಬರ ಬರ್ತದೆ, ಆರ್ಡಿನರಿ ಗೊಬ್ಬರಕ್ಕೂ ತಿಪ್ಪಿ ಗೊಬ್ಬರಕ್ಕೂ ಕೂಡ ಯು ಕ್ಯಾನ್ ಮೇಕ್ ದ ವ್ಯಾಲ್ಯೂಯೇಷನ್. ವ್ಯಾಲ್ಯೂಯೇಷನ್ ಯಾಕೆ ಮಾಡ್ಬೋದು ಅಂದರೆ ನಿಮಗೆ ಟ್ರೈಕೋಡರ್ಮಾ ಗೊತ್ತಿದೆ, ಇಟ್ ಈಸ್ ಅವೈಲೇಬಲ್ ಇನ್ ದ ಯೂನಿವರ್ಸಿಟಿ. ಟ್ರೈಕೋಡರ್ಮಾ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಆಮೇಲೆ ಅಜಟೋಬ್ಯಾಕ್ಟರ್ ಅಂತೇಳಿ ಬ್ಯಾಕ್ಟೀರಿಯಾಗಳು ಇರ್ತಾವೆ. These bacteria will convert your compost into usable form. ಅದನ್ನು ಅಲ್ಲಿದ್ದರೂ ಕೂಡ ಅದು ಹಿರ್ಕೊಳಕ್ಕೆ ಬರೋಂಗಿಲ್ಲ. ಅದನ್ನು ಹಿರ್ಕೊಳಕ್ಕೆ ಬರುವಂಥ ಫಾರ್ಮ್ಯಾಟ್ನಾಗ ಕನ್ವರ್ಟ್ ಮಾಡಿ ಇಟ್ ಗಿವ್ಸ್ ಟು ದ ಟ್ರೈಕೋಡರ್ಮಾ ಕೊಟ್ಟರೆ ನಿಮಗೆ ರೋಗ ರುಜಿನಗಳನ್ನು ತಡೀತದೆ. ಅದೆಲ್ಲ ಅಂಥವನ್ನೆಲ್ಲ ನಾವು ಯೂಸ್ ಮಾಡಿ ಅದನ್ನು ನೀವು ಮನ್ಯಾಗನೇ ಅದು ತಂದು ನಿಮ್ಮ ತಿಪ್ಪೆ ಒಳಗೆ ಸ್ವಲ್ಪ ನೀರು ಹೊಡ್ರಿ, ಇನ್ನೊಂದು 15 ದಿವಸ ಬಿಟ್ಟು ಹಾಕಿ ಅಂತ ಹೇಳಿ ನಿಮ್ಮ ತಿಪ್ಪೆ ಒಳಗೆ ನೀರು ಹೊಡ್ರಿ, ಅದರೊಳಗೆ ಒಂದು 4 ಆಳ ಹೇಳಿ ಅದರೊಳಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಅಲ್ಲೇ ಒಂದು 10-15 ದಿವಸ ಬಿಡ್ರಿ, ಮತ್ತೊಂದು ಸಲ ನೀರು ಹೊಡ್ರಿ 8 ದಿವಸಕ್ಕೆ. ಆಮೇಲೆ ಅದನ್ನು ತೊಗೊಂಡು ನೀವು ಹೊಲಕ್ಕೆ ಹಾಕಿದಾಗ ಅದು ಮಾರ್ನಿಂಗ್ ಟೈಮ್ನಾಗ ಹಾಕಿ ಅಥವಾ ಈವ್ನಿಂಗ್ ಟೈಮ್ನಾಗ ಈವ್ನಿಂಗ್ ಟೈಮ್ನಾಗ ಹಾಕೋದು ಭಾಳ ಬೆಸ್ಟು. ಯಾಕಂದ್ರೆ ಮಾರ್ನಿಂಗಲ್ಲಿ ಮತ್ತು ಬಿಸಿಲು ಕಾಣ್ತದೆ. ಅಟ್ಲೀಸ್ಟ್ ಅದು ಬ್ಯಾಕ್ಟೀರಿಯಾಗಳು ಅಲ್ಲಿ ಸೆಟ್ಲ್ ಆಗೋ ತನಕ ಅಲ್ಲಿ ಮಾಡಬೇಕು. ಮತ್ತು ನೆಕ್ಸ್ಟ್ ಡೇ ನೀರು ಹೊಡೆದ್ಬಿಟ್ರೆ ನೀರು ಹಾಸಿದ್ರಂದ್ರೆ ಇಟ್ ವಿಲ್ ಗ್ರೋ ಲೈಕ್ ಏನಂತ ವಂಡರ್ಫುಲ್ ರಿಸಲ್ಟ್ ಉಂಟಿದೆ. ಇವೆಲ್ಲ ಸಣ್ಣ ಪಾಯಿಂಟ್ಸ್ಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ನಾವು ಕೃಷಿ ಒಳಗೆ ಇವತ್ತು ವಿಫಲರಾಗ್ತೀವಿ. ನಮ್ಮ ಕೃಷಿ ಒಳಗೆ ಇರ್ತಕ್ಕಂಥ ಕೃಷಿ ತ್ಯಾಜ್ಯವನ್ನು ನಾವು ಸುಟ್ಟು ಎಲ್ಲ ಈ ಭಾಳ ಕೃಷಿಲೇ ಜನ ಹೇಳ್ತಾರೆ ನಮಗೆ, ನೋಡಿಸಿ ಎಲ್ಲ ಹೊಲಸಿಟ್ಟು ಅದನ್ನೆಲ್ಲ ಕೂಡಿ ಹಾಕಿ ಅದನ್ನು ಸುಟ್ಟು ಬೆಂಕಿ ಹಚ್ಚಿಬಿಟ್ಟಿನ್ರಿ ಅಂತ. ಇದೇ ಪ್ರೌಡ್ ಆಫ್ ಇದು ಧಾರವಾಡ FM-ನಾಗ ಒಂದು ಸಾಂಗ್ ಬಂದಿತ್ತು ಸರ್, ಸುಡಬೇ ಈಗ ದಿವಸ ಬರ್ತದ್ರಿ. ಇಲ್ರಿ ಅದು ಸಾಂಗ್ ಸರ್. ನೀವು ಕೃಷಿ ರಂಗಕ್ಕೆ ಹೋಗ್ರಿ, ಕೃಷಿ ರಂಗ ಕೇಳ್ರಿ, ಸಾಯಂಕಾಲ ಕೃಷಿ ರಂಗ ಬರ್ತೈತೆ, ಮುಂಜಾನೆ ರೈತರ ಸಲಹೆ ಬರ್ತಿರ್ತೈತೆ, ಅವಾಗ ಹಾಡು ಬರ್ತಿರ್ತೈತೆ. ನಾವು ಕೃಷಿ ರಂಗನೇ ಕೇಳೋದಿಲ್ಲ, ನನಗನ್ಸಿದ ಮಟ್ಟಿಗೆ 6:30 ಬರ್ತೈತೆ ಸಾಯಂಕಾಲ. ಕೃಷಿಗೆ ಯೋಗ್ಯ ಆಗಿ ನಿಂತಿದ್ದು एकदम ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲ, ನಾವು ಹೈಬ್ರಿಡ್ಗೆ ಯಾಕೆ ಹೋಗ್ತಿದ್ವಿ ನಾವು? ಯು ಡೋಂಟ್ ಗೋ ಫಾರ್ ಹೈಬ್ರಿಡ್ ಅಗೇನ್. ನೀವು ಗೋ ಫಾರ್ ದ ನೇಟಿವ್ ಅನ್ರಿ. ಈಗ ಈಗ ಮತ್ತೆ ಬಂದದ್ದು ನೋಡ್ರಿ, ಈಗ ಹೊಸ ಕಾನ್ಸೆಪ್ಟ್ ನೈಸರ್ಗಿಕ ಕೃಷಿ ಅಂತೇಳಿ ಈಗ ಚಾಲು ಆಗೈತಿ. ಅಲ್ಲಿ ಕೆಲವೊಂದು ಭಾಳ ಪ್ರಾಬ್ಲಮ್ ಅದ. ಆಮೇಲೆ ಈಗ 3 ಗಂಟೆ ಆಯ್ತು, ನಿಮ್ಗೆ ಲಂಚ್ ಟೈಮ್ ಎಷ್ಟು ಗಂಟೆ? 3:45ಗೆ ಬರ್ರಿ. ಇನ್ನೊಂದು ತಾಸು ಸೋಲಾರ್ ಬಗ್ಗೆ ನಿಮ್ಗೆ ಹೇಳ್ತಾರೆ ಸರ್. ಅದು ನಿಮ್ಮ ಮನೆಗೆ ಉಪಯೋಗ ಆಗ್ತದೆ, ನಿಮ್ಮ ಹೊಲದಾಗ ಉಪಯೋಗ ಆಗ್ತದೆ. ನಾನು ಹೊಲಕ್ಕೆ ಕುಂಡ್ರಿಸ್ರಿ ಅಂತ ಪ್ಯಾನ್ ಐತಾರೆ ಸರ್. ಇನ್ನು ನನ್ನ ಬಜೆಟ್ಟು ಅವನು ಎಲ್ಲ ನೋಡ್ಕೋತಾನೆ, ಅದಾದ ಕುಂಡ್ರಿಸ್ತೇನೆ ನಾನು. ಅದಕ್ಕೆ ಅದ್ರ ಬಗ್ಗೆನೂ ನಿಮ್ಗೆ ಮಧ್ಯಾಹ್ನ 1 ತಾಸು ಕ್ಲಾಸ್ ತೊಗೋತಾರೆ. ಇವತ್ತಿರೋದು ಪೂರ ಎಲ್ಲ ನಿಮ್ಮ ದಿನನಿತ್ಯ ಜೀವನಕ್ಕೆ ಉಪಯೋಗ ಆಗುವಂಥ ಕ್ಲಾಸ್ ಅದಾವೆ. ದಯವಿಟ್ಟು ನೀವು ಅದನ್ನು ಉಪಯೋಗ ಮಾಡ್ಕೊರಿ ಅಂತ ಹೇಳ್ತೀನಿ. ಈಗ ಈ ಅಧಿವೇಶನವನ್ನು ಮುಕ್ತಾಯಗೊಳಿಸಿದ ಪೂರ್ವದಲ್ಲಿ ರಾಕ್ಷಾನಿ ಮೇಡಮ್ ಅವರು 1-2 ಮಾತನ್ನು ಮಾತಾಡ್ತಾರೆ. ಅವ್ರು ಮಾತಾಡಿದ ನಂತರ ಊಟಕ್ಕೆ ಹೋಗೋಣ. 3:45 ಬರ್ರಿ. ನಾನು 4 ಗಂಟೆಗೆ ಇನ್ನೊಂದು ಫಂಕ್ಷನ್ ಅದ, ಅದು ಮುಗಿಸ್ಕೊಂಡು ನಾ ಮಾತಿಲ್ಲಿ ಬರ್ತೀನಿ. ಎಲ್ಲರಿಗೂ ಮಧ್ಯಾಹ್ನದ ನಮನಗಳು. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ಅಂತ ಅನ್ನೋ ಥರ ನಾವೆಲ್ಲರೂ ರೈತರ ಮಕ್ಕಳು. ನಮಗೆಲ್ಲರಿಗೂ ಯಾವುದು ಬೇರೆ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇದೆನೋ ಇಲ್ಲೋ, ಬಟ್ ಮಣ್ಣಿನ ಬಗ್ಗೆ, ನಾವಿರುವಂಥ ವಾತಾವರಣದ ಬಗ್ಗೆ ನಮಗೆ ತುಂಬ ಅವಶ್ಯಕ ಇದು ನಾಲೆಜ್ ಇವತ್ತಂತೂ ಇದು ವೆರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ವೆರಿ ಐ ಥಿಂಕ್ ಇಟ್ ವಾಸ್ ಅ ವೆರಿ ಹೈ ಇಂಟೆನ್ಸಿವ್ ಸೆಷನ್ ವಿ ಹ್ಯಾಡ್ ಟುಡೇ ಸರ್. ಭಾಳ ಡೀಪ್ ಆಗಿ ಇನ್ವಾಲ್ವ್ ಆಗಿ ನಾವೆಲ್ಲರೂ ಇಮ್ಯಾಜಿನ್ ಮಾಡ್ಕೊಂಡು ನಾವು ಹಿಂಗೆ ಮಾಡಬೇಕು ಅನ್ನೋ ಒಂದು ಇಮ್ಯಾಜಿನೇಷನು ಅಥವಾ ನಾವು ಮಾಡಬೇಕು ಅನ್ನೋ ಆ್ಯಕ್ಷನ್ ಓರಿಯೆಂಟೆಡ್ ಕ್ಲಾಸ್ ಇತ್ತು ರೀ ಸರ್ ಇದು. ಪ್ರಪ್ರಥಮದಲ್ಲಿ ನಮ್ಗೆ ಬೆಳಗ್ಗೆ ಸೆಷನ್ ನಮ್ಮ ಮಾನ್ಯ ಪ್ರಾಚಾರ್ಯರು ನಮಗೆ RTI ಸೆಕ್ಷನ್ ಬಗ್ಗೆ ಹೇಳಿದರು. ಅಲ್ಲಿ ಹಲವಾರು ಸೆಷನ್ಗಳನ್ನು ಅರ್ಜಿಯ ಸ್ವರೂಪ ಹೆಂಗಿರಬೇಕು ಇನ್ನೂ ಕಂಟಿನ್ಯೂ ಆಗೋದಿದೆ ರೀ. ಅದನ್ನು ಫಸ್ಟ್ ನಮಗೆ ಭಾಳ ವಿವರವಾಗಿ ಹೇಳಿಕೊಟ್ರು. ಮಾನ್ಯ ಪ್ರಾಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ವಂದನೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ.
ವರ್ಮಿ ಕಾಂಪೋಸ್ಟಿಂಗ್ ಆ್ಯಂಡ್ ಬಯೋ ಕಾಂಪೋಸ್ಟಿಂಗ್ ಬಗ್ಗೆ. ದೀಸ್ ಆರ್ ದ ಓನ್ಲಿ ಸೊಲ್ಯೂಷನ್ ಟು ಹ್ಯಾವ್ ಅವರ್ ಫ್ಯೂಚರ್. If there is no remedy or if there is no action in this direction, we don't have our future. ಆ ನಿಟ್ಟಿಗೆ ಬಂದ್ಬಿಟ್ಟೈತ್ರಿ ನಮ್ಮ ಜಗತ್ತು. ಎಷ್ಟೊಂದು ಸರ್ ಹೇಳಿದ್ರು, ಡೆಲ್ಲಿ ಒಳಗೆ ಎಷ್ಟು ಎವ್ರಿ ಡೇ ಟನ್ಸ್ ಆಫ್ ಸಾಲಿಡ್ ವೇಸ್ಟ್ ಜನರೇಟ್ ಆಗ್ತೈತಿ, ಬೆಂಗಳೂರೊಳಗೆ ಎಷ್ಟು ಆಗ್ತೈತಿ. ಒಬ್ಬ ಮನುಷ್ಯ ಎವ್ರಿ ಡೇ, ಇವತ್ತು ನಾನು ಒಂದು ದಿನ ಕಳೆದಿದ್ದೀನಪ್ಪ ಅಂದ್ರೆ 350 ಗ್ರಾಮ್ಸ್ 350 ಗ್ರಾಮ್ ಸಾಲಿಡ್ ವೇಸ್ಟ್ ಇನ್ಕ್ಲೂಡಿಂಗ್ ಲಿಕ್ವಿಡ್ ಸಾಲಿಡ್ ವೇಸ್ಟ್ ಜನರೇಟ್ ಆಗ್ತೈತಿ ಅಂತ ಹೇಳಿದ್ರೆ, ಅದನ್ನ ಎವ್ರಿ ಡೇ ನಮ್ಮ ಗಮನದಲ್ಲಿ ನಾವು ಇಟ್ಕೋಬೇಕು. ನಾವು ಎಷ್ಟು ಅಟ್ಲೀಸ್ಟ್ ಇಂಡಿವಿಜುವಲಿ ನಾವು ಎಷ್ಟು ಜನರೇಟ್ ಮಾಡ್ತಾ ಇದ್ದೀವಿ, ಅದನ್ನ ಎಷ್ಟು ನಾವು ಕರೆಕ್ಟ್ ಆಗಿ ಅದನ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ಫಾರ್ಗೆಟ್ ಅಬೌಟ್ ದಿ ಇಂಡಸ್ಟ್ರೀಸ್ ಅಂಡ್ ಆಲ್. ಬರೀ ಜನರಲಿ ನಮ್ಮ ಒಂದು ಮನೆಯಿಂದ, ನಮ್ಮ ಇಂಡಿವಿಜುವಲ್ ಆ್ಯಕ್ಷನ್ಸ್ದಿಂದ ನಾವು ಎಷ್ಟು ಸಾಲಿಡ್ ವೇಸ್ಟ್ ಜನರೇಟ್ ಆಗ್ತಾ ಇದೆ ಅದನ್ನು ನಾವು ಕಂಟ್ರೋಲ್ ಮಾಡುವಂಥ ವಿಧಾನ. ಆಮೇಲೆ ಎಸ್ಪೆಷಲಿ ಸರ್ ಭಾಳ ಅವರ ವೃತ್ತಿ ಜೀವನದಲ್ಲಿ ಅವರು ಎಷ್ಟೊಂದು ವರ್ಕ್ ಮಾಡಿದ್ದಾರೆ ನೋಡ್ರಿ ಸರ್. ಅದೊಂದು ನಾವು ವಿ ಶುಡ್ ಹ್ಯಾವ್ ಸಮ್ ಕ್ಲಾಪ್ಸ್ ಫಾರ್ ಸರ್. ಸರ್ ಹೇಳಿದ್ರು ಗುಲ್ಬರ್ಗಾನಲ್ಲಿ ಅದು ಯಾವುದು ನಾಲಾ ತೋರಿಸಿದ್ರಲ್ಲ, ಅಷ್ಟೊಂದು ಕ್ಲೀನ್, ಫಸ್ಟ್ ಡರ್ಟ್ ಇರೋವಾಗ ಯಾರೂ ಹೆಜ್ಜೆ ಇಡಲ್ಲ, ಬಟ್ ಅದನ್ನು ಕ್ಲೀನ್ ಮಾಡಿ ಟು ಅಚೀವ್ ದ್ಯಾಟ್ ವರ್ಕ್ ಅದು ಭಾಳ ಭಾಳ ಎನರ್ಜಿ ಬೇಡುತ್ತೆ. ಆಮೇಲೆ ಇಂಥ ವರ್ಕಿಗೆ ಹೆಚ್ಚಾಗಿ ಯಾರು ಫಸ್ಟ್ ಆಫ್ ಆಲ್ ಮನಸ್ಸು ಮಾಡಲ್ಲ, ಮನಸ್ಸು ಮಾಡಿದ್ರು ಅದಕ್ಕೆ ಸಪೋರ್ಟ್ ಇರಲ್ಲ. ಆಮೇಲೆ ಅಡೆತಡೆಗಳು ಭಾಳ. ಆಮೇಲೆ ಎಲ್ರಿಗೂ ಮಾತು ಹೆಂಗಿರುತ್ತೆ, ಏನು ಮಾಡೋ ನೀ ಮಾಡಿ, ಅಥವಾ ಮಾಡಿದ್ರೆ ಇಷ್ಟು ಮಾಡಿದ್ರೆ ಮುಗಿತೇನು ಅದು ಹೇಳ್ತಾರಲ್ಲ. ಗಿವ್ ಯುವರ್ ಬೆಸ್ಟ್ ಟು ದ ವರ್ಲ್ಡ್. It may build something best in the world. Someone may come and destroy in the future, but give your best, build your best ಅಂತ ಹೇಳಂದು ಸರ್ ವರ್ಕ್. ಆಮೇಲೆ ಅವರ ಅನುಭವ, ಅವರು ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ತಾವೇ ಸ್ವಂತ ಪ್ರಯೋಗ ಮಾಡಿದ್ದನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಮಗೇನಾದರೂ ನಮ್ಮ ಭವಿಷ್ಯದಲ್ಲಿ ನಾವು ನಮ್ಮ ಹೊಲಗಳಲ್ಲಿ ಅಥವಾ ನಮ್ಮ ಊರುಗಳಲ್ಲಿ ಈ ಥರ ನಾವು ಎನ್ವಿರಾನ್ಮೆಂಟನ್ನು ಕ್ಲೀನ್ ಮಾಡಬೇಕು ಅಥವಾ ನಮ್ಮ ಹೊಲಗಳಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಬೇಕು ಅಂತಂದ್ರೆ ಎನಿ ಟೈಮ್ ನಮಗೆ ಸರ್ ಮಾರ್ಗದರ್ಶನ ನೀಡ್ತೀನಿ ಅಂತಂದರು. ಅದು ಅವರ ಮಾರ್ಗದರ್ಶನ ನಮಗಿತ್ತು ಅಂದ್ರೆ, ಯಾಕಂದರೆ ನಾವು ನಮ್ಮ ಜನ್ರೇಷನ್ ಹೆಂಗಿದೆ ಅಂದ್ರೆ ಪೂರ ಫಾರ್ಮರ್ ಜನ್ರೇಷನ್ನು ಅಲ್ರಿ, ನಮ್ದು ಪೂರಾ ಜಂಟಿ ಜನ್ರೇಷನ್ನು ಅಲ್ರಿ. ನಮ್ಮ ಅಪ್ಪರಿಗದು ಹೆಂಗಿತ್ತು, ಪೂರ ಒಂದು 20-30 ವರ್ಷ ಅಂದ್ರೆ ಅವ್ರಿಗೆ ಪೂರ ಹೊಲದ್ದೆಲ್ಲ ಆಗು ಹೋಗುಗಳ ತಳ ಬುಡ ಎಲ್ಲ ಗೊತ್ತಿತ್ತು. ಅವ್ರಿಗೆ ಉಳುಮೆ ಹೆಂಗ, ಅದು ಬೀಜ ಹೆಂಗ ಎಲ್ಲ ಗೊತ್ತಿತ್ತು. ನಮ್ಗೆ ಹೆಂಗಂದ್ರೆ ಅಪ್ಪ ರೈತ, ಬಟ್ ಐ ಆಮ್ ಜೀರೋ ಇನ್ ದ ಅಗ್ರಿಕಲ್ಚರ್. ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾನೆ, ನಮ್ಮಪ್ಪ ಎಷ್ಟು ಗೊಬ್ಬರ ಹಾಕ್ತಾನೋ, ಯಾವಾಗ ಕಸ ತೆಗಿತಾನೋ, ಯಾವಾಗ ನೀರು ಹಾಕ್ತಾನೋ ಏನು ಗೊತ್ತಿಲ್ಲ. ಅಂತ ಒಂದು ಇನ್ ಬಿಟ್ವೀನ್ ಜನ್ರೇಷನ್ ನಮ್ದು. ಸೊ ಸರ್ ನಮಗೆ ಹೇಳಿದ್ರೆ, ನೀವು ಎನಿ ಟೈಮ್ ನನಗೆ ಮಾರ್ಗದರ್ಶನ ನಾನು ನೀಡ್ತೇನೆ, ನಿಮಗೆ ಬೇಕು ಅಂದ್ರೆ ನಿಜವಾಗ್ಲೂ ನಾನು ಮದರ್ ಕಲ್ಚರ್ ಅದೆಲ್ಲ ನಾನು ನಿಮಗೆ ಪ್ರೊವೈಡು ಮಾಡ್ತೀನಿ. ಜಸ್ಟ್ ಯು ಹ್ಯಾವ್ ಟು ಮೇಕಪ್ ಯುವರ್ ಮೈಂಡ್ ಅಂತ ಹೇಳಂದ್ರು. ಆದ ಕಾರಣ ಸರ್ಗೆ ಇಲ್ಲಿವರೆಗೂ ತಮ್ಮ ಅನುಭವನ ಇನ್ನೂ ಮಧ್ಯಾಹ್ನ ಹಂಚ್ಕೊಳ್ಳೋರಿದ್ದಾರೆ. ಇಲ್ಲಿವರೆಗೂ ವರ್ಮಿ ಕಾಂಪೋಸ್ಟಿಂಗ್ ಮತ್ತು ಬಯೋ ಕಾಂಪೋಸ್ಟಿಂಗನ್ನು ಸವಿವರವಾಗಿ ನಮಗೆಲ್ಲರಿಗೂ ತಿಳಿಸಿಕೊಟ್ರು. ಅದೇ ರೀತಿ ನಮ್ಮ ಸಮಸ್ಯೆಗಳನ್ನ ಎಷ್ಟು ಕೂಲಾಗಿ ಬಗೆಹರಿಸಿದ್ರು. ನಾವು ಸಿಂಪಲ್ ಕ್ವಶನ್ ಕೇಳಿದ್ರು ಅದನ್ನು ಅಷ್ಟೇ ಕೂಲಾಗಿ ನಮಗೆ ಬಗೆಹರಿಸಿದ್ರು. ಸರ್ಗೆ ತಮ್ಮೆಲ್ಲರ ಪರವಾಗಿ ನಮ್ಮ DTI ಸಂಸ್ಥೆಯ ಮಾನ್ಯ ಪ್ರಾಚಾರ್ಯರು, ಉಪ ಪ್ರಾಚಾರ್ಯರು, ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ, ನನ್ನ ಸಹೋದ್ಯೋಗಿ ಮಿತ್ರರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ವಂದನೆಗಳು, ಅಭಿನಂದನೆಗಳು ಸರ್. ಆಮೇಲೆ ನಮ್ಮ ಇನ್ನೋರ್ವ ಅತಿಥಿಗಳಿದ್ದಾರೆ. ಮೇಡಮ್ ನಿಮ್ಮ ಹೆಸರು? ಗೀತಾ ಸೆಟ್ಟರ್. ಗೀತಾ ಮ್ಯಾಮ್ ಅಂತ ಹೇಳಿ ಬಂದಿದ್ದಾರೆ. ಮ್ಯಾಮ್ ಯು ಆರ್ ಬ್ಲಾಗರ್, ಯು ರೈಟ್ ದ ಬ್ಲಾಗ್ಸ್. ಮೇಡಮ್ ಎಲ್ಲ ಬ್ಲಾಗ್ಸ್ ಇದ್ರ ಮೇಲೆನೂ ಬರೀತೀವಿ. ಈಗ ಇಲ್ಲಿ ಸೆಷನ್ ಆಗಿರೋದು ಅಥವಾ ಬಯೋ ನೇಚರ್ ಬಗ್ಗೆ ಅದೇನಿಲ್ಲ, ಈಗೇನು ರೆಕಾರ್ಡ್ ಮಾಡಿದ್ದೀನಲ್ಲ ಅದನ್ನೆಲ್ಲ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ. ಮೇಡಮ್ ಅವರಿಗೆ ಪ್ರಪ್ರಥಮವಾಗಿ ಅವರು ಬರುವಷ್ಟರಲ್ಲಿ ಸೆಷನ್ ಸ್ಟಾರ್ಟ್ ಆಗಿತ್ತು. ನಾವು ಸ್ವಾಗತವನ್ನು ಕೋರಲಿಲ್ಲ. ಫಸ್ಟ್ ಅವರಿಗೆ ಸ್ವಾಗತವನ್ನು ಕೋರಿ ಮತ್ತು ಇಲ್ಲಿವರೆಗೂ ಬಂದು ಈ ಎಲ್ಲ ಅವರ ಏಜು ಅವರ ಇದು ನೋಡಿದರೆ ಎಷ್ಟು ಇಂಟ್ರೆಸ್ಟಿಂಗ್ಲಿ ಬಂದು ಕ್ಲಾಸ್ ಕೇಳಾಕತ್ತಾರೆ. ನಾವಿಲ್ಲಿ ನಮ್ಮ ಕ್ಲಾಸ್ನಾಗ ಇದ್ದವ್ರೆ ನಾವು ಗದ್ದಲ ಮಾಡ್ತೀವಿ, ಮುಂದೆ ಯಾರೋ ಕ್ವಶನ್ ಮಾಡ್ತಾರೆ ಅಂದ್ರೆ ನಾವು ಹಿಂದೆ ದಂಗೆ ಮಾಡ್ಕೊಂತ ಅವ್ರ ಕ್ವಶನ್ ಇಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್ ಅನ್ನೋರ್ ಥರ ನಾವು ಯಾವುದೋ ಲೋಕದೊಳಗೆ ಇರ್ತೀವಿ. ಮೇಡಮ್ ಅವರು ಎಲ್ಲ ಎಷ್ಟೊಂದು ಇಂಟ್ರೆಸ್ಟಿಂಗ್ಲಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಅದನ್ನು ನಾಳೆ ಹೋಗಿ ಅದನ್ನ ಬರಿಬೇಕಂದ್ರೂ ಅವ್ರ ಗಮನ ನೋಡ್ರಿ. ಮೇಡಮ್ ಅವರು ಹೆಂಗೆ ಒಂದು ಪ್ರೊಫೆಷನನ್ನು ಯಾವ ರೀತಿ ಅವ್ರು ಇಷ್ಟಪಡ್ತಾರೆ. ನಾವಿಲ್ಲಿ ಕಲಿತು ಬರ್ರಿ ಅಂತ ನಮ್ಮ DDOಗಳು ಕಳ್ಸ್ಯಾರ, ಕಲೀಲಾಕ ನಾವು ಮನಸ್ಸು ಮಾಡ್ತಾ ಇಲ್ಲ. ಇಟ್ ಈಸ್ ಅ
ಹೋಲ್ ಅಂಡ್ ಸೋಲ್ ವಿಲ್ಲಿಂಗ್ನೆಸ್ ಅವ್ರದ್ದು ಎಷ್ಟು ಆಸೆ ಪಟ್ಟು ಎಷ್ಟು ಅದಕ್ಕೆ ಸ್ಟ್ರೇನ್ ಆದ್ರೂ ಬಂದು ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಅದ್ರ ಬಗ್ಗೆ ಮತ್ತೆ ಬರೀತಾರೆ. ಅವರ ಒಂದು ಎನರ್ಜಿ ಅವ್ರು ಇವತ್ತಿಗೆ ಬಂದದ್ದೇ ನಮಗೊಂದು ಖುಷಿ. ಅವರಿಗೆ ಮೇಡಮ್ ಅವರಿಗೆ ಇಲ್ಲಿವರೆಗೂ ಬಂದು ನಮ್ಮ ಸೆಷನನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ DTI ಸಂಸ್ಥೆಯ ಮಾನ್ಯ ಪ್ರಾಚಾರ್ಯರ ವತಿಯಿಂದ ಹಾಗೂ ಎಲ್ಲ ಸಿಬ್ಬಂದಿ ಪರವಾಗಿ, ನನ್ನ ಸಹೋದ್ಯೋಗಿ ಮಿತ್ರರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ವಂದನೆಗಳು ಮೇಡಮ್. 345